ದಿನ ನಾನು ವಾಟ್ಸಪ್ನಲ್ಲಿ ಸ್ಟೇಟಸ್ ಆಗೋದು ದಿನ ಬೆಳಗ್ಗೆ ಚಿಂತನ ಮತ್ತು ಸಾಯಂಕಾಲ ಚಿಂತನ ಬರ್ತಿರ್ತಾರೆ. ಅವರು ನನ್ನ ವಿದ್ಯಾರ್ಥಿಗಳೇ ಸುಮಾರು 300-400 ಜನ ನೋಡ್ತಿರ್ತಾರೆ. ಅವರು ಉಪನ್ಯಾಸ ನನ್ನ ಮೂಲಕ ಅಲ್ಲಿ ನೋಡ್ತಿರ್ತಾರೆ. ಅದರ ಪ್ರಭಾವ ಏನಾಗಿದೆ, ಇದ್ರ ಬದಲಾವಣೆ ಏನು, ಅದ್ರ ಬಗ್ಗೆ ಸ್ವಲ್ಪ ನಾನು ಇಲ್ಲಿ ಮಾತಾಡಬೇಕಾಗಿದೆ. ಈಗಾಗಲೇ ಶಿವಯೋಗಿ ಸಿದ್ದರಾಮರ ಕುರಿತು ಸ್ನೇಹಿತರು ಮಾತಾಡಿದ್ದಾರೆ. ಶಿವಯೋಗಿ ಸಿದ್ದರಾಮರ ಕುರಿತು ನಾವು ಗುರುಗಳ ಕಲ್ಯಾಣ ಬಂದಿದ್ದರು. ನಾವು ಒಂದು ಕಾರ್ಯಕ್ರಮ ಮಾಡಿದೆ 2 ದಿವಸ. ಈ ಕುರಿತು ಒಂದು ಗ್ರಂಥ ಮಾಡಿದೆವು. 50 ಜನ ವಿದ್ವಾಂಸ ಕರೆಸಿ ಒಂದು 2 ದಿನ ಉಪನ್ಯಾಸ ಮಾಡಿಸಿದೆವು ನಾವು. ಇನ್ನೊಂದು ವಿಶೇಷ ಗುರುಗಳು ಇಲ್ಲಿ ನನ್ನ ಜೊತೆ ಸೊಲ್ಲಾಪುರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ, ನನ್ನ ಜೊತೆ 30 ವರ್ಷ ಸರ್ಕಾರಿ ಸೇವೆ ಸಲ್ಲಿಸಿ ಪ್ರಾಂಶುಪಾಲರಾಗಿ ರಿಟೈರ್ಡ್ ಆದಂಥ ಶಿವಶರಣಪ್ಪ ದಾಮೋರ್ ಬಂದಿದ್ದಾರೆ ಗುರುಗಳು ನನ್ನ ಜೊತೆ ಸೊಲ್ಲಾಪುರದಲ್ಲಿ. ಅಂದರೆ ಸೊನ್ನಲಿಗೆ ಸಿದ್ದರಾಮಯ್ಯ ಸಮಿತಿಯಲ್ಲೇ ಅವರು 5 ವರ್ಷ ಪ್ರಾಧ್ಯಾಪಕ ಸೇವೆ ಪ್ರಾರಂಭ ಮಾಡಿದವರು. ಇನ್ನೊಂದು ನನ್ನ ಜೊತೆ ನನ್ನ ಸ್ನೇಹಿತರು ನನ್ನ ಜೊತೆ ನಮ್ಮ ವಿಭಾಗದಲ್ಲೇ ಪ್ರಾಧ್ಯಾಪಕರಾಗಿ ಶಿವಯೋಗಿ ಸಿದ್ದರಾಮಯ್ಯನಲ್ಲೇ PhD ಮಾಡಿದಂಥ ಒಬ್ಬರು ಪ್ರೊಫೆಸರ್ ಬಂದಿದ್ದಾರೆ ನನ್ನ ಜೊತೆ, ನಾನಾ ಸಾಹೇಬ್ ಅಂತೇಳಿ. ಅವರು ನಿಮ್ಗೆ ಗೊತ್ತಿರಲಿಲ್ಲ. ಈಗಾಗಲೇ ಬಸವಣ್ಣವ್ರ ಕುರಿತು 29 ಜನ PhD ಮಾಡಿದ್ದಾರೆ. ಬಸವಣ್ಣವ್ರ ಕುರಿತು ಅಕ್ಕಮಹಾದೇವಿ ಕುರಿತು 9 ಜನ PhD ಮಾಡಿದ್ದಾರೆ. ಅಲ್ಲಮಪ್ರಭು ಕುರಿತು 4 ಜನ ಮಾಡಿದ್ದಾರೆ. ಸಿದ್ದರಾಮಯ್ಯ ಕುರಿತು 5 ಜನ PhD ಮಾಡಿದ್ದಾರೆ. ನನ್ನ ವಿದ್ಯಾರ್ಥಿ ಒಬ್ಬರು ಇತ್ತೀಚೆಗೆ. ಈ ಏನು ಮಾತಾಡಿದ್ರೆ ಎಲ್ಲ ಬಹುತೇಕ ಮಹತ್ವದ ಅಂಶ ಹೇಳಿದ್ದಾರೆ. ಒಟ್ಟಿನಲ್ಲಿ ಹೇಳೋದೇನು, ನಾವೊಂದು ಅರ್ಧ ಗಂಟೆಯಲ್ಲಿ ನಾವು ಒಂದೇ ಸುಮ್ಮನೆ ಸಮಾಲೋಚನೆ ಮಾಡೋದು, ಉಪನ್ಯಾಸ ಅಂತಲ್ಲ, ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಳೋದು. ಅವ್ರು ಹೇಳಿದ್ರು ಕನ್ನಡಿ ಅಂತ ಹೇಳ್ತಾರೆ ನಮ್ಮ ಮಾತು. ಕನ್ನಡಿ ಹಾಗೆ ಈ ವಚನಗಳನ್ನೋದಾಗಲಿ ಅಥವಾ ಶರಣರು ಅನ್ನೋದಾಗಲಿ ಅಥವಾ ಗುರುಗಳನ್ನೋದಾಗಲಿ ಅವ್ರ ವ್ಯಕ್ತಿ ಅಂತ ನೋಡೋದು ಬೇಡ. ಅವರು ಒಂದು ಕನ್ನಡಿ ಅಂತ ತಿಳ್ಕೊಂಡು ಅಲ್ಲಿ ನಾವು ಏನು ನೋಡಬೇಕು, ನಾವು ಏನು ಮಾಡ್ಕೊಳ್ಬೇಕು, ನಾವೇನು ಸರಿಪಡಿಸ್ಕೊಳ್ಬೇಕು ಅನ್ನೋದು ಕಡೆ ಸ್ವಲ್ಪ ವಿಶ್ರಮ. ಅಕ್ಕ ಮಹಾದೇವಿ ಒಂದು ಕಡೆ ಒಂದು ವಚನ ಹೇಳ್ತಾರೆ, ತನುಶುದ್ಧ ಮನಶುದ್ಧ ಭಾವಶುದ್ಧರಾದವರೆನಗೊಮ್ಮೆತ್ತವ. ತನುಶುದ್ಧ ಮನಶುದ್ಧ ಭಾವಶುದ್ಧರಾದವರೆನಗೊಮ್ಮೆತ್ತವ. ನಡೆಯೆಲ್ಲ ಸದಾಚಾರ ನುಡಿಯೆಲ್ಲ ಶಿವಾಗಮ ನಿತ್ಯ ಶುದ್ಧರಾದವರೆನಗೊಮ್ಮೆತ್ತವ. ಕತ್ತಲೆಯ ಮೆಟ್ಟಿ ತಲೆಯೊಳಗಾಗಿ ಹೊರಗೊಳಗೊಂದಾದ ನಿಮ್ಮ ಶರಣರ ಎನಗೊಮ್ಮೆತ್ತವರ ಮಲ್ಲಿಕಾರ್ಜುನ. ಎಷ್ಟು ಚಂದ ಹೇಳ್ತಾರೆ. ಉಲ್ಟಾ ಹೋಗೋಣ ಅಂದ್ರೆ ಒಳಗೆ ಹೊರಗೆ ಒಂದಾದ ಶರಣರು ನೋಡ್ಬೇಕಾಗಿದೆ. ಎಲ್ಲಿ ಸಿಗ್ತಾರೆ ನಮ್ಮ ಇಡೀ ದೇಶದಲ್ಲಿ ವಿಶ್ವದಲ್ಲಿ ಅಂದರೆ ಗುರು ಬಸವಾನಂದ ಸ್ವಾಮಿಗಳಂತ ಒಳಗೆ ಹೊರಗೆ ಸಿಗ್ತಾರೆ. ನಾನು ನಿಮ್ಮ ಸ್ನೇಹಿತರಿಗೆ ಗೊತ್ತಿರಬೇಕು, ನಾನು ಕರ್ನಾಟಕದ ಎಲ್ಲ ಮಠಗಳಲ್ಲಿ ಹೋಗಿ ಬಂದಿದ್ದೀನಿ. ಕರ್ನಾಟಕದ ಎಲ್ಲ ಮಠಗಳು ಬಹುತೇಕ ಮಠಗಳು ಮುಗಿದ ಉಪನ್ಯಾಸಗಳು. ಆದರೆ ಈ ಮಠದಲ್ಲಿ ಫಸ್ಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿದ್ರೆ ಉಳಿದ ಎಲ್ಲ ಮಠಗಳು ಬೇಕಾಗಿಲ್ಲ ಅನಿಸ್ತದೆ ನನಗೆ. ಮಠಗಳು ಮಾಡುವ ಕೆಲಸ ಏನು? ವಿದ್ಯಾದಾನ ಸಾಕಷ್ಟು 800 ವರ್ಷದಿಂದ ಮಾಡ್ತಾ ಬಂದಾರೆ. ಶಿಕ್ಷಣ ಸಂಸ್ಥೆ ಸಾಕಷ್ಟು ಮಾಡ್ತಾ ಇದ್ದಾರೆ, ಅನುದಾನ ಮಾಡ್ತಾ ಇದ್ದಾರೆ. ಆದರೆ ಈ ಪರಿಸರ ಉಳಿಸುವುದೇನಿದೆಯಲ್ಲ, ಪ್ರಕೃತಿ ಉಳಿಸುವುದು, ಈ ಭೂಮಿ ಉಳಿಸುವುದು ಕೆಲಸ ಯಾವುದಾದ್ರೂ ಮಠ ಇಡೀ ಭಾರತದಲ್ಲಿ ಮಾಡ್ತಾರೆ, ಅದು ಈ ಮಠ ಮಾಡ್ತಾ ಇದ್ದಾರೆ. ಪರಿಸರ ಇದ್ರೆ ಮುಂದಿನ ಇಲ್ಲಿ ಏನೂ ಇಲ್ಲ, ಸಾಧ್ಯ ಇಲ್ಲ. ಅವರು ನಾವೆಲ್ಲ ಕಂಡಿದ್ದವರು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು, ಕೋಟಿಗಟ್ಟಲೆ ಇದ್ದವರು ಮನೆಯಲ್ಲಿ ಒಂದು ಸಣ್ಣದೊಂದು ಪುಸ್ತಕ ತೊಗೊಳ್ಳಾರ್ದಂಥ ದರಿದ್ರ ಸ್ಥಿತಿ ಬಂದದ. ಅದು ಏನೂ ಇಲ್ಲದೆ ಅವರು ಬಂದು ಎಲ್ಲಿಂದೋ ಬಂದು ಎಲ್ಲೋ ಉಳ್ಕೊಂಡು ಇಂಥ ಕಾಡಿನಲ್ಲಿ ಮಾಡ್ತಾ ಇದ್ದಾರಲ್ಲ, ಈ ಸೇವೆಗೆ ಅಕ್ಕ ಇಂಥವರನ್ನು ಹುಡುಕ್ತಿದ್ದಳು ಅಂತ ಅನಿಸ್ತಾವ. ಒಳಗೆ ಹೊರಗೆ ಒಂದಾದ ನಿಮ್ಮ ಶರಣರೆಲ್ಲ ಒಂದೆತ್ತವರ. ಅಕ್ಕನಿಗೆ ಕಾಣಲಿಲ್ಲ, ಅವರು ನಮ್ಗೆ ಕಾಣ್ತಾ ಇದ್ದಾರೆ, ಅದು ನಮ್ಮ ಪುಣ್ಯ. ಇದು ಒಂದು. ಮತ್ತೆ ಕತ್ತಲೆಯ ಮೆಟ್ಟಿ ತಲೆ ಬೆಳಗಾಗಿ ಹೊರಗೊಳಗೊಂದ ಅಂತ. ಕತ್ತಲೆಯ ಮೆಟ್ಟಿ ಅಂತ, ಕತ್ತಲೆ ಅಂದರೆ ಎಲ್ಲ ಕಡೆ ಕತ್ತಲೆ ತುಂಬಿದ್ದೀವಿ ನಮ್ಗೆ. ಅವ್ರಿಗೆ ಬೆಳಕು ಗೊತ್ತಿಲ್ಲ, ಅವ್ರಿಗೆ ಬಣ್ಣ ಗೊತ್ತಿಲ್ಲ, ಅವರಿಗೆ ನಾವು ಯಾರು ರೂಪ ಗೊತ್ತಿಲ್ಲ. ನಾವು ಹೇಗೆ ಬೆಳ್ಳಗಿದ್ದೆವು, ಕರ್ರಗಿದ್ದೆವು, ಕೆಂಚಗಿದ್ದೆವು, ಬುಡ್ಡಕ್ಕಿದ್ದೆವು ಗೊತ್ತಿಲ್ಲ. ಆದರೆ ಆ ಕತ್ತಲೆಯ ಒಳಗೆ ಆ ಬೆಳಕಲ್ಲವೇ ಇಡೀ ದೇಶದ ಬಗ್ಗೆ ಅವ್ರು ಚಿಂತನೆ ನೋಡ್ರಿ. ರಾಷ್ಟ್ರದ ಬಗ್ಗೆ, ಭಾವಿಕತೆ ಬಗ್ಗೆ, ವೈಚಾರಿಕತೆ ಬಗ್ಗೆ ಯಾವ ಸ್ವಾಮೀಜಿನ ಇತ್ತೀಚೆಗೆ ಥರ ಮಾತಾಡ್ತಾ ಇಲ್ಲ. ಮಾತಾಡೋದು ಸುಮ್ಮನೆ ಏನೋ ಯಾವುದೋ ಪಂಥ, ಎಡಪಂಥನೋ ಬಲಪಂಥನೋ ಏನೋ ಮಾಡ್ಬಿಡ್ತಾರೆ. ಆದರೆ ಎಲ್ಲವನ್ನು ಬಿಟ್ಟು ನಿಜವಾದ ನಿರಂಜನ ಮೂರ್ತಿಯಾಗಿ ಅವರು ಮಾಡ್ತಾ ಇದ್ದಾರಲ್ಲ, ಇದು ಕತ್ತಲೆಯನ್ನು ಕಳೆಯುವ ಕೆಲಸ. ಅಲ್ಲ ಹೇಳ್ತಾರೆ, ಹಿಡಿಯುವ ಕೈಗಳ ಮೇಲೆ ಕತ್ತಲೆಯ, ನೆನೆವ ಮನದ ಮೇಲೆ ಕತ್ತಲೆಯ, ನೋಡುವ ಕಂಗಳ ಮೇಲೆ ಕತ್ತಲೆಯ. ಕತ್ತಲೆ ಎಂಬುದು ಇತ್ತಲೆಯ, ಗುಹೇಶ್ವರನೆಂಬುದು ಅತ್ತಲೆಯ. ಏನು ಮಾಡ್ತಾ ಇದ್ದೀವಿ? ಬರೀ ಕತ್ತಲೆ ಕೆಲಸ. ನಾವು ಅಜ್ಞಾನ, ಮೋಸ, ವಂಚನೆ, ದ್ವೇಷ, ಅಸೂಯೆ ಇವೇ ಮಾಡ್ತಾ ಇದ್ದೀವಿ. ಕತ್ತಲೆ ಕೆಲಸ, ಅಜ್ಞಾನ. ಅದಕ್ಕೆ ಹೇಳ್ತಾರೆ, ಈ ಕತ್ತಲೆಗೆ ಕೊನೆಯಿರದ ಬಾಯಾರಿಕೆ.
ಎಷ್ಟೊಂದು ಕುಡಿದರು ತಿಂದರು ಕೊನೆ ಇದಕ್ಕೆ ಸಾಕೆ ಆಗೋದಿಲ್ಲ ಕತ್ತಲೆ. ಆ ಕತ್ತಲೆ ನಮ್ಮ ಒಳಗೂ ಇದೆ, ಹೊರಗೂ ಇದೆ, ನಮ್ಮ ಅಂತರಂಗದಲ್ಲಿ ಇದೆ, ನಿಮ್ಮ ಅಂತರಂಗದಲ್ಲಿ ಇದೆ. ಇದನ್ನು ಹೋಗಲಾಡಿಸುವ ಕೆಲಸ ಯಾರು ಮಾಡ್ತಾ ಇದ್ದಾರೆ? ನಾವು ಮಾಡಬೇಕು. ಅವರು ಎಷ್ಟೊತ್ತು ಮಾಡೋದು? ಗುರುಗಳೇ ಮಾಡಬೇಕಾಗಿಲ್ಲ, ನಾವು ಮಾಡಬೇಕಾಗಿದೆ. ಆ ಕತ್ತಲೆಗೆ ಒಳಗೆ ಬೆಳಕನ್ನು ಕೊಡುವಂಥ, ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡ. ಈ ತಮಂದ ನಮ್ಮ ಕತ್ತಲೆ ಹೋಗ್ಬೇಕಾದ್ರೆ ಜ್ಯೋತಿ ಬೇಕು. ಆ ಜ್ಯೋತಿ ಅನ್ನೋದೇನು? ವಚನಗಳ ಮೂಲಕ, ತಿಳುವಳಿಕೆಯ ಮೂಲಕ, ಗುರುಗಳ ಮಾತುಗಳ ಮೂಲಕ, ಈ ಪರಿಸರದ ಮೂಲಕ, ಅನುಭವದ ಮೂಲಕ, ಅನುಷ್ಠಾನದ ಮೂಲಕ ನಾವು ಮಾಡ್ಕೊಳ್ಬೇಕಾಗಿದೆ. ಇದು ಅಕ್ಕ ಹೇಳೋದು ಮತ್ತೊಂದೇನು? ನಡೆಯಲ್ಲ ಸದಾಚಾರ, ನುಡಿಯಲ್ಲ ಶಿವ. ನಾವು ನಡೆ ಒಂದು, ನುಡಿ ಒಂದು. ನಾವು ಸಮಾಜದಲ್ಲಿ ನೋಡ್ತಿರ್ತೀವಿ, ಈ ಹೇಗಿದ್ದಾರೆ ಇದು? ಹೇಳೋದೇ ಒಂದು, ಮಾಡೋದೇ ಒಂದು, ಆಚಾರ ಒಂದು, ವಿಚಾರ ಒಂದು, ಬರೆಯುವುದೇ ಒಂದು, ಬದುಕೋದೇ ಒಂದು, ಭಾಷಣ ಮಾಡೋದೇ ಒಂದು, ಇರೋದೇ ಒಂದು. ಇದು ಎಲ್ಲಿ? ಅಣ್ಣ ಹೇಳ್ತಾರೆ, ಎನ್ನ ನಡೆಯೊಳಗೆ ಒಂದು ಜವೆ ಕೊರತೆಯಾದರೆ ಎನ್ನ ನದ್ದು ನೀನೆದ್ದು ಹೋಗ ಅಂತ ಹೇಳ್ತಾರೆ. ನನ್ನ ನಡೆಯೊಳಗೆ ನುಡಿಗೆ ಪೂರೈಸುವೆ. ನಡೆ ನುಡಿ ಎಷ್ಟು ಶುದ್ಧ ಅದು ವಚನ ಶಾಸ್ತ್ರದ್ದು. ಅದನ್ನ ನಡೆಯಲ್ಲಿ ಸದಾಚಾರ ಅಕ್ಕ. ನಡೆಯಲ್ಲಿ, ನಮ್ಮ ವರ್ತನೆಗಳಲ್ಲಿ, ನಮ್ಮ ನಡವಳಿಕೆಯಲ್ಲಿ, ನಮ್ಮ ಇರುವಿಕೆಯಲ್ಲಿ ಸದ್ವಿಚಾರ, ಸದಾಚಾರದ ಮತ್ತು ಬೇರೆ ಅಲ್ಲ. ಯಾರಿಗೂ ತೊಂದರೆ ಕೊಡೋದು ಬೇಡಪ್ಪ, ಮತ್ತೊಬ್ಬರಿಗೆ ತೊಂದರೆ, ಹಿಂಸೆ, ಮಾನಸಿಕ ಹಿಂಸೆ ಕೊಡೋದು ಬೇಡ, ಸಾಕು. ಅದು ಚೆನ್ನಾಗಿದ್ದು ಸಾಕು. ಇದು ಸರಿಯಾಗಿ ಅದಕ್ಕೆ ಬೇಸ್ಮೆಂಟ್ ಎಲ್ಲ ಹಾಕಂದ್ರೆ ಇವೆಲ್ಲಕ್ಕೂ ಆಗ್ಬೇಕಾದ್ರೆ, ಹೊರಗೆ ಹೋಗ್ಬೇಕಾದ್ರೆ, ಕತ್ತಲೆ ಹೋಗ್ಬೇಕಾದ್ರೆ, ನಡೆ ಸದಾಚಾರ, ನುಡಿ ಶಿವಾಗಮ ಆಗ್ಬೇಕಾದ್ರೆ 3 ಸ್ಟೆಪ್ ಕೊಡ್ತಾಳೆ. ತನುಶುದ್ಧ, ಮನಶುದ್ಧ, ಭಾವಶುದ್ಧ. ಸ್ವಾಮೀಜಿ ಮಾಡೋ ಕೆಲಸ ಅದೇ, ತನುಶುದ್ಧ, ಮನಶುದ್ಧ, ಭಾವಶುದ್ಧ. ನಾವು ಇಲ್ಲಿ ಇವತ್ತು ಕೂತವ್ರಂತೂ ಎಲ್ಲರೂ ಆರೋಗ್ಯವಂತರಿದ್ದೀರಿ, ಭಾಳ ಒಳ್ಳೆಯ ಮನಸ್ಸಿನವರಿದ್ದೀರಿ, ಒಳ್ಳೆ ವಿಚಾರದವರಿದ್ದೀರಿ. ಆದರೆ ಸುತ್ತಲೂ ಇರ್ತಕ್ಕಂಥ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ನೋಡಿ. ತನು ಶುದ್ಧದ ಇಲ್ಲ ನಮ್ಮ ಸುತ್ತಮುತ್ತಲು. ಯಾಕೆ ಹೀಗೆ? ಎಷ್ಟು ನೋಡ್ರಿ, ಎಷ್ಟು ರೋಗಿಗಳು, ಗುರುಗಳೇ ಹೇಳಿದ್ರು, ಡಾಕ್ಟರ್ ಹೇಳಿದ್ರು, ಎಷ್ಟು ಪೇಷಂಟ್ ಬರ್ತಾವ ನಾವು ತಲೆ ಚಿಟ್ಟಿಡ್ದು ಅಂದರು. ಹಗಲು ರಾತ್ರಿ ಪೇಷಂಟ್. ಯಾಕೆ ಈ ಪೇಷಂಟ್ಗಳು ಯಾಕೆ ಆಗ್ತಾ ಇದ್ದಾರೆ? ಯಾರೂ ಮಾಡ್ತಾ ಇಲ್ಲ, ನಾವು ಆಗ್ತಾ ಇದ್ದೀವಿ. ಹೆಜ್ಜೆಗೆ ಆಗ್ತಾ ಇದ್ದೀವಿ. ನಾವು ಬರಮಾಡ್ಕೊಂತ ರೋಗಗಳನ್ನು ನಮ್ಮ ಜೀವನ ವಿಧಾನದಲ್ಲಿ, ನಮ್ಮ ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ಇರುವುದರಲ್ಲಿ, ಮಾತಾಡುವುದರಲ್ಲಿ, ಬದುಕುವುದರಲ್ಲಿ ನಾವು ರೋಗಗ್ರಸ್ತರಾಗ್ತಾ ಇದ್ದೇವೆ. ಸ್ವಾಸ್ಥ್ಯ ಅನ್ನೋದು ಹೋಗ್ಬಿಟ್ಟು ನಾವು ಅದಕ್ಕೆ ತನುಶುದ್ಧ ಆಗಬೇಕು, ಆರೋಗ್ಯವಂತ ಜೀವನ ಮಾಡಬೇಕು ಅನ್ನೋದು ಅಕ್ಕ ಹೇಳೋದು. ತನುಶುದ್ಧ ಆಗಬೇಕಾದ್ರೆ ಏನು ಮಾಡಬೇಕು? ಶರಣರು ಸಾವಿರಾರು ಹೇಳ್ತಾರೆ, ಕೆಲಸ ಮಾಡಿ, ಕಾಯಕ. ಅವ್ರು ಹೇಳಿದ ದೊಡ್ಡ ಕೆಲಸ ಅಂದ್ರೆ ಕಾಯಕ. ಏನಾದರೂ ಕೆಲಸ ಮಾಡೋಣ, ನಮ್ಮ ಕೆಲಸ ನಾವು ಮಾಡೋಣ. ಇದೇ ಕೆಲಸ ಅಂತಿಲ್ಲ. ಕಾಯಕದಲ್ಲಿ ಮೇಲೂ ಇಲ್ಲ, ಕೀಳು ಇಲ್ಲ, ಶ್ರೇಷ್ಠ ಇಲ್ಲ, ಕನಿಷ್ಠ ಇಲ್ಲ. ಒಂದು ಚರ್ಮಗಾರಿಕೆ ಕೆಲಸ ಇರ್ಬೋದು, ಚಪ್ಪಲಿ ಹೊಲಿಯೋದೇ ಇರ್ಬೋದು, ಬಟ್ಟೆ ಒಗೆದೇ ಇರ್ಬೋದು, ಬುಟ್ಟಿ ಮಾಡೋದೇ ಇರ್ಬೋದು, ಕಸ ಮುಸ್ರಿ ತೆಗೆಯೋದೇ ಇರ್ಬೋದು, ಕ್ಷೌರ ಮಾಡೋದೇ ಇರ್ಬೋದು. ಯಾವ ಕೆಲಸನೂ ಕಡಿಮೆ ಇಲ್ಲ. ಅವೆಲ್ಲವೂ ಪೂಜೆ ಅಂತಂದ್ರೆ ಶರಣರು. ಯಾವ ಕೆಲಸನೂ ಕಡಿಮೆ ಇಲ್ಲ. ಈ ಕೆಲಸ ಕಡಿಮೆ ಅಂತ ನಾವು ಅನುಕೂಲ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ ಈಗ? ಈ ಕೆಲಸ ಮಾಡಬಾರ್ದು, ಬಟ್ಟೆ ಒಗೆಯೋದು ಬೇಡ, ಬಟ್ಟೆ ತಿಕ್ಕೋದು ಬೇಡ, ಅಡುಗೆ ಮಾಡೋದು ಬೇಡ, ಮತ್ತೇನು ಮಾಡಬೇಕು? ತಿನ್ನೋದು, ಕೂಡೋದು, ಮಲಗೋದು, ಬರೀ ಅಷ್ಟೇ. ಅದು ಹೇಗೆ ಆರೋಗ್ಯ ಸರಿ ಇರ್ತದೆ? ನೀವು ನಂಬ್ತಿರಲ್ಲ ಗುರುಗಳು, ನಾನು ಪ್ರತಿ ಸೋಮವಾರ ರಜೆ ದಿವಸ ನಮ್ಮ ಮನೆ ಎಲ್ಲ ಸ್ವಚ್ಛ ಮಾಡ್ತಿರ್ತೀನಿ, ಟಾಯ್ಲೆಟ್ ಎಲ್ಲ ಸ್ವಚ್ಛ ಮಾಡ್ತೀವಿ, ನಾಲಿ ಎಲ್ಲ ಸ್ವಚ್ಛ ಮಾಡ್ತಿರ್ತೀವಿ. ಮತ್ತು ಅವ್ರಿಂದ ನಾಲಿ ಮುನ್ಸಿಪಾಲ್ಟಿದ ಒಂದು ಸರ್ ನೀವೇನು ಮಾಡ್ತೀರಿ? ನೀವು ಮನುಷ್ಯರೇ, ನಾವು ಮನುಷ್ಯರೇ. ಏನು ವಾರದಾಗ ಒಂದು ದಿವ್ಸ ಮಾಡಿದ್ರೆ ಏನು ಕರೀತೇವ? ನಮ್ಮ ಮನೆ ಮುಂದೆ ನಾಲಿ ಮಾಡ್ತಾ ಇದ್ದೀವಿ, ಇಲ್ರಿ ಇಡೀ ಊರಿಂದೆಲ್ಲ ಹೊಲಸು ಬರ್ತದೆ. ಬರಲಿ, ಅವರು ಮನುಷ್ಯರೇ, ನಾವು ಮನುಷ್ಯರೇ. ಇದು ನಾವು ಪ್ರಜ್ಞೆ ಇಲ್ಲ. ಪರಿಸರ ನಾವು ಸ್ವಚ್ಛ ಮಾಡೋದ್ರೆ ನಾವು ಪ್ರಜ್ಞೆನೇ ಇಲ್ಲ. ಹೇಗೆ ಆರೋಗ್ಯ ಕೆಡಿಸ್ತಾ ಇದೆ ನೋಡ್ರಿ. ಇಡೀ ಡೆಲ್ಲಿ ಅನ್ನೋದು, ಕಲ್ಕತ್ತಾ ಅನ್ನೋದು, ಮುಂಬೈ ಅನ್ನೋದು, ಬೆಂಗಳೂರು ಅನ್ನೋದು ಅನಾರೋಗ್ಯ ಕೇಂದ್ರಗಳಾಗ್ತಾ ಇದೆ. ಅಲ್ಲಿ ಹೋಗಿ ಬಂದರೆ ನಮ್ಗೆ ನೆಗಡಿ ಜ್ವರ ಬಂದ್ಬಿಡ್ತು. ಬೆಂಗಳೂರಿಗೆ ಹೋಗಿ ಬಂದರೆ ಒಂಥರ ನೆಗಡಿ ಜ್ವರ ಬಂದ್ಬಿಡ್ತದೆ. ಯಾಕೆ? ಅಲ್ಲಿ ಶುದ್ಧ ಗಾಳಿ ಇಲ್ಲ, ಶುದ್ಧ ನೀರಿಲ್ಲ, ಮತ್ತು ಶುದ್ಧ ಮನುಷ್ಯರು ಇಲ್ಲ, ಎಲ್ಲ ರಾಕ್ಷಸರು ಇಲ್ಲ. ಒಬ್ಬ ಹೆಣ್ಮಗಳು ಸರಿಯಾಗಿ ಮರಸ್ತೆ ಹೋಗಪ್ಲೇ ಇಲ್ಲ. ಏನು ಮಾಡ್ತಾರೋ ಅಷ್ಟು ಕ್ರೂರಿಗಳಾಗ್ಯಾರ ಮನುಷ್ಯರು, ರಾಕ್ಷಸರಾಗ್ಯಾರ. ಗಾಂಧಿ ಅನ್ನೋ ಪಾಪ ಹೇಳ್ತಾತ, ನಮ್ಮ ಮಹಿಳೆಯರು ರಾತ್ರಿ ಎಲ್ಲ ಒಬ್ಬಳೆ ಓಡಾಡಿದ್ರೆ ಸುರಕ್ಷೆ, ಹಗಲಂತೆ ಓಡಾಡೋ ಸ್ಥಿತಿಯಲ್ಲಿಲ್ಲ. ಇಂತಹ ರಾಕ್ಷಸರು ಮತ್ತೆ ನಾವು ಮನಸ್ಸು ಎಷ್ಟು ಕೊಳಕಾಗಿಲ್ಲ, ಎಷ್ಟು ಕೊಡುತ್ತಬೇಕು. ಯಾಕೆ? ನಮ್ಮ ಆರೋಗ್ಯ ಸರಿ ಇಲ್ಲ, ನಮ್ಮ ಮನಸ್ಸು ಸರಿ ಇಲ್ಲ, ನಮ್ಮ ಭಾವನೆ ಸರಿ ಇಲ್ಲ. ಈ 3 ಮಾಡಿದ್ರೆ ಸಾಕು ಅಂತ ಸಾಕು. ನಾವೆಲ್ಲ ಕೂತವರೆಲ್ಲ ಇಷ್ಟು 3 ಮಾಡಿದ್ರೆ ಸಾರ್ಥಕ.
ಗುರುಗಳಿಗೆ ಒಂದು ಸೇವೆ, ಅವ್ರ ಗುರುಗಳ ಸೇವೆ ಮಾಡೋದೇನಪ್ಪ ಅಂದ್ರೆ ಇಷ್ಟು ನಾವು ಸರಿ, ಅವ್ರೇನು ಮಂದಿಗೆ ಮಾಡೋದು ಬೇಡ, ನಮ್ಮನ್ನು ನಾವು ಮಾಡ್ಕೊಳ್ಳೋಣ, ನಮ್ಮ ಆರೋಗ್ಯ ನಾವು ಸರಿ ಇಟ್ಕೊಳ್ಳೋಣ ಅಷ್ಟೇ. ಇವತ್ತು ಪ್ರಣ ತೊಡೋಣ, ಇವತ್ತೆಲ್ಲ ನೀವು ಹೆಣ್ಮಕ್ಳು ಇದ್ರಿ, ದೊಡ್ಡವರು ಇದ್ರಿ, ನಮ್ಮ ಆರೋಗ್ಯ ನಾವು ಪೇಷಂಟ್ ಆಗಿ ನಮ್ದೆಲ್ಲ ತೊಳೆಯೋದು ಬಳೆಯೋದು ಮಾಡಿ ಮತ್ತೊಬ್ಬರದು ಪರಾವಲಂಬಿಯಾಗಿ ಸಾಯೋದು ಬೇಡ, ಸ್ವಾವಲಂಬಿಯಾಗಿ ಸಾಯೋಣ ಅಷ್ಟೇ. ಅಷ್ಟೇ ಸಾಕು. ಅದು ಹೇಗೆ ಸಾಧ್ಯದ ನಮ್ಮೆದರೆ 82 ವರ್ಷ ಸಿದ್ದೇಶ್ವರ ಸ್ವಾಮಿಗಳು ಎಷ್ಟು ಆರೋಗ್ಯದಿಂದ ಎಲ್ಲರ ಜೊತೆ ಹೋಗ್ಬಿಟ್ರು. ಇದು ಇಡೀ ಶತಮಾನದಲ್ಲಿ ಯಾರೂ ಇರಲಾರ್ದಕ್ಕೆ ಸ್ವತಃ ಸ್ವ ಇಚ್ಛೆಯಿಂದ ಹೋಗಿದ್ದು ನಾವು ಕಣ್ಣಾರೆ ನೋಡಿದ್ರು. ಯಾಕೆ ಹೋದ್ರು? ಅವ್ರ ಜೊತೆ ನಾನು ಸುಮಾರು 25 ವರ್ಷ ಕಳೆದಿನ ಕಾಲ. ಅವರು ನಮ್ಮ ಕಾಲೇಜಿಗೆ ಕರ್ಕೊಂಡ್ಬಂದಿನಿ, ಕಮಲಾಪುರ ಕರ್ಕೊಂಡ್ಬಂದಿನಿ, ಅವ್ರ ಜೊತೆ ಸಾಕಷ್ಟು ಒಳ್ಳೆಯದು. ಅವ್ರದ್ದು ಜೀವನ ವಿಧಾನ ಹೇಗಿತ್ತು? ಅವರಷ್ಟು ಮಾಡ್ಲಿಕ್ಕೆ ಬರಲ್ಲ ನಮಗೆ. ಅಟ್ಲೀಸ್ಟ್ ಸ್ವಲ್ಪ ಮಾಡೋಣ, ಸರಳವಾಗಿರ್ಲಿಕ್ಕಾಗಲ್ಲ ನಮ್ಗೆ, ಸಮಾಧಾನ ಸಂಗಟ ಇರ್ಲಿಕ್ಕಾಗಲ್ಲ, ಹೆಚ್ಚಿಗೆ ವಿತರಣೆ ಮಾತಾಡೋದು, ಚರ್ಚೆ ಮಾಡ್ಕೊಂಡು ಕೊಡೋದು ಏನು ಅಗತ್ಯ ಇದೆ? ನಾವು ಎಲ್ಲಿ ಆರೋಗ್ಯ ಹೇಗೆ ಮಾಡ್ಕೊಡ್ತೀವಿ ಅಂದ್ರೆ ಚೀರಾಡಿ ದಡದು ಆರೋಗ್ಯ ಹೇಗೆ ಮಾಡ್ಕೊಡ್ತೀವಿ. ಜಗಳ ಆಡಿ ಆ ಮುಜೆ ಮಾರಂತೇವೆ ನಾವು, ದಾರ ಹೋಗೋದು ಕರ್ಕೊಂಡು ಬರ್ತೇವೆ ನಾವು, ಕುಡಿ ನನಗೆ. ಇದು ನಮ್ಮ ಮಾತುಗಳಲ್ಲೇ ಆರೋಗ್ಯ ಕೇಳಿಸ್ಕೊಳ್ತೇವೆ. ಬರೀ ದೇಹ ರುಚಿ ಆರೋಗ್ಯದ ಬಿಡ್ರಿ, ಬೇರೆ ಮಾತುಗಳಲ್ಲಿ ನೋಡಿ. ಮನೆಗಳಲ್ಲಿ ಈ ಧಾರಾವಾಹಿ ಏನು ನೋಡತ್ತಾರಲ್ಲ ಇವರೆಲ್ಲ ದೊಡ್ಡ ಆ ಧಾರಾವಾಹಿ ಹೋಗಿ ಬೆಂಕಿ ಹಚ್ಚಿ ನೋಡಿ ಸ್ವಲ್ಪ ಮನೆಯನ್ನು ಶಾಂತಿ ಉಳಿಬೇಕಪ್ಪ. ಅವು ಬರೀ ಎಲ್ಲಿಂದ ತರ್ತಾವ, ಎಲ್ಲಿಯೋ ಕತೆ ಹೇಳ್ತಾವ. ಯಾವುದೋ ಮನೆ ಶ್ರೀಮಂತರದು, ಇದು ಗಂಡು ಬಿಟ್ಟು ಹೇಳ್ತೀವಿ, ಮತ್ತೊಂದು ಕಡೆ ಹೊಡ್ತದ, ಅವ್ನು ಹೇಳ್ತೀವಿ ಗಂಡು ಬಿಟ್ಟು, ಇದೇ ಕಡೆ ಹೊಡ್ತದ, ಇದು ಆದರ್ಶ. ಇದು ಯಾವ್ದು ಆರೋಗ್ಯ? ಮನಸ್ಸು ಎಷ್ಟು ಹೊಲಸಾಗ್ಬಿಡ್ತಾವ. ಇದು ಇದೇ ಆರೋಗ್ಯಕ್ಕೆ ಹಾಳಲ್ಲ. ಅದು ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಏನು ತೋರಿಸೋದು? ನಾವು ಹೊರಗಡೆ ನಾವು TV ನೋಡ್ಬೇಕಾದ್ರೆ ಮೊದಲು ಸಣ್ಣಾಗಿ 20-25 ವರ್ಷದಿಂದ ನಾವು ಹಿರಿಯರು ಇಲ್ದಾಗ ನಾವು TV ಹಚ್ತಿದ್ದೆವು. ಈಗ ಎಲ್ಲ ಖುಲ್ಲಾಗೆ ಮೊಬೈಲ್ ಬಂದಿಗೆ ಏನೂ ಉಳಿದೇ ಇಲ್ಲ. ಅಷ್ಟು ಅಸಹ್ಯ, ಅಷ್ಟು ಅಶ್ಲೀಲ, ಅಷ್ಟು ಅವಾಚ್ಯ, ಅಷ್ಟು ಹೇಸಿಕೆ ಬರುವಂಥದ್ದಾಗ್ಬಿಟ್ಟದು. ನನ್ನ ಮನಸ್ಸುಗಳು ಎಷ್ಟು ಕೊಳತು ಹೊಲತ್ತದ. ಆರೋಗ್ಯ ಹೇಗೆ ಸರಿ ಇರಬೇಕಂದ್ರೆ ನಾವು ಒಬ್ಬರೇ ಮಾಡ್ಲಿಕ್ಕಾಗಲ್ಲ, ನಮ್ಮ ಸುತ್ತಮುತ್ತ ಪರಿಸರನೂ ಮಾಡುತ್ತೆ. ನಮ್ಮ ಮನೆ ಆರೋಗ್ಯ ಇರಬೇಕಾದ್ರೆ ನಮ್ಮ ಸ್ವಭಾವ, ನಮ್ಮ ತಂದೆ ತಾಯಿ, ಮನೆಯಲ್ಲಿ ಹಿರಿಯರು, ಗುರುಗಳು, ದೊಡ್ಡವರು, ಅವ್ರಿಗೆ ಗೌರವ ಕೊಡುವಂಥ ಮನೋಭಾವ ನಮ್ಮಲ್ಲಿ ಬರಬೇಕು. ನಾನೇ ಒಬ್ಬ ಶ್ರೀಮಂತ, ನಾನು ಬೆಂಗಳೂರ ಮನೆ ಕಟ್ಟಿಕೊಂಡು ಒಂದು ದೊಡ್ಡದೊಂದು ಫ್ಲಾಟ್ ಇಟ್ಕೊಂಡು ಕುಂತ್ರೆ ಆಗೋದಿಲ್ಲ. ಈ ಮನೆ ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲವೂ ಸರಿ ಇರಬೇಕಂದ್ರೆ ನನ್ನ ಸ್ವಭಾವ ಸರಿ ಇರಬೇಕು, ಸ್ವಭಾವ ಸರಿ ಇರಬೇಕು. ಅದಕ್ಕೆ ಶರಣಗಳಿದ್ದು ಇದು, ಶರಣ ಮಾಡೋದಿದು. ಇದು ಯಾರು ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆ? ಯಾರು ಗುರುಗಳು ಎಷ್ಟು ದಿವಸ ಹೇಳ್ಬೋದು? ಅಥವಾ ಮತ್ತೊಬ್ಬರು ಗನ್ನೆಂಟು ಮಿಲಿಟ್ರಿ ಬಂದು ಹೇಳ್ಬೇಕು ನಮಗೆ, ನಿಮ್ಮ ಮನೆಯಾಗ ನೋಡಪ್ಪ ಕೂಸಿಗೆ, ಈಗ ತಾಯಿ ತಂದೆ ಮಕ್ಕಳಿಗೆ ನೋಡಪ್ಪ ರಾತ್ರಿ ಇಲ್ಲಿ ಹೊಲಸು ಮಾಡಬೇಡ ಅಂತ ಹೇಳ್ಬೇಕಾದ್ರೆ ಯಾರು ಹೇಳ್ಬೇಕದು? ತಾಯಿ ತಂದ್ರೆ ಹೇಳೋದು. ಇಲ್ಲ ಮಗ ಇಲ್ಲೇ ಮಾಡಿ ಏನಾಗಲ್ಲ ನಡಿ, ಇಲ್ಲೇ ಮಾಡಂದ್ರೆ ಅದು ಇಲ್ಲೇ ಕೂಗ್ತದೆ. ಎಲ್ಲ ಮಾಡೋದು ಸ್ವಲ್ಪ ದೂರ ಸರ್ಸು, ಧೈರ್ಯ ಮಾಡು, ಧೈರ್ಯ ಓಡಾಡು. ಮುಂಜಾನೆ ಎಳ್ಸೋದಿಲ್ಲ ನಾವು. ಹೊಸ ಫ್ಯಾಷನ್ ಏನಾಗಿದೆ, ಮುಂಜಾನೆ 8ಕ್ಕೆ ಕೇಳೋದು ಫ್ಯಾಷನ್ ಆಗಿದೆ. ರಾತ್ರಿ ಬೆಳಗನೆ ಕೊಡೋದು ಫ್ಯಾಷನ್. ಪಿಶಾಚಿಗಳು ಕುಂತ ಕೊಡೋದು ಬೆಳಗನೆ. ಮನುಷ್ಯರ ಏನು ಅದು ಮೊಬೈಲ್ ಹಿಡಿಯೋದು, ರಾತ್ರಿ ಬೆಳಗನೆ ಕೊಡೋದು, ರಾತ್ರಿ ನೋಡ್ಕೊತ ಕೊಡೋದು, ಹಚ್ಕೊಂಡು ಒಳಗೆ ಹೋಗಿ ನೋಡ್ಕೊತ ಕೊಡೋದು, ಬಾಗಲ ಹಚ್ಕೊಳ್ಳೋ ಮ್ಯಾಲ ಒಳಗೆ ನೋಡ್ಕೊತ ಕೊಡೋದು. ಮತ್ತೆ ಯಾರು ಕತ್ಲಾಗ ಬಂದು ನೋಡಿದ್ರೆ ರಾಕ್ಷಸಿಗೆ ಕುಂತು ಒಳಗಂತ ಅನಿಸ್ಬೋದು. ಅಂದರೆ ಅರ್ಥ ನಮ್ಮ ಸ್ವಭಾವ, ನಮ್ಮ ವರ್ತನೆಗಳು ಸರಿ ಪಾವಾಗಿವೆ. ಹೇಳ ತತ್ವ ಇಷ್ಟೇ. ತನು ಶುದ್ಧ ಬರೀ ತನುವಿನಿಂದ ಆಗೋದಿಲ್ಲ, ಒಂದು ಕಾಯಕದಿಂದ ಆಗ್ತದೆ. ಯಾವುದೇ ಕೆಲಸ ಮಾಡ್ರಿ ಅದು ಪೂಜೆ ಅಂತ ತಿಳ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಅವರನ್ನು ಅವಮಾನ ಮಾಡೋಣ ಬೇಡ. ನಾವು ನೋಡ್ತೀವಿ ಕಸ ಮುಸ್ರಿ ಹೊಡಕಿಗೆ ಒಂದು ನಮ್ಮನ್ನ ಮಾತಾಡ್ತೀವಿ, ಗಂಟೆ ಹೊಡೋರಿಗೆ ಒಂದು ನಮ್ಮನ್ನ ಮಾತಾಡ್ತೇವೆ. ಯಾಕೆ? ಎಲ್ಲರೂ ಒಂದೇ, ಪಾಠ ಮಾಡೋದು ಒಂದೇ, ಅವ ಡ್ರೈವರ್ನು ಒಂದೇ. ನಾವು ದೈಹಿಕ ಕೆಲಸ ಮಾಡೋರಿಗೆ ಕೀಳಂತೀವಿ, ಮಾನಸಿಕ ಕೆಲಸ ಮಾಡೋರಿಗೆ ಶ್ರೇಷ್ಠ ಅಂತೀವಿ. ಅದು ತೆಗೆದ ಯಾವುದೇ ಇಲ್ಲ. ನಮ್ಮ ಟಾಯ್ಲೆಟ್ ತೊಳಗೂ ಅಷ್ಟೇ, ನನಗೆ ಅಷ್ಟೇ, ಒಬ್ಬ ಶಿಕ್ಷಕನು ಅಷ್ಟೇ. ಅರ್ಥ ಆ ಥರ ಮನೋಭಾವ ಸಮಾಜದಲ್ಲಿ ಬಂದರೆ ಅಲ್ಲಿ ಆರೋಗ್ಯ ಸರಿ ಇರ್ತವೆ. ಇಲ್ಲಾಂದ್ರೆ ಅದನ್ನು ಅವಮಾನ ಮಾಡ್ತಾ ಹೋದರೆ ಕುಗ್ಗಿ ಬಿಡ್ತಾರೆ. ಅವ್ರಿಗೆ ಅವಮಾನ ಮಾಡ್ತಾ ಅದು ಮಾನಸಿಕ. ನೋಡಿ ಹೇಳಿದ್ರಲ್ಲ ಗುರುಗಳು, ಅವರು ಇಡೀ ನಮ್ಮ ದೇಹದ ಇಂದ್ರಿಯಗಳೆಲ್ಲವೂ ಕೆಲಸ ಮಾಡ್ತಿರ್ತಾವೆ. ಕುಗ್ಗಿದ್ರೆ, ಅವಮಾನ ಆದರೆ, ಅಸಹನೆ ಆದರೆ, ಒಳಗೆ ಕೀಳಿರಿಮೆ ಬಂದ್ಬಿಟ್ಟು ಏನೇನೋ ಅವಮಾನ ಆಗುತ್ತೆ. ಮಾನಸಿಕ ಕುಗ್ಗು ಬಿಟ್ಟಿರ್ತಾರೆ. ಕುಗ್ಗಿದವರಿಗೆ ಅಣ್ಣ ಬಸವಣ್ಣ ನೋಡಿದ್ರು, ತಳಕ್ಕೆ ನೀರಿದ್ರೆ ಮೇಲೆ ಪಲ್ಲವಿಶ್ವ ನೋಡ ಅಂತೇಳಿ ಅವ್ರಿಗೆ ಅಪ್ಕೊಂಡ್ಬಿಟ್ರು. ಹಡಪದ ಅಪ್ಪಣ್ಣಗೆ ಅಪ್ಕೊಂಡ್ಬಿಟ್ರು, ಸಂಗಾರ ಹರಳೆಗೆ ಹಚ್ಕೊಂಡ್ಬಿಟ್ರು, ಮಾದರ್ ಚೆನ್ನೈಗೆ ಅಪ್ಕೊಂಡ್ಬಿಟ್ರು, ಡೋಹರ ಕಕ್ಕೈಗೆ ಅಪ್ಕೊಂಡ್ಬಿಟ್ರು. ನಾವೆಲ್ಲ ದೂರ ಮಾಡ್ತೇವೆ ಅವ್ರಿಗೆ. ಇವನಾರವ ಅಂತ ಅವ್ರಂದ್ರು, ಇವ ಯಾರು ಅಂತ ನಾವು ಮಾಡ್ತಿದ್ವಿ. ನಾವು ಹೊಲಸು ಬುದ್ಧಿ ಮಾಡ್ತೇವೆ. ಇದು ಸಮಾಜದ ಆರೋಗ್ಯ ಕೆಟ್ಟದು. ಅದಕ್ಕಾಗಿ ನನ್ನ ಆರೋಗ್ಯ ನಾವು ಸರಿ ಇದ್ರೆ
ನನ್ನ ಕುಟುಂಬನೂ ಆರೋಗ್ಯ ಸರಿ ಇರ್ತದ, ಸಮಾಜ ಆರೋಗ್ಯನೂ ಸರಿ ಇರ್ತದ, ಸುತ್ತಮುತ್ತ ಪರಿಸರನೂ ಸರಿ ಇರ್ತದ. ಇದನ್ನ ಅಕ್ಕನ ಒಂದೇ ವಚನ ಉಲ್ಲೇಖ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ತನು ಶುದ್ಧ. ನಾವೆಲ್ಲರೂ ಪ್ರಮಾಣ ಮಾಡೋಣ, ನಮ್ಮ ಆರೋಗ್ಯ ಯಾರ ಕೈಯಲ್ಲಿದೆ ಅಂದರೆ ನಮ್ಮ ಕೈಯಲ್ಲಿದೆ. ಅದು ಗುರುಗಳೇ ಹೇಳಿದ ಹಾಗೆ. ನಮ್ಮ ಇದು ಇವತ್ತೇ ಪತ್ರಿಕೆ ಬಂತು ನೋಡೋದು, ಎಲ್ಲ ಸರ್ವ ಔಷಧಿ ಅಂದರೆ ಲಂಘನಂ. ಎಲ್ಲಕ್ಕೂ ದೊಡ್ಡ ಔಷಧ ಅಂದರೆ ಉಪವಾಸ. ಉಪವಾಸ ಮೂಲಕ ನಾವು ಸರಿಪಡಿಸ್ಬೋದು ಅನ್ನೋದು ಗುರುಗಳು ಗುಲ್ಬರ್ಗದಾಗ ಕ್ಯಾಂಪ್ ಹಾಕಿರು. ಸುಮಾರು 12 ವರ್ಷ ಅವ್ರು ಹಾಕಿದ್ರು. ಅವ್ರದ್ದು ಆ ಕ್ಯಾಂಪ್ನಲ್ಲಿ ಇದ್ದವರೇ ಬಂದ ಶಿಕ್ಷಣಪ್ಪ ಕ್ಯಾಂಪ್ನಲ್ಲಿ ಇದ್ದರು ಅವ್ರಿಗೆ ಕೊಡ್ತೀವಿ. ಅಂದರೆ ನಾವು ಬರೀ ಉಪವಾಸ ಅದೊಂದು ವೈಜ್ಞಾನಿಕ, ಸುಮ್ಮನೆ ಹಾಗಲ್ಲ. ನೀರು ಕುಡಿತಾ ಇರಬೇಕು. ಗುರುಗಳು ಹೇಳಿದ್ದು ಅದು ದೇಹ ಶುಚಿ ಆಗೋದ್ರ ಮೂಲಕ. ಇತ್ತೀಚೆಗೆ ಒಂದು ಏನು ಬಂತು, ಯಾರೊಬ್ಬರು ಫಾರಿನ್ ಡಾಕ್ಟರ್ ಬಂದರು, ಉಪವಾಸ ಚಿಕಿತ್ಸೆಯಿಂದ ಕ್ಯಾನ್ಸರ್ ಸರಿಪಡಿಸಿರಂತ. ಕ್ಯಾನ್ಸರ್ ಸರಿಯಾಗಿದೆ. ಯಾವ ರೋಗಗಳು, ಎಲ್ಲ ರೋಗಗಳು ನಮ್ಮ ಶರೀರದಲ್ಲಿ ಬಂದು ನಮ್ಮ ಶರೀರದಿಂದ ಹೋಗ್ತಾವೆ. ಶರೀರದ ಒಳಗಡೆ ರೋಗ ನಿರೋಧಕ ಶಕ್ತಿನೇ ಇದೆ, ನಾವು ಸರಿಪಡಿಸೋದಿಲ್ಲ. ಇದನ್ನು ತನು ಶುದ್ಧ ಮಾಡಿಕೊಳ್ಳೋದಂದ್ರೆ ತನು ಸ್ವಾಸ್ಥ್ಯ, ನನ್ನ ಆರೋಗ್ಯ ನನ್ನ ಕೈಯಲ್ಲಿದೆ, ನಮ್ಮ ಮಕ್ಕಳ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ಹೆಂಡತಿ ಆರೋಗ್ಯ ನನ್ನ ಕೈಯಲ್ಲಿದೆ, ನನ್ನ ತಾಯಿ ಆರೋಗ್ಯ ನನ್ನ ಕೈಯಲ್ಲಿದೆ, ನನ್ನ ಸುತ್ತಮುತ್ತಲ ಪರಿಸರ ಆರೋಗ್ಯ. ನಾವು ಅದು ಮಾಡ್ಲಿಕ್ಕೆ ತಯಾರಾಗಬೇಕು, ಸಂಕಲ್ಪ ಮಾಡೋಣ. ಲಿಂಗ ಪೂಜೆ ಮಾಡ್ತಾ 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 ನಾವು ಸಂಕಲ್ಪದ ಮಾಡೋಣ. ನನ್ನೊಬ್ಬರು ಗುರುಗಳೇ ಗುಲ್ಬರ್ಗದಲ್ಲಿ ಒಬ್ಬರು ಬಸವರಾಜ್ ಮೋದಿ ಅಂತಿದ್ದ ಡಾಕ್ಟರ್, ಅವರು ಲಿಂಗ ಪೂಜೆ ಮಾಡೋದ್ರ ಮೂಲಕನೇ ಕ್ಯಾನ್ಸರ್ ಗುಣಪಡಿಸಿರ್ಬೇಕು. ಲಿಂಗ ಪೂಜೆ ಅಷ್ಟು ಶಕ್ತಿ ಇದೆ ಹೇಳಿದಲ್ಲ ಬರುತ್ತೆ ಕಣ್ಣಿನ ದೃಷ್ಟಿಯಲ್ಲಿ. ಆ ಶಕ್ತಿ ಈಗ ಯೋಗದಲ್ಲಿ ನೀವು ತ್ರಾಟಕ ಮಾಡ್ತಾರಲ್ಲ, ಅದು ಲಿಂಗ ಪೂಜೆಯಲ್ಲಿದೆ. ಅದು ನಮ್ಮ ತಾಯಂದಿರು ಈಗ ಲಿಂಗ ಪೂಜೆ ಮಾಡೋದೇ ಮಕ್ಕಳಿಗೆ ಬಿಡಿಸ್ಬಿಟ್ಟಾರೆ. ಪುರ್ಸತೆ ಇಲ್ಲ ಪುರ್ಸತೆಯಲ್ಲಿ ತೋರಿಸ್ಕೊಳ್ಳೋಕೆ ಪುರ್ಸತಿಲ್ಲ. ಓಟ ಏನೋ ಬಿಜಿ ಒಂದು 5 ನಿಮಿಷ ಟೈಮ್ ಕೊಡ್ಬೇಕು. ಅದಕ್ಕೆ ಮುಂಜಾನೆ ಅದು ಶ್ವಾಸಕೋಶ ಸರಿ ಮಾಡಿಕೊಂಡು ಸ್ವಲ್ಪ ಸರಿಯಾಗಿ ನೀರು ಕುಡಿಸಿ, ಉಷಾಪಾನ ನೀರು ಕುಡಿಸಿ, ಅವಕ್ಕೆ ಸ್ವಚ್ಛತೆ ಕಡೆಗೆ, ಪೂಜೆ ಕಡೆಗೆ, ಧ್ಯಾನದ ಕಡೆಗೆ ನಾವು ಅದ ಕಡೆ ಲಕ್ಷ್ಯ ಕೊಡೋದಿಲ್ಲ. ಈಗ ಏನಾಗ್ಯದ ಹುಚ್ಚರು ಸಂತಿ ಆಗಿಬಿಟ್ಟದೆ. ಅದೇ ಅದು ಇತ್ತೀಚೆಗೆ ಬಂತಲ್ಲ ನಿನ್ನೆ ಮೊನ್ನೆ ತನಕ ಬಿಗ್ ಬಾಸ್. ಈ ಬಿಗ್ ಬಾಸ್ ನೋಡೋದಂತೂ ಮೂರ್ಖರ ಕೆಲಸ ನನ್ನ ಪ್ರಕಾರ. ಮೂರ್ಖರು ಹುಚ್ಚಿಸ್ಬಿಟ್ಟು ಮಂದಿ ದಲಿತರಿಗೆ ಅಥವಾ ಬಡವರಿಗೆ ಅಥವಾ ಏನೋ ಲಂಬಾಣಿ ಜನ ಫಸ್ಟ್ ಕೊಟ್ಟಿರೋದು ದೊಡ್ಡ ಪ್ರೈಸ್. ಪ್ರಗತಿ ಇರ್ತಾವೆ. ಪ್ರಗತಿ ಏನು ಸುಡುಗಾಡಿಲ್ಲ. ನಿಮಗೆ ತಲೆ ಹೆಂಡಿ ತುಂಬ್ಲತ್ತಾವ, ಗೊತ್ತಿಲ್ಲ ಅನ್ನಂಗೆ ಸಗಣಿ ತುಂಬ್ಲತ್ತಾವ. ಅಂದ್ರೆ ಎಲ್ಲಿ ಕುಂತಲ್ಲಿ ನೀವು ಧ್ಯಾನ ಮಾಡಬೇಡ್ರಿ, ಓದೋದು ಮಾಡಬೇಡ್ರಿ, ಬರೆಯೋದು ಮಾಡಬೇಡ್ರಿ. ಹಗಲ ರಾತ್ರಿ ಮೊಬೈಲ್ ಹಿಡ್ಕೊಂಡು ಕೂಡ್ರಿ, ಕಣ್ಣು ಕಳ್ಕೊರಿ, ಕಿವಿ ಕಳ್ಕೊರಿ, ತಲೆ ಕಳ್ಕೊರಿ, ಹಾಳು ಹಂತಿಯಾಗಿ ಸರ್ವನಾಶ ಆಗಿ ನಾವು ನಿಮಗೆ ಔಷಧಿ ಕೊಡ್ಲಿಕ್ಕೆ ಬರ್ತೇವೆ. ನಮ್ಮ ಕಾರ್ಪೊರೇಟ್ ಇದು ಇಂಡಸ್ಟ್ರಿ ಪ್ಲಾನ್ ಅವೆಲ್ಲ ಗೊತ್ತಾಗಲ್ಲ. ಅವು ಕರಡಿ ಆಡ್ತಾ ಬರ್ತಾರಲ್ಲ ಹಾಳೆಗೆ, ಅವಾಗ ಇವರಿಗೆಲ್ಲ ಓಸು ಮಂದಿ ಕೋತಿ ಆಡ್ಲತ್ತಾರ. ಮೊಬೈಲ್ ಕೊಟ್ಟು ಆಟ ಆಡ್ಲತ್ತಾರ. ರೊಕ್ಕ ಸಾಪಾಗಬೇಕು ಮತ್ತು ಮಳ್ಳಾಗಬೇಕು, ತಲೆಯಲ್ಲಿ ಸಗಣಿ ತುಂಬಬೇಕು, ಮನಸ್ಸಿನಲ್ಲಿ ಹೊಲಸು ತುಂಬಬೇಕು, ಆರೋಗ್ಯ ಕೆಟ್ಟು ಹೋಗ್ಬೇಕು. ತಾವು ಮಾತ್ರ ಶ್ರೀಮಂತವ. ಇದು ಗೊತ್ತೇ ಆಗ್ತಾ ಇಲ್ಲ ಜನರಿಗೆ. ಇದನ್ನು ನಾವು ವಚನಗಳ ಮೂಲಕ, ಇಂಥ ಸತ್ಸಂಗದ ಮೂಲಕ, ಇಂಥ ಪರಿಸರದ ಮೂಲಕ, ಇಂಥ ಗುರುಗಳ ಮೂಲಕ ಅರ್ಥ ಮಾಡಿಕೊಂಡು ಇದು ಮಾಡೋದು ಯಾರಿಗೆ ನಾವೇನೋ ಸಮಾಜಕ್ಕೆ ಉದ್ಧಾರ ಮಾಡೋದಿಲ್ಲ. ನಮ್ಮ ಜೀವನ, ನನ್ನ ಸಂಸಾರ, ನನ್ನ ಆರೋಗ್ಯ, ನನ್ನ ಕುಟುಂಬ, ನನ್ನ ಪರಿಸರ ಸಾಕು. ಇಡೀ ಜಗತ್ತಿನಲ್ಲಿ ನಾನು ಯಾರಿಗೂ ಶುದ್ಧ ಮಾಡೋದು ಬೇಕಿಲ್ಲ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಹಣ ಹೇಳಿದ್ದೇನೆ, ಬೇರೆ ಜಗತ್ತು ಶುದ್ಧ ಮಾಡ್ಬಿಡ್ರಿ. ನೀವು ಒಬ್ಬ ಸರಿಯಾಗಿ ಸಾಕು. ಜಗತ್ತಾಗ ಒಬ್ಬ ಲಫಂಕ ಮಾದನ ಸರಿ, ನಾವು ಸರಿ ಮಾಡ್ಕೊಳ್ಳೋಣ ಅಷ್ಟೇ. ನನ್ನ ಆರೋಗ್ಯ ನಾವು ಸರಿ ಮಾಡ್ಕೊಳ್ಳೋಣ. ನನ್ನ ಮನಸ್ಸುಗಳು ಯಾಕಾಗಲ್ಲ? ಅದಕ್ಕೂ ಸೂತ್ರ ಕೊಟ್ಟರು ಬಸವಣ್ಣವರು. ವಚನದಲ್ಲಿ ನಿಮ್ಮ ನಾಮವನ್ನು ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ಇವು ಇದ್ರೆ ಎಲ್ಲ ಸರಿ ಆಗ್ತದೆ. ಇವು ನಮ್ಮ ಶರೀರ ಸರಿಯಾಗಬೇಕಾದ್ರೆ ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ನಾಲಿಗೆ, ಎಲ್ಲವೂ ಇವು ಸರಿಯಾಗಿಲ್ಲಲ್ಲ. ಇವು ಸರಿಯಾಗಲ್ಲ. ಒಮ್ಮೆ ಸಾಫ್ಟ್ವೇರ್ ಸರಿಯಾಗಿ ಆಗ್ತದೆ. ವೈರಸ್ ತುಂಬಿಟ್ಟ ಸುತ್ತಮುತ್ತ ಸರಿಯಾಗಂದ್ರೆ ಆಗ್ತದೆ. ನಾವು ಮಾತಾಡೋದು ಸರಿ ಇಲ್ಲ, ನೋಡೋದು ಸರಿ ಇಲ್ಲ, ಕೇಳೋದು ಸರಿ ಇಲ್ಲ, ಆಲೋಚನೆ ಮಾಡೋದು ಸರಿ ಇಲ್ಲ, ನಮ್ಮ ಇರುವಿಕೆ ಸರಿ ಇಲ್ಲ. ಮತ್ತು ಸರಿಯಾಗಂದ್ರೆ ಹೇಗಾಗ್ಲಿಕ್ಕೆ ಆಗ್ತದೆ? ಎಲ್ಲ ಪೂರ್ತಿ ಮನೆ ತುಂಬ ಕಚರ ತುಂಬಿಕೊಂಡು ಸ್ವಚ್ಛಿಲ್ಲ ಅಂದಂಗೆ ಆಗ್ತದೆ. ಅದಕ್ಕೆ ಇದಕ್ಕೆಲ್ಲ ಕಾರಣ ಏನಂದ್ರೆ ನಮ್ಮ ಮಾತು, ನಮ್ಮ ನೋಡುವ ನೋಟ, ನಮ್ಮ ಆಲೋಚನೆ, ನಮ್ಮ ಪ್ರತಿಯೊಂದು ಅಲ್ಲೇ ವಚನಗಳಲ್ಲೇ ಉತ್ತರ ಇಲ್ಲ. ಅದಕ್ಕೆ ಮನಸ್ಸು ಏನಾಗೋದಿಲ್ಲ. ಈ ಮನಸ್ಸೆಲ್ಲಿದೆ? ಈ ಮನಸ್ಸಿನ ಸಮೀಪ ಏನಿದೆ? ಕಿವಿ ಇದೆ, ಕಣ್ಣಿದೆ, ನಾಲಿಗೆ ಇದೆ, ಮೂಗಿದೆ. ಇವುಗಳನ್ನು ಸರಿಪಡಿಸೋದು ವಿಧಾನ ಏನು? ಅದೆಲ್ಲ ಇಲ್ಲಿ ನಿಮ್ಮ ಶಿಬಿರಗಳಲ್ಲಿ, ಈ ಆಶ್ರಮದಲ್ಲಿ, ಆರೋಗ್ಯ ಧಾಮದಲ್ಲಿ ಮಾಡ್ತಾ ಇದ್ದೀವಿ. ನಾವು ನಮ್ಮ ಮನೆಯೇ ಆರೋಗ್ಯ ಧಾಮ ಮಾಡ್ಬೋದಲ್ಲ. ನಾವು ನಮ್ಮ ಮನೆಯಲ್ಲೇ ಎಷ್ಟು ಶುದ್ಧವಾಗಿ ಶುದ್ಧ ಗಾಳಿ ತಗೊಳ್ಳೋದು, ಶುದ್ಧವಾದಂಥ ಅಲ್ಲಿ ಹಿರಿಯರ ಬಗ್ಗೆ ಗೌರವ ಕೊಡುವಂಥ ವಾತಾವರಣ ನಿರ್ಮಾಣ ಮಾಡೋದು. ನಮ್ಮ ಕಣ್ಣಿಗೆ ಕಾಣುವ ದೇವರು ಯಾರೇ? ತಂದೆ ತಾಯಿ. ತಂದೆ ತಾಯಿಗಳೇ ಮಾದರಿ ಇಲ್ಲ ಅಂದ್ರೆ ನಾವು ಮಾದರಿ ಅಂದ್ರೆ ಮುಂದೆ ಮಕ್ಕಳಿಗೆ ಮಾದರಿ ಆಗ್ಬೇಕಲ್ಲ.
ನಮ್ಮ ಅಜ್ಜ ಅಜ್ಜಿ ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ದುಡಿದು ಸೌದು ಸತ್ತೋದ್ರು ಅವ್ರು ಅಟ್ಲೀಸ್ಟ್ ಅವ್ರ ಬಗ್ಗೆ ದಿನ ಬೆಳಗ್ಗೆ ಅದು ನಾವು ಇಡೀ ಯಾವ ದೇವರಿಗೂ ನಂಬೋದು ಬೇಡ. ನಮ್ಮ ಅಜ್ಜ ನಮ್ಮ ಅಜ್ಜಿ ನಮ್ಮ ತಂದೆ ನಮ್ಮ ತಾಯಿ ನಮ್ಗೆ ಕಲಿಸಿದ ಗುರುಗಳು ಅವರಿಗಿಟ್ಟು ನಮಸ್ಕಾರ ಮಾಡೋದು ಮಕ್ಕಳಿಗೆ ಕಲಿಸಿದ್ರೆ ಸಾಕಷ್ಟೇ. ಸ್ವಲ್ಪ ಲಿಂಗ ಪೂಜೆ, ಯಾವುದು ಲಿಂಗ ಮನೆಯಲ್ಲಿ ವಾತಾವರಣ ಇಲ್ಲ, ಬೇರೆ ನಿಮ್ಮದು ಹಿರಿಯರಿಗೆ ಗೌರವ ಕೊಡುವುದು, ಅದು ತನ್ನ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಕಿವಿಯಲ್ಲಿ ಅವ್ರ ಬಗ್ಗೆ ಒಳ್ಳೆಯದು. ಅವಳು ಕಷ್ಟಪಟ್ಟಳು, ಸಂಸದರು ಭಾಳ ತ್ರಾಸಿಗಳು, ನಮ್ಗಿಷ್ಟು ಮನೆ ಕಟ್ಸ್ಕೊಟ್ಟಳು, ಇಲ್ಲಿಂದ ಕಾಡಿನಾಗ ಇಂಥದ್ದೊಂದು ಆಶ್ರಮ ಮಾಡಿಕೊಟ್ರು. ಇದೇ ಒಳ್ಳೆ ವಿಚಾರಗಳೇ ವಚನಗಳು, ಒಳ್ಳೆ ವಿಚಾರಗಳೇ ಮಂತ್ರಗಳು, ಒಳ್ಳೆಯ ಭಾವನೆಗಳು, ಸಕಾರಾತ್ಮಕ ಚಿಂತನೆಯೇ ನಮಗೆ ಮಂತ್ರಗಳು. ಇದನ್ನು ನಾವು ತಲೆಯಲ್ಲಿ ಹಾಕ್ತಾ ಹೋದರೆ ಆರೋಗ್ಯ ಸರಿ ಆಗ್ತದೆ. ಧ್ಯಾನ ಮಾಡೋದು ಮತ್ತು ಬೇರೆ ಏನಲ್ಲ, ಇದೇ ಒಳ್ಳೆಯ ವಿಚಾರಗಳು, ಒಳ್ಳೆ ನೆನಪುಗಳೇ ಧ್ಯಾನ. ನನ್ನ ಪ್ರಕಾರ ನನ್ನ ಒಳ್ಳೆಯ ನೆನಪುಗಳು, ನಮ್ಮ ಸಿದ್ದೇಶ್ವರ ಸ್ವಾಮಿ ಹೇಳಿದ ನೆನಪು ಮಾತುಗಳು ನಮ್ಗೆ ಸದಾ ನೆನಪು. ನಮ್ಮ ತಾಯಿ ನನಗೆ ಹೇಳಿದ ಮಾತುಗಳೇ ನಮಗೆ ಮಂತ್ರ, ನಮ್ಮ ಗುರುಗಳು ಹೇಳಿದ ಮಾತುಗಳು ಅವೇ ನಮಗೆ ಮಂತ್ರ. ಹೀಗೆ ನಾವು ಮನನ ಮಾಡ್ತಾ ಹೋದರೆ, ಧ್ಯಾನ ಮಾಡ್ತಾ ಹೋದರೆ ಮನಃಶುದ್ಧಿ. ಅಕ್ಕ ಹೇಳಿದ್ದು ಮನಃಶುದ್ಧಿ, ಭಾವನೆ ಶುದ್ಧಿ. ಭಾವನೆ ಹೃದಯ ಹೇಗೆ ಶುದ್ಧಿ ಆಗಬೇಕು? ಹೃದಯ ಯಾಕೆ ಆಗ್ತಾ ಇಲ್ಲ? ಮನಸ್ಸು ಸರಿ ಆಯಿತು, ಮಿದುಳು ಸರಿ ಆಯಿತು, ತನೂ ಸರಿ ಆಯಿತು. ಭಾವನೆಗಳಂದರೆ ನೋಡುವ ದೃಷ್ಟಿಯಲ್ಲಿ ಮತ್ತೆ ಬರ್ತದೆ. ನಾವು ಯಾರನ್ನು ನೋಡುವಾಗ ನಮ್ಮ ಸ್ವಾರ್ಥದಿಂದ ನೋಡ್ತಾ ಹೋದೇವಿ, ನನಗೆ ಬೈಕೆಯಿಂದ ನೋಡ್ತಾ ಇದ್ದೀವಿ, ನನಗೆ ಲಾಭ ದೃಷ್ಟಿಕೋನ ನೋಡ್ತಾ ಇದ್ದೀವಿ. ಇಲ್ಲಿ ಬಂದಿನಪ್ಪ ಗುರುಗಳಿಂದ ನನಗೇನು ಫೈದಾ ಅಂತ ನೋಡಿದೆ ಅಂದರೆ ಅಲ್ಲಿ ಭಾವನಾ ಆಯಿತು, ಭಾವನಾ ಹಾಳಾಯಿತು. ಅಥವಾ ಯಾವುದೇ ಹೆಣ್ಮಗಳು ಬಂದರು, ಸುಂದರವಾದ ಹೆಣ್ಮಗಳು ಬಂದರು, ಇವಳಿಂದ ನನಗೇನು ಲಾಭ ಅಂತ ನೋಡಿದ್ರೆ ಆಯ್ತಲ್ಲ, ಕಚರ ಬಂದಿದ್ದಲ್ಲ, ನೀವು ಹೊಲಸಾಯ್ತದ ನಿಮ್ಮ ಭಾವನೆ. ಈ ಭಾವ ಶುದ್ಧಿ ಏನದಲ್ಲ, ಇದು ಇತ್ತಂದರೆ ಮನಃಶುದ್ಧಿ ಆಗಬೇಕು. ಮನಃಶುದ್ಧಿ ಅಂದರೆ ದೇಶ. ಇದು ಹಾರ್ಡ್ವೇರ್ ಸಾಫ್ಟ್ವೇರ್ ಒಂದಕ್ಕೊಂದು ಲಿಂಕ್ ಅವರು. ಯಾಕೆ ಹಾಳಾಗ್ಲತ್ತವ? ಎಲ್ಲ ಕಡೆ ಡಾಕ್ಟರ್ ಹೇಳಿದ್ರು ಥೈರಾಯ್ಡ್ ಯಾಕೆ ಅಲ್ಲತ್ತದ, ಕಾಲು ಯಾಕೆ ಬರತ್ತದ, ಹಿಂಬಡಿ ಯಾಕೆ ಬರತ್ತದ, ಶುಗರ್ ಯಾಕೆ ಅಲ್ಲಿ ಬರತ್ತದ, BP ಯಾಕೆ ಬರ್ತದೆ. ಇವೆಲ್ಲನೂ ನಮ್ಮ ಮೂರು ಸ್ಥಿತಿನೇ, ದೇಹ, ಮನಸ್ಸು, ಭಾವನೆ. ಇವುಗಳು ಸರಿವಾದರೆ ಏನೂ ಪ್ರಾಬ್ಲಮ್ ಇಲ್ಲ. ನನ್ನ ಪ್ರಕಾರ ಈಗ ನಾನು ಸಿದ್ದೇಶ್ವರ ಸ್ವಾಮಿ ನೋಡಿದೆ, 82 ವರ್ಷನ. ಅವ್ರ ಹೆಸರು 4 ಕೇಳ್ತೀರಿ ಅವರು. ಮತ್ತು ಅವ್ರು ಎಲ್ಲಿನೂ ನಾವೆಲ್ಲ ಅವ್ರು ಸುಜನಿ ಹೊಚ್ಕೊಂಡು ಸ್ವೆಟ್ರ್ ಕಟ್ಕೊಂಡು ಮ್ಯಾಲೆ ಅಂಗಿ ಹಾಕೊಂಡು ಹೋಗಿ ಪ್ರವಚನ ಕೇಳಿದ್ರೆ ಅವ್ರು ಅದೇ ಒಂದೇ ದೋತ್ರ, ಒಂದೇ ಪೈಜಾಮ ಮೇಲೆ ಬರ್ತಾರೆ, ಒಂದೇ ಮ್ಯಾಲೆ ಅಂಗಿ ಹಾಕೊಂಡು ಬರ್ತಾರೆ. ಚಳಿ ಆಗ್ತದೆ. ಯಾಕೆ? ಅವ್ರ ದೇಹ ಅಷ್ಟು ಗಟ್ಟಿ ಮಾಡ್ಕೊಂಡಿದ್ರು. ಅವರು ಪ್ರಕೃತಿಯಲ್ಲಿ ಮಳೆ ಬರಲಿ, ಚಳಿ ಬರಲಿ, ಬಿಸಿಲು ಬರಲಿ, ಒಂದು ದೇಹದ ಸಮತೋಲನ ಕಾಪಾಡ್ಕೊಂಡಿದ್ರು. ಊಟ ಎಷ್ಟು ಮಾಡ್ತಿದ್ರು ಅವರು? ನೀವು ನೋಡ್ರಿ, ಅಬ್ಸರ್ವ್ ಮಾಡಿ. ಊಟ ನಾವು ತಿಂತೇವೆ, ತಿನ್ನೋದಂದ್ರೆ ಕಡಿಮೆ ಇಲ್ಲ. ಅವರು ಒಂದು ಬಾಳೆಹಣ್ಣು ಕೊಟ್ಟರೆ ಅರ್ಧ ಬಾಳೆಹಣ್ಣು ಸಾಕೋದು, ಒಂದು ರೊಟ್ಟಿ ಮುಗಿತಾರೆ ಕೆಲಸ. ನಾವು ತಿಂತಿದ್ದೆ, ನಾವೇನು ತಿಳಿದೀವಿ, ಇದು ಏನು ದೊಡ್ಡದೊಂದು ಗುಡಾಣ ಮಾಡಿದ್ದೇವೆ, ಎಷ್ಟು ಬೇಕು ಅದಕ್ಕೆ, ಅದನ್ನು ತಿಳ್ಕೊಳ್ತಾ ಇಲ್ಲ. ಹೀಗೆ ನಾವು ಅಂದರೆ ಹಿರಿಯರ ಮೂಲಕ, ನಮ್ಮ ಗುರುಗಳ ಮೂಲಕ, ಇಂಥ ವೈದ್ಯರ ಮೂಲಕ, ಮತ್ತು ಯಾರು ಬಲ್ಲವರು, ಯಾವ್ಯಾವ ಕ್ಷೇತ್ರದಲ್ಲಿ ಬಲ್ಲವರು ಅದಾರೋ, ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಡುವವರಿಂದ ಕಲಿತು, ಕೆಲವೊಮ್ಮೆ ಹೀಗೆ ನಮ್ಮ ಬದುಕನ್ನು ನಾವು ಹಸನು ಮಾಡ್ಕೊಳ್ಳೋದಿದೆ. ಈ ನಿಟ್ಟಿನಲ್ಲಿ ಇದು ಒಂದು ಆಶ್ರಮ. ಈ ಭಾಗದಲ್ಲಿ ನಿಮಗೆಲ್ಲ ಹಳ್ಳಿಯಿಂದ ಸುತ್ತಮುತ್ತ ಬಂದು ತಾಯಂದಿರಲ್ಲಿ ಭಜನೆ ಪದ್ಯ ಹಾಡಿದ್ರಲ್ಲ, ನೀವು ಎಂಥ ಪುಣ್ಯವಂತರಿದ್ದೀರಂದರೆ, ನೀವು ಒಬ್ಬರು ಸರಿಯಾದರೆ ನಿಮ್ಮ ಮನೆ ಸರಿ ಆಗ್ತದೆ, ನಿಮ್ಮ ಮನೆ ಸರಿಯಾದರೆ ನಿಮ್ಮ ಮಕ್ಕಳು ಸರಿ ಆಗ್ತದೆ, ನಿಮ್ಮ ಮಕ್ಕಳು ಸರಿಯಾದರೆ ಜನ್ರೇಷನ್ ಎಲ್ಲ ಸರಿ ಆಗ್ತದೆ. ನಾವು ಉದಾಹರಣೆ ಹೇಳ್ತೀನಿ, ನಂದೇ ನಮ್ಮ ತಾಯಿ ನಿಮ್ಮ ಥರ ಈಗ ಬಂದಿದ್ದಲ್ಲ, ಅಲ್ಲಿ ಇದೇ ಥರ ನಮ್ಮ ತಾಯಿ ಇದ್ದೀನಿ, ಹ್ಯಾಂಡಿಕ್ಯಾಪ್, ಕಾಲು ಇದ್ದಿಲ್ಲ ಅವಳು. ಅವಳ ತಾಯಿ ನನಗೆ 40 ವರ್ಷದಿಂದ ನಮ್ಮ ಚಿಕ್ಕಪ್ಪನ ಮನೆಗೆ ಬಿಡ್ಲಿಕ್ಕೆ ಬಂದರು. ಕಲಬುರಗಿ, ನಮ್ಮ ದೂರದ 30 ಕಿಲೋಮೀಟ್ರ್ ಹಳ್ಳಿ. ಅವ್ರು ಕರ್ಕೊಂಡು ಬಂದು ಒಬ್ಬರು ಮನೆಗೆ ಬಿಟ್ಟು, ಅವ್ರ ಮಗ ನೀನಲ್ಲಿ ಕೆಲಸ ಮಾಡು, ಅವ್ರ ಮನೆಗೆ ಏನು ಕಸ ಮುಸ್ರಿ ಮಾಡೋದು ಮಾಡು, ಬಟ್ಟೆ ಒಗಿ, ಅವ್ರು ಏನು ಟಾಯ್ಲೆಟ್ ತಂದ್ರೆ ತೊಳಿ, ಅಲ್ಲಿ ಕೆಲಸ ಮಾಡಿ ನೀವು ಓದಿ ವಿದ್ಯಾವಂತ ಆಗು ಅಂತ ಹೇಳಿ 40 ವರ್ಷದಿಂದ ನನಗೆ ₹1 ಕೊಟ್ಟವಳು. ಯಾಕೆ? ಹ್ಯಾಂಡಿಕ್ಯಾಪ್, ಕಾಲು ರೊಕ್ಕ ಇಲ್ಲ, ಕೂಲಿ ಮಾಡಿದ್ರೆ ₹8 ಅವಾಗ, ಬರ್ಲಿಕ್ಕೆ ₹5 ಬಸ್ ಖರ್ಚ, ದುಡ್ಡೇ ಇದ್ದಿಲ್ಲ, ನಡ್ಕೊಂಡು ಬಂದಿದ್ದೇವೆ ನಾವು ಸುಮಾರು ಒಂದು 10-12 ಕಿಲೋಮೀಟರ್. ಅವಳು ₹1 ಕೊಟ್ಟಿದ್ದಕ್ಕೆ ನಾನು 1 ಕೋಟ್ಯಾಧೀಶ ಆಗೀನಿ. ನಾನು 1 ಕೋಟ್ಯಾಧೀಶ. ನನಗೆ 3 ಲಕ್ಷ ಪಗಾರ ತೊಗೊಂಡು ನಾನು ರಿಟೈರ್ಡ್ ಆಗೀನಿ. ನನಗೀಗ ₹1 ಲಕ್ಷ ಪೆನ್ಷನ್ ಬರ್ತದೆ. ಇದು ಕಾರಣ ಯಾರಂದರೆ ಆ ತಾಯಿ, ಅವಳ ಶ್ರಮ, ಅವಳಿಗೆ ಆದಂಥ ಅವಮಾನ, ಸಮಾಜ ಅವಳಿಗೆ ಮಾಡ್ತಕ್ಕಂಥ ಅವಮಾನ, ಅವಳ ರೂಪ ಇರ್ಬೋದು, ಬಣ್ಣ ಇರ್ಬೋದು, ಕಾಲಿಲ್ಲ, ಏನೋ ಅಂತೀರ ಅವರಿಗೆ. ಅದು ನನಗೇನು ತಲೆಗೆ, ನಮ್ಮ ತಾಯಿಗೆ ಅವಮಾನ ಮಾಡ್ತಾರೆ ಅವರು. ನಮ್ಮ ಮನೆಗಿಲ್ಲ, ಮನೆ ಕಟ್ಸ್ಬೇಕು, ನಮಗೆಲ್ಲ ಸಮಾಜದಾಗ ಒಂದು ಗೌರವ ಇಲ್ಲ, ಸುಮ್ಮನೆ ಹೆಸರಿಗೆ ಪಾರ್ಟಿ ಇಲ್ಲ, ಗೌಡ್ರಲ್ಲ, ಎಲ್ಲ ಊರಾಗೆಲ್ಲ ಏನೇ ಇಲ್ಲ, ಕೆಲಸ ಇಲ್ಲ, ಸುಮ್ಮನೆ ಹೆಸರಿಗೆ ದೊಡ್ಡ ಸಂಖ್ಯೆ ಗೌಡ್ರೆ ಅನ್ನೋದು ತಲೆ ಮೇಲೆ ಮಾಡೋದು ಏನಿಲ್ಲ. ಅದು ಸ್ವಂತ ಶ್ರಮದಿಂದ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯನೇ. ಅದಕ್ಕೆ ಕಾರಣ ಅಂದರೆ ತಾಯಂದಿರು. ನೀವು ತಾಯಂದಿರು ಹಳ್ಳಿಯಲ್ಲಿದ್ದೀರಲ್ಲ, ಇಂಥ ಗುರುಗಳು ಈ ಪರಿಸರದಲ್ಲಿ ಬಂದಾರಲ್ಲ,
ಇದು ನಿಮ್ಮ ಈ ಇಡೀ ಈ ಪರಿಸರ, ಈ ತಾಲೂಕಿನ ಭಾಗ್ಯ, ಇದು ಅರ್ಥ ಮಾಡ್ಕೋಬೇಕು. ಯಾರಾದರೂ ಪತ್ರಕರ್ತರಿಗೆ ಗಮನಿಸಬೇಕು, ಇಡೀ ತಾಲೂಕಿಗೆ ಏನಾದರೂ ಒಂದೊಂದು ಒಳ್ಳೆ ಗುರುಗಳು, ಒಳ್ಳೆ ಮಾರ್ಗದರ್ಶಕರು ಬರೋದಂದ್ರೆ ಅದು ಭುವನದ ಭಾಗ್ಯದಿಂದ, ಇಡೀ ಭೂಮಿಯ ನೆಲದ ಪುಣ್ಯದಿಂದ ಬಂದಿರ್ತಕ್ಕಂಥವ್ರು. ಸಿದ್ದೇಶ್ವರ ಸ್ವಾಮಿಯವರು ಬಂದ್ರಲ್ಲಿ ಈ ಶತಮಾನದಲ್ಲಿ, ಪುಟ್ಟರಾಜ ಗವಾಯಿಗಳು ಬಂದರು, ಪಂಚಕಿ ಗವಾಯಿಗಳು ಬಂದರು. ಅದೇ ಥರ ಬಸವಾಂತರಿಗಳು ಈ ಪ್ರದೇಶಕ್ಕೆ ಬಂದಾರಂದ್ರೆ ಅವ್ರಿಗೆ ಎದಕ್ಕೆ ಬೇಕಾಗ್ಯದ? ಅವ್ರೊಬ್ಬರು ಆರಾಮಿರ್ಬೋದಿತ್ತು, ಏನೋ ಒಬ್ಬರು ಪ್ರೊಫೆಸರ್, ಒಬ್ಬರು ಲೆಕ್ಚರ್ ಆಗೋದಿತ್ತು. ಈಗ ಅವ್ರ ಜೊತೆ ಅವ್ರು ಇದ್ದವರೇ ನಮ್ಮಲ್ಲಿ ಲೆಕ್ಚರ್ ಅದಾರ ಶಿವರಾಜ್ ಅಂತೇಳಿ, ಅವ್ರ ಜೊತೆ ಇತ್ತು ಲೆಕ್ಚರ್ ಆಗ್ಬೋದಿತ್ತು. ಆರಾಮ ಹೆಂಡತಿ ಮಕ್ಕಳು ಮಾಡ್ಕೊಂಡು ಮೋಜ್ ಮಸ್ತಿ ಮಾಡ್ಕೊಂಡು ಕಾರಣ ಓಡಾಡ್ಬೇಕಲ್ಲ. ಯಾಕೆ ಬೇಕಾಗಿತ್ತು? ಈ ಭವರೋಗ ವೈದ್ಯ ಕಳಿಬೇಕು. ಸುತ್ತಮುತ್ತ ಪರಿಸರ ಸುತ್ತ ಮಾಡ್ಬೇಕು. ಇರುವುದು ಒಂದೇ ಅವಧಿ. ನಾವೆಷ್ಟು 1000 ವರ್ಷ ಇರ್ಲಿಕ್ಕೆ ಬಂದೇವೆ ಇಲ್ಲಿ, ಎಲ್ಲ ಕೂತವರೆಲ್ಲ ಇರ್ತೇವೆ. ಇನ್ನೊಂದು ವರ್ಷ, ಇನ್ನೊಂದು 100 ವರ್ಷ ಆಗ್ಬೇಕು. 2025 ಇದ್ದೇವೆ ನಾವು. 2125 ನಾವು ಯಾರೂ ಕಾಣೋದಿಲ್ಲ. ಆ ಕೂಸೋದು ಇರ್ಬೋದು, ಇದ್ದಿರ್ಬೇಕಾದ್ರೆ ಅವ್ರು ಯಾರೂ ಇರೋದಿಲ್ಲ. ಮತ್ತು ಇರೋ ತನಕ ನಾವು ಏನು ಮಾಡಕ್ಕಿದ್ದೀವಿ? ಇರುವವರೆಗೆ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ, ಶುದ್ಧ ಬೆಳಕು, ಶುದ್ಧ ಪರಿಸರ, ಶುದ್ಧ ಆಹಾರ, ಶುದ್ಧ ಬೀಜ, ಶುದ್ಧ ಮನುಷ್ಯನ, ಇಂಥ ಮನುಷ್ಯರಿದ್ದರಪ್ಪ ಭೂಮಿ ಮೇಲೆ ಅಂತ ಅಂದ್ಕೊಂಡು ಅದಕ್ಕೆ ಅವರಿದ್ದರು ಬಸವಣ್ಣವರನ್ನ, ಗುರುಗಳನ್ನ, ಹಿರಿಯರನ್ನ, ಸಾಕ್ರೆಟಿಸ್ರನ್ನ ಇಲ್ಲಿ ತನಕ ಯಾಕೆ ನಡೆಸ್ತಾ ಇದ್ದೀವಿ? ಅವ್ರು ಮಾಡೋದಿದ್ದನ್ನು ತೋರಿಸ್ತೇವೆ. ನಾವು ನಮ್ಮ ಅವಧಿಯಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನಾವು ಎಷ್ಟು ಸಾಧ್ಯದಷ್ಟು ಎಚ್ಚರಿಕೆಯಿಂದ ಮಾಡಲಿಕ್ಕೆ ಇದೊಂದು ಕಮ್ಮಟ ಶಾಲೆ ಇದೆ. ಅಂಥ ಪುಣ್ಯವಂತರು ಈ ಭಾಗದಲ್ಲಿ ಇದ್ದೀರಿ. ಗುರುಗಳಿಗೆ ನಾನು ಹಂಗೆ ನೋಡ್ಬೇಕಾದ್ರೆ ನಾನು ಇಲ್ಲೇ ಬಂದು ಉಳಿಬೇಕು, ನಾನು ರಿಟೈರ್ಡ್ ಆಗಿ ಇಲ್ಲೇ ಬಂದು ಉಳಿಬೇಕು. ಆದರೆ ನಮಗೆ ಹೆಂಡತಿ ಮಕ್ಕಳು ಸಂಸಾರ ದೂರ ಅದ. ಆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬಂದೇ ಬರ್ತೇನೆ ಖಂಡಿತ. ಇಲ್ಲಿ ಬಂದು ಉಳ್ಕೊಂಡು ಹೋಗ್ತೀನಿ. ಒಂದು ದಿವಸ ಉಳಿದಂದ್ರೆ ನಮಗೊಂದು ವರ್ಷನ ಆಯುಷ್ ಹೆಚ್ಚಿಗೆ ಐತೆ ಅಂತ ತಿಳ್ಕೊಬೇಕಿಲ್ಲ ನಾವು. ಯಾಕಂದ್ರೆ ಆರೋಗ್ಯ ಆಗಿದೆ. ನೀವು ನೋಡ್ರಿ, ಬೆಂಗಳೂರಿಗೆ ಹೋಗಿ ಬಂದರೆ ನೆಗಡಿ, ಕೆಮ್ಮು, ಜ್ವರ ತೊಗೊಂಡು ಬರ್ತೇವೆ. ಇಲ್ಲಿಗೆ ಬಂದರೆ ನಮ್ಮ ಆರೋಗ್ಯ ತೊಗೊಂಡು ಹೋಗ್ತೇವೆ. ಬರೀ ನಾವು ಶುದ್ಧವಾದ ಆರೋಗ್ಯ ಇದು ಬೇಕಾಗಿದೆ, ನಮ್ಮ ಬದುಕಿಗೆ ಬೇಕಾಗಿದ್ದು. ಇಂಥ ವಾತಾವರಣ, ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧ ಬಯಲು, ಶುದ್ಧ ಪರಿಸರ ಇದು ನಮ್ಮ ಒಳಗೂ ಇದೆ, ಹೊರಗೂ ಇದೆ. ಅದು ಎಲ್ಲೆಲ್ಲ ಹೊರಗಿದ್ದರೆ ನಮ್ಗೆ ಒಳಗೆ ಬರ್ತದೆ. ನಾವೆಲ್ಲ ಇಲ್ಲೇ ಬಯಲಲ್ಲೇ ಬಂದಿದ್ದೀವಿ, ಬಯಲಲ್ಲಿ ಹೋಗೋದು, ಮಣ್ಣಿನಿಂದ ಬಂದಿದ್ದೀವಿ, ಮಣ್ಣಿನಲ್ಲಿ ಹೋಗೋರಿದ್ದೇವೆ. ಇರುವ ಅವಧಿಯಲ್ಲಿ ಇಂಥ ಒಂದು ಪವಿತ್ರ ಅಂದರೆ ಇದು ಪವಿತ್ರ ಅಂದರೆ ಪರಿಸರ, ಶುದ್ಧ ಪರಿಸರವೇ. ಇಂಥ ಪರಿಸರ ನಿರ್ಮಾಣ ಮಾಡುವಂಥ ಪೂಜ್ಯರಿಗೆ, ಅವರ ಸನ್ನಿಧಾನದಿಂದ ನಿಮ್ಮಂಥ ಎಲ್ಲ ಪುಣ್ಯಾತ್ಮರಿಗೆ, ಎಲ್ಲ ತಾಯಂದಿರಿಗೆ ನಿಮ್ಮೆಲ್ಲರೂ ಶರಣು. ಶರಣರ ನಾಡು ಕಲಬುರಗಿಯಿಂದ ಆಗಮಿಸಿದಂತಹ ಡಾಕ್ಟರ್ ಕಲ್ಯಾಣರಾವ್ಜಿ ಪಾಟೀಲ್ ಶರಣರು ಶರಣ ತತ್ವ, ಸರಳ ಜೀವನವನ್ನು ನಡೆಸಲು ತಿಳಿಸಿ ಹೇಳಿಕೊಟ್ಟಂತಹ ಶರಣರಿಗೆ ಧನ್ಯವಾದಗಳು. ಈಗ ಪೂಜ್ಯರಿಂದ ಅವರಿಗೆ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧನ್ಯವಾದಗಳು. ಈಗ ಆಗಮಿಸಿದಂತಹ ಶ್ರೀ ಬಸವರಾಜ್ ಶಿವಕಲ್ಲಪ್ಪ ಕಳ್ಳಿ ಸಾಕಿನ್ಸೂಳ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಬಸವರಾಜ್ ಈಗ ಸನ್ಮಾನಕ್ಕೆ ಭಾಜನರಾದಂತಹ ಶ್ರೀ ಮಂಜುನಾಥ್ SM ಸಿರಿಧಾನ್ಯ ಸಂಸ್ಕರಣಾ ಘಟಕ ಕಡೂರಿಂದ ಆಗಮಿಸಿದಂತಹ ಮಾನ್ಯರಿಗೆ ಪೂಜ್ಯರಿಂದ ಸನ್ಮಾನ. ಹೌದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಇನ್ನೊಬ್ಬ ಸನ್ಮಾನಕ್ಕೆ ಭಾಜನರಾದಂತಹ ಶರಣ ಶ್ರೀ ರಾಜೇಂದ್ರ ಕುಮಾರ್ ಬಿರೇಜ್ಕರ್ ಇವರಿಗೆ ಪೂಜ್ಯರಿಂದ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ವಿಶೇಷ ಆಹ್ವಾನಿತರಾದಂಥ ಶ್ರೀ ಬಸವರಾಜ್ ಶಿವಕಲ್ಲಪ್ಪ ಕಳ್ಳಿ ಸಾಕಿನ್ಸೂಳ್ ಇವರಿಗೂ ಸಹ ಪೂಜ್ಯರಿಂದ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ
ಇವ್ರದ್ದು ಅವ್ರ ಹೆಸರು ಗುರುಸಿದ್ರಪ್ಪ ಅವರು ಅದಕ್ಕಾಗಿ ಧನ್ಯವಾದಗಳು. ಈಗ ಶರಣ ಶ್ರೀ ಮಂಜುನಾಥ್ SM ಸಿರಿಧಾನ್ಯಗಳ ಬಗ್ಗೆ 2 ಹಿತನುಡಿಗಳನ್ನು ಆಡಬೇಕಾಗಿ ವಿನಂತಿ. ಈ ತ್ರಿವೇಣಿ ಸಂಗಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪ್ರಕೃತಿ ಚಿಕಿತ್ಸಕರು ವಚನಾನುಭವವನ್ನು ರಾಜ್ಯದಾದ್ಯಂತ ಎಲ್ಲರಿಗೂ ಮನಮುಟ್ಟುವಂತೆ ಪಸರಿಸ್ತಾ ಇರ್ತಕ್ಕಂಥ ನಮ್ಮ ಭಾಗದ ದೈವವೂ ಆಗಿರ್ತಕ್ಕಂಥ ಶ್ರೀ ಬಸವಾನಂದ ಮಹಾಸ್ವಾಮಿಗಳ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇದುವರೆಗೂ ವಿಶೇಷವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಗೈದು ಅವರ ಅನುಭವವಾಣಿಯನ್ನು ತಮಗೆ ಉಣಬಡಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸ್ತಾ, ಈ ಕಾರ್ಯಕ್ರಮಕ್ಕೆ ಶೋಭಾಯಮಾನವಾಗಿ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಇದುವರೆಗೂ ಅನುಭವವಾಣಿಯನ್ನು ಕೇಳಿರ್ತಕ್ಕಂಥ ಎಲ್ಲ ನನ್ನ ಅನ್ನದಾತ ಬಂಧುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ನಾನು ನನ್ನ ವಿದ್ಯಾಭ್ಯಾಸ 9ನೇ ತರಗತಿ. ನಾನೊಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ರೈತನ ಮಗ. ಜೀವನೋಪಾಯಕ್ಕೆ ಭಾಳ ಕಷ್ಟ ಕಾಲಘಟ್ಟದಲ್ಲಿ ಜೀವನ ಮಾಡಿದಂಥವ್ರು, ಊಟಕ್ಕೆ ನಮಗೆ ಸಮಸ್ಯೆ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನಾದರೂ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಜೀವನೋಪಾಯಕ್ಕೆ ಊರನ್ನು ಬಿಟ್ಟು ವಲಸೆ ಹೋಗಿ ನನ್ನ ಜೀವನನ ಕಟ್ಟಿಕೊಂಡು ನನ್ನ ಸಂಸಾರವನ್ನು ಒಂದು ಸರಿದಾರಿಗೆ ತರ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿ, ತದನಂತರದಲ್ಲಿ ನನ್ನ ಒಂದು ಕಾರ್ಯಕ್ಷಮತೆಯನ್ನು ಮೆಚ್ಚಿ, ಹುಡುಗ ಒಳ್ಳೆಯವನಿದ್ದಾನೆ, ತುಂಬ ಪ್ರಾಮಾಣಿಕ ಅಂತೇಳಿ ನನಗೂ ಒಂದು ಸ್ವಲ್ಪ ಅವತ್ತಿನ ದಿವಸದಲ್ಲಿ ಒಂದು ರಾಜಕೀಯದ ಹುಚ್ಚಿತ್ತು. ವಾಜಪೇಯಿಯರದು ತುಂಬ ಗಾಳಿ ಬೀಸ್ತಾ ಇತ್ತು. ಈ ದೇಶ ಎಲ್ಲಾದರೂ ಒಂದು ಕಡೆ ಬದಲಾವಣೆ ಕಾಣ್ತದೆ ಅಂತೇಳಿ ನಾನು ಕೂಡ ಯೋಚನೆ ಮಾಡಿ, ಕೃಷಿ ಕುಟುಂಬದವನಾಗಿದ್ದರೂ ಸಹಿತ ಈ ದೇಶಕ್ಕೆ ಒಳ್ಳೆಯ ಒಬ್ಬ ಪ್ರಧಾನಿ ಬೇಕು ಅಂತೇಳಿ ಜನ ತೀರ್ಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಂದು ಸಣ್ಣ ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡೋಣ ಅಂತೇಳಿ ರಾಜಕೀಯ ಕ್ಷೇತ್ರಕ್ಕೆ ಹೋಗಿ, ಅಲ್ಲೂ ಕೂಡ ನಮ್ಮ ಭಾಗದ ಜನ ನನ್ನನ್ನು ಜಿಲ್ಲಾ ಪಂಚಾಯತಿನಲ್ಲಿ ಗೆಲ್ಲಿಸಿದ ಅದೇ ದಿವಸದಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಕೂಡ ಮಾಡಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದ ನಂತರ ಈ ರಾಜಕೀಯ ವ್ಯವಸ್ಥೆಯಲ್ಲಿ ನನಗೆ ಯಾಕೋ ಒಂದು ಕಡೆ ತಳಮಳ ಉಂಟಾಯಿತು. ನಾವು ಸೇವಾ ಮನೋಭಾವ ಇಟ್ಕೊಂಡು ಹೋಗಿರ್ತಕ್ಕಂಥ ಜನ, ಈ ರಾಜಕೀಯ ಕ್ಷೇತ್ರ ಎಲ್ಲ ವ್ಯಾಪಾರೀಕರಣ ಆಗಿದೆ ಅಂತೇಳಿ ನಾನು ಭಾವಿಸಿ ರಾಜಕೀಯ ಕ್ಷೇತ್ರದಿಂದ ವಿಮುಖನಾಗಿ ಕೃಷಿ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನ ಆಯ್ಕೆ ಕೃಷಿ ಕ್ಷೇತ್ರಕ್ಕೆ ಮೀಸಲಿಟ್ಟು ನಮ್ಮ ಭಾಗದಲ್ಲಿ ವಿಶೇಷವಾಗಿ ರಾಗಿ, ಜೋಳ, ತೆಂಗು, ಅಡಿಕೆ, ಇತ್ತೀಚಿನ ದಿವಸಗಳಲ್ಲಿ ದಾಳಿಂಬೆ, ಏನು ಮನೆಗೆ ಏನು ಬೇಕು ಅದೆಂತ ಬೆಳೀತಕ್ಕಂಥ ಒಂದು ಪರಿಸರ ನಮ್ಮದಾಗಿತ್ತು. ಇದನ್ನೆಲ್ಲ ಮನಗಂಡು ಬಡತನದ ಅರಿವಿದ್ದ ಕಾರಣ ನಾನು ವಾಪಸ್ಸು ಕೃಷಿಗೆ ಬರಲೇಬೇಕು ಅಂತೇಳಿ ತೀರ್ಮಾನ ಮಾಡಿ, ಕೃಷಿನಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ, ಆ ಬಂದಂಥ ಹಣದಿಂದ ಏನಾದರೂ ಒಂದು, ಈಗ ನಮ್ಮ ಪ್ರಾಧ್ಯಾಪಕರು ಹೇಳಿದ ರೀತಿಯಲ್ಲಿ ಈ ಭೂಮಿ ಮೇಲೆ ಎಲ್ಲರೂ ಅವ್ರದ್ದೇ ಆದ ಕೆಲವು ಆದರ್ಶಗಳನ್ನು ಬಿಟ್ಟೋಗಿದ್ದಾರೆ. ನಾನು ಕೂಡ ಈ ಭೂಮಿ ಮೇಲೆ ಬಂದಿರತಕ್ಕ ಒಬ್ಬ ಸೇವಕ ಅಂತೇಳಿ ತಿಳಿದು ನಾನು ಏನಾದರೂ ಇಲ್ಲಿ ಬಿಟ್ಟು ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ನನ್ನಲ್ಲಿರ್ತಕ್ಕಂಥ ಹಣದಲ್ಲಿ ಆಗ್ತಾನೆ ನನಗೇನಿತ್ತು ಅಂದರೆ,
ಈ ಬಿದ್ದು ಪತ್ರಿಕೆಗಳು, ಆಮೇಲೆ ಈ ಚಂದನ ಟಿ ವಿ ನೋಡೋ ಹುಚ್ಚು ನನಗೆ ತುಂಬ. ಆಮೇಲೆ ಈ ಬಿದ್ದು ಪತ್ರಿಕೆಗಳು, ಅದು ಇದು ಪೇಪರು ಓದೋದು ನನ್ನ ಹವ್ಯಾಸ. ಈ ಓದ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಾರಿನಲ್ಲಿ ಹೋಗ್ತಾ ನನಗೊಂದು ಪೇಪರ್ ತುಣುಕು ಸಿಕ್ತು. ಅದನ್ನು ನೋಡಿದಾಗ ಆ ಶೀರ್ಷಿಕೆಯಲ್ಲಿತ್ತು ಭವಿಷ್ಯದಲ್ಲಿ ಸಿರಿಧಾನ್ಯಗಳು ಅಂತೇಳಿ ಅದಿತ್ತು. ಅದನ್ನು ನೋಡಿ ನೋಡ್ತಾ ಓದ್ತಾ ಹೋದಾಗ ನಾನು ಕೇಳಿದ್ದು ಬೆಳೆದಿದ್ದು, ನಾವು ಊಟ ಮಾಡಿದ್ದೀವಿ, ನಾವು ಬೆಳೆದಿದ್ದೀವಿ, ಇದಕ್ಕೆಲ್ಲೋ ಒಂದು ಕಡೆ ಮರೆಯಾಗ್ತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಏನಾದರೂ ಇದಕ್ಕೊಂದು ರೂಪ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿ ನನ್ನ ಅದರಲ್ಲಿ ಇರ್ತಕ್ಕಂಥ ಹಣದಲ್ಲಿ ಒಂದು ಸಂಸ್ಕರಣಾ ಘಟಕ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ, ಯಾಕೆಂದರೆ ಈ ಸಿರಿಧಾನ್ಯಗಳು ಭಾಳ ವಿಶೇಷವಾಗಿ ಅದು ಒಂದಕ್ಕೊಂದಕ್ಕೆ ತಾಳೆ ಇರೋದಿಲ್ಲ, ಒಂದು ಕಾಳಿದ್ದಂಗೆ ಇನ್ನೊಂದು ಕಾಳಿರೋದಿಲ್ಲ. ಈ ಸಿರಿಧಾನ್ಯಗಳ ಅಬ್ಬರ ಜಾಸ್ತಿ ಇತ್ತು, ಅದು ಕೂಡ ವ್ಯಾಪಾರೀಕರಣ ಆಗಿತ್ತು. ಹೇಗೆ ಅಂತ ಹೇಳಿದರೆ ಆ ಸಿರಿಧಾನ್ಯಗಳಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಅದನ್ನು ಹಿಡಿದಿರ್ತಕ್ಕಂಥ ಕೆಲಸ ಯಾವ ಮಾಡ್ತಿರಲಿಲ್ಲ. ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡೋದು, ಅದರಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಅದು ಯಾಕೆಂದರೆ ಅದು ಸಿಪ್ಪೆ ತೆಗಿತಕ್ಕಂಥ ಕೆಲಸ ತುಂಬ ಕಷ್ಟ. ಅದು ಮುಂಚೆ ಏನು ಮಾಡ್ತಿದ್ದು ಅಂದರೆ ನಮ್ಮಪ್ಪ ನಮ್ಮಮ್ಮ ಅದನ್ನು ಬೇಯಿಸಿ ಕುಟ್ಟಿ ಅದರಲ್ಲಿ ಅಕ್ಕಿ ತೆಗಿತಾಯಿದ್ರು. ಇತ್ತೀಚಿನ ತಾಂತ್ರಿಕತೆಯಲ್ಲಿ ಮುಂದುವರೆದಂಥ ಭಾಗದಲ್ಲಿ ನಾನು ಯೋಚನೆ ಮಾಡಿ ಅದು ಸಾಧ್ಯವಾ ಅಂತೇಳಿ GKVK ಬೆಂಗಳೂರಿಗೆ ಹೋಗಿ ಅದಕ್ಕೊಂದು ವಿಭಾಗ ಇದೆ, ಸಿರಿಧಾನ್ಯಗಳ ವಿಭಾಗ ಅಂತೇಳಿ. ಅದನ್ನು ಮುಖ್ಯಸ್ಥರನ್ನ ಭೇಟಿ ಮಾಡಿ ಆ ಮುಖ್ಯಸ್ಥರು ನನಗೆ ಹೇಳಿದರು, ಇದು ಕಷ್ಟ ಸಾಧ್ಯ ನೋಡ್ರಿ, ಸರ್ಕಾರ ಏನೋ ಒಂದು ಯೋಜನೆ ರೂಪಿಸ್ತದೆ, ಅದಕ್ಕೆ ನಾವಷ್ಟೇ ಅದರ ಕಾರ್ಯಪ್ರವೃತ್ತರಾಗ್ತೀವಿ, ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ನಾವು ಹೋಗೋದಿಲ್ಲ, ನೀವು ಇದ್ರ ಬಗ್ಗೆ ಜಾಸ್ತಿ ಶ್ರಮ ಪಡೋಕ್ಕೆ ಹೋಗಬೇಡಿ. ಪಾಲಿಶ್ ಐಟಮ್ ಅದೇನು ಬರ್ತಾ ಇದೆ ಈಗ ಅದೇ ಅದಕ್ಕೆ ಸರಿಯಾದ ದಾರಿ ಅಂತ ಅವ್ರು ಹೇಳಿದರು. ನಾನು ಈ ಛಲಬಿಡದ ವಿಕ್ರಮನ್ ರೀತಿ ಆ ಎಂಟನ್ನು ಮಾತಾಡಿಸಿ, ಆ ಮುಖ್ಯಸ್ಥರನ್ನ ಮಾತಾಡಿಸಿ, ಆ ವಿಭಾಗದ ಮುಖ್ಯಸ್ಥರನ್ನ ನಾನು ಮಾತಾಡಿಸಿ ಅವರಿಂದ ಸರಿಯಾದ ರೀತಿ ನನಗೆ ಉತ್ತರ ಸಿಗದೇ ಇದ್ದ ಕಾರಣಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ವೈಸ್ ಚಾನ್ಸಲರ್ ಹತ್ರ ಹೋಗ್ತೀನಿ. ವೈಸ್ ಚಾನ್ಸಲರು ಕೇಳ್ತಾರೆ, ರೀ ಹೋಗ್ರಿ, ಸುಮ್ಮನೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತೀರಾ, ಅದು ಕಷ್ಟ ಸಾಧ್ಯ, ಅದನ್ನು ಸಿಪ್ಪೆ ತೆಗಿಯೋಕ್ಕೆ ಬರೋದಿಲ್ಲ, ಅದು ಇದುವರೆಗೂ ಯಾವುದೇ ತಾಂತ್ರಿಕತೆ ಬಂದಿಲ್ಲ, ಟೆಕ್ನಾಲಜಿ ಬಂದಿಲ್ಲ, ನೀವು ಅದ್ರ ಬಗ್ಗೆ ಯಾಕೆ ಇಷ್ಟು ಇದು ಬಿದ್ದಿದ್ದೀರಾ, ನೀವು ಈಗ ಹೆಂಗೆ ಮಾಡ್ತಿದ್ದೀರ ಆ ಥರ ಮಾಡ್ಕೊಂಡು ಹೋಗಿ, ನಿಮ್ಗೆ ಆಸಕ್ತಿ ಇದ್ದರೆ ಅಂತ ಹೇಳಿದರು. ಸರಿ ಅಂತೇಳಿ ಸೀದಾ ಯಾಕೋ ನನಗೆ ತುಂಬ ಆಸಕ್ತಿ ಇದ್ದಂಥ ಒಬ್ಬ ವ್ಯಕ್ತಿ ಮಂತ್ರಿ ಆಗಿದ್ದರು, ಕೃಷ್ಣ ಬೈರೇಗೌಡರು. ತುಂಬ ಆಸಕ್ತಿ ಇದೆ ಆ ಮನುಷ್ಯನಿಗೆ, ಪಕ್ಷ ಯಾವುದೇನೂ ಇರಲಿ. ಅವ್ರನ್ನ ಹೋಗಿ ನಾನು ಭೇಟಿ ಮಾಡಿದೆ. ಸರ್ ನೋಡಿ ಸರ್, ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯಗಳ ಮೇಳಗಳನ್ನು ಇದನ್ನು ಮಾಡ್ತಾ ಇದ್ದೀರಾ, ಸಿರಿಧಾನ್ಯಗಳಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ತೆಗೆದು ಹಣಕ್ಕೋಸ್ಕರ ಆರೋಗ್ಯ ನೋಡಿದ್ರ ದೃಷ್ಟಿನಲ್ಲಿ ಯಾವುದೋ ಒಂದು ಕಾರ್ಪೊರೇಟ್ ಸಂಸ್ಥೆಗಳು ಅದನ್ನು ಮಾರಾಟ ಮಾಡ್ತಾ ಇದ್ದಾವೆ. ದಯಮಾಡಿ ನನಗೇನೂ ಬೇಡ ಸರ್, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದಕ್ಕೆ ತಮ್ಮ ಹತ್ರ ಬಂದಿದ್ದೀನಿ. ಆ ವೈಸ್ ಚಾನ್ಸಲರು ಆ ವಿಭಾಗದ ಮುಖ್ಯಸ್ಥರನ್ನ ಕರೆಸಿ ನನಗೆ ಸಲಹೆ ಸಹಕಾರಗಳನ್ನ ಕೊಡಲಿಕ್ಕೆ ತಾವು ಅವ್ರನ್ನ ಕರೆಸಿ ನನ್ನ ಎದುರಿಗೆ ಮಾತಾಡಿ ಸರ್ ಅಂತೇಳಿ ಮನವಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ನನ್ನ ಮನೆಗೆ ಸ್ಪಂದಿಸಿ ಆ ಕ್ಷಣದಲ್ಲೇ ದೂರವಾಣಿ ಮುಖಾಯನ ಅವರಿಗೆ ವೈಸ್ ಚಾನ್ಸಲರ್ ಕರೆಸಿ ಮಾತನಾಡಿ, ಯಾಕ್ರಿ ನೀವು ಅವರಿಗೆ ಸ್ಪಂದಿಸ್ತಾ ಇಲ್ಲ, ನೀವು ಯಾಕೆ ಅವ್ರಿಗೆ ಕೆಲಸ ಮಾಡಿಕೊಡ್ಬಾರ್ದು, ಮಾಡಿಕೊಡಿ ನೋಡೋಣ, ಇದು ಒಂದು ಪ್ರಯತ್ನ ಅಂತೇಳಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ನೋಡಿ ಇದ್ರ ಮೆಷಿನರೀಸು ಈಗ ಸದ್ಯದ ಪರಿಸ್ಥಿತಿನಲ್ಲಿ ನಾಸಿಕ್ಕು ಮತ್ತು ಪೂನಾ, ಈ ಕಡೆ ತಮಿಳ್ನಾಡಿಗೆ ಹೋದರೆ ಭವಾನಿ, ತೇಣಿ, ಇಲ್ಲಿ ನೀವು ನೋಡ್ಕೊಂಬನ್ನಿ ಅಂತೇಳಿ ಕಳಿಸಿದ್ರು. ಅವರಲ್ಲೂ ಸಹಿತ ಒಂದು ಮಿಷಿನ್ ಇದೆ. ಅಲ್ಲ ಸರ್, ತಮ್ಮಲ್ಲಿ ಇದೆಯಲ್ಲ ಸರ್, ತಾವು ಹಾಕಿದಿರಲ್ಲ, ಇದು ಅಷ್ಟೇ ರೀ, ಇದು ಪಾಲಿಶ್ ಐಟಮ್ಮೇ, ಪಾಲಿಶೇ ಬರೋದು, ಇದನ್ನು ಅಕ್ಕಿ ತೆಗಿಲಿಕ್ಕೆ ಬರೀ ಸಿಪ್ಪೆ ತೆಗಿಯೋಂಥ ವ್ಯವಸ್ಥೆ ಎಲ್ಲೂ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕಷ್ಟ ಸಾಧ್ಯ ಅಂತೇಳಿ ತೀರ್ಮಾನ ಮಾಡಿ ನಾನು ಕೈ ಚೆಲ್ಲಬೇಕು ಅಂತೇಳಿ ತೀರ್ಮಾನ ಮಾಡಿ ಲಾಸ್ಟಿಗೆ ನನಗೆ ಒಳದಿದ್ದೇನು ಅಂತಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಈ IIT ಅವರು ಇವರು ಸ್ಟೂಡೆಂಟು ಎಲ್ಲ ತಯಾರಾಗ್ತಾರಲ್ಲ ಸರ್, ಅವ್ರ ಹತ್ರ ಸುಮ್ಮನೆ ಚರ್ಚೆ ಮಾಡಿದೆ ನಾನು ಹೋಗಿ, ಏನಾದರೂ ಇದು ಮಾಡೋಕ್ಕಾಗ್ತದ ಅಂತೇಳಿ. ಅಣ್ಣ ಒಂದು ಕೆಲಸ ಮಾಡು, ಫೌಲರ್ ವೆಸ್ಟ್ರಪ್ ಅಂತೇಳಿ ಒಂದು ಕಂಪ್ನಿ ಇದೆ, ಅದು ಅಂತಾರಾಷ್ಟ್ರೀಯ ಮಟ್ಟದ ಮೆಷಿನರಿಗಳನ್ನು ತರಿಸಿ
ಮಾರಾಟ ಮಾಡ್ತಕ್ಕಂಥ ಒಂದು ಕಂಪ್ನಿ ಅದು. ನೀವು ಅವ್ರ ಹತ್ರ ಹೆಡ್ ಹತ್ರ ಹೋಗಿ ಮಾತಾಡಿ ಅಂತ ಕೇಳಿದಾಗ ಚಿಕ್ಕಬಳ್ಳಾಪುರದ ಹತ್ರ ಮಾಲೂರು ಹತ್ರ ಹೋದೆ. ಮಾಲೂರಿಗೆ ಹೋದಂಥ ಸಂದರ್ಭದಲ್ಲಿ ಪೌಲರ್ ವೆಸ್ಟಪ್ ಅನ್ನೋ ಕಂಪ್ನಿ ಮುಖ್ಯಸ್ಥರನ್ನ ಮಾತನಾಡಿಸಿ ಅವನಿಗೆ ಹೇಳಿದೆ, ಆಯಿತು ನೋಡೋಣ, ಒಂದು ಕೆಲಸ ಮಾಡಿ ಅದಕ್ಕೆ ಬರ್ತಕ್ಕಂಥ ಎಲ್ಲ ರಾ ಮೆಟೀರಿಯಲ್ನ ಒಂದು 2 ಕ್ವಿಂಟಾಲ್ ತಗೊಂಬನ್ನಿ ಅಂತ ಹೇಳಿದರು. ಯಾಕೆಂದರೆ ಅದೆಲ್ಲ ಸ್ಕ್ರೀನ್ ತಯಾರು ಮಾಡಬೇಕಲ್ಲ. ನವಣೆ ಇದ್ದಂಗೆ ಸಾಮೆ ಇಲ್ಲ, ಸಾಮೆ ಇದ್ದಂಗೆ ಬರಗು ಇಲ್ಲ, ಬರಗು ಇದ್ದಂಗೆ ಊದ್ಲಿಲ್ಲ, ಊದ್ಲಿದ್ದಂಗೆ ಆರ್ಕ ಇಲ್ಲ, ಆರ್ಕ ಇದ್ದಂಗೆ ಕೊರಲೆ ಇಲ್ಲ, ಎಲ್ಲ ಸಪ್ರೇಟ್ ವಿಭಿನ್ನವಾಗಿದೆ ಕಾಳುಗಳು. ಅದಕ್ಕೆಲ್ಲ ಸ್ಕ್ರೀನನ್ನು ತಯಾರು ಮಾಡಬೇಕು, ನೋಡೋಣ ತಗೊಂಬನ್ನಿ ಅಂತ ಹೇಳಿದಾಗ ನಾನು ಅದನ್ನೆಲ್ಲ ತಗೊಂಡೋಗಿ ಅವ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಜಪಾನಿನಿಂದವ ಅಲ್ಲಿ ವಿದ್ಯಾರ್ಥಿಗಳನ್ನ ಕರೆಸಿ, ಇಲ್ಲೇ ವಿದ್ಯಾರ್ಥಿಗಳು IIT ವಿದ್ಯಾರ್ಥಿಗಳನ್ನ ಏನು ಇವರಿಗೆ ಅಪಾಯಿಂಟ್ ಮಾಡ್ಕೊಂಡಿದ್ವಿ ಕಂಪ್ನಿನಲ್ಲಿ, ಅವ್ರ ಜೊತೆ ಕ್ಲಬ್ ಮಾಡಿ ಅದಕ್ಕೆ ಒಂದು ರೂಪ ಕೊಟ್ಟು ಭಾಳ ದೀರ್ಘಕಾಲದ ನಂತರ ಒಂದು 6 ತಿಂಗಳಿಗೆ ಏನೋ ಒಂದು ರೂಪಕ್ಕೆ ತರ್ತಾರೆ. ಒಂದು ರೂಪಕ್ಕೆ ತಂದಂಥ ಸಂದರ್ಭದಲ್ಲಿ ಫಲಿತಾಂಶ ಒಂದು 80 ಭಾಗ ಸಿಗ್ತದೆ. 80 ಭಾಗ ಏನು ಸಿಗ್ತದೆ ಅಂತಂದರೆ ಈ ಸೆಂಟ್ರಿಫಿಗಲ್ ಸಿಸ್ಟಮ್ ಅಂತ ಹೇಳ್ತಾರೆ. ಯಾಕೆಂದರೆ ನಾನು ಓದಿರೋದು 9ನೇ ಕ್ಲಾಸು. ಆ ಸೆಂಟ್ರಿಫಿಗಲ್ ಸಿಸ್ಟಮ್ ಅಂತಂದರೆ ಏನು ಅಂತೇಳಿ ತಿಳ್ಕೊಳ್ಳೋಕ್ಕೆ ನಾನು ಕೇಳಿದೆ. ಸೆಂಟ್ರಿಫಿಗಲ್ ಸಿಸ್ಟಮ್ ಅಂತಂತೇಳಿದರೆ ಈ ಚೆಂಡು ಗೋಡೆ ಹೊಡೆದು ಆ ಫೋರ್ಸಿಗೆ ಅದರಲ್ಲಿರ್ತಕ್ಕಂಥ ಸಿಪ್ಪೆ ವಾಪಸ್ ತೆಗೆದು ಅದು ಕಾಳಾಗಿ ಹೊರಗೆ ಬರ್ತದೆ. ಇದಕ್ಕೆ ಸೆಂಟ್ರಿಫಿಗಲ್ ಸಿಸ್ಟಮ್ ಅಂತಾರೆ. ಮಂಜಣ್ಣ, ಒಂದು ಕೆಲಸ ಮಾಡಿ ನೀವು ಈ ಮೆಥಡಲ್ಲಿ ತೆಗಿಯೋಕ್ಕೆ ಸಾಧ್ಯವಾ ಅಂತೇಳಿ ತೆಗಿತಾ ಇದ್ದೀವಿ ಅಂತೇಳಿ ತೆಗೆದು ತೋರಿಸ್ತಾರೆ. ಒಂದು 80 ಭಾಗ ನನಗೂ ಒಂದು ಖುಷಿ ತರ್ತದೆ. ಅದರಲ್ಲಿ ಕಲ್ಲು ಮಣ್ಣು ಭಾಳ ಬರ್ತದೆ. ಈಗ ಅಕ್ಕಿನಲ್ಲಿ ಭತ್ತ ಬಂದರೆ ಏನು ತಿನ್ನೋಕ್ಕಾಗೋದಿಲ್ವೋ, ಈ ಸಿರಿಧಾನ್ಯಗಳಲ್ಲಿ ಅದ್ರ ಜೊತೆಯಲ್ಲಿ ಒಂದೊಂದು ಅಕ್ಕಿ ಹಾಗೆ ಬರೋದು, ಅಕ್ಕಿ ಆಗದೇ ಇರ್ತಕ್ಕಂಥದ್ದು, ಅದ್ರ ಜೊತೆ ಕಲ್ಲು ಮಣ್ಣು ಬರೋದು. ಸರಿ ಅಂದ್ಬಿಟ್ಟು ಅದಕ್ಕೆ ಮತ್ತೆ ಏನಾದರೂ ಸರ್ಕಸ್ ಮಾಡಿ ಅದಕ್ಕೆ ಬರ್ತಕ್ಕಂಥ ಎಲ್ಲ ಮಿಷಿನರೀಸ್ಗಳನ್ನು ಸುಮಾರು ಒಂದು 4.25 ಕೋಟಿ ವೆಚ್ಚದಲ್ಲಿ ಮಿಷಿನರೀಸನ್ನ ತಂದು ಫಿಟ್ ಮಾಡಿ ನಾನು ಚಾಲು ಮಾಡ್ತೀನಿ. ಇಲ್ಲಿ ನಮ್ಮ ಜೊತೆಯಲ್ಲಿ ನನ್ನ ಸ್ನೇಹಿತ, ಯಾಕೆ ಅಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಮಾಡಿದೆ ಅಂತ ಹೇಳಿದರೆ, ನಮ್ಮ ಭಾಗದಲ್ಲಿ ಎಲ್ಲ ಸಂಪೂರ್ಣವಾಗಿ ಬೆಂಗಳೂರಿಗೆ ತಂದೆ ತಾಯಿ ಎಲ್ಲರನ್ನು ಬಿಟ್ಟು, ವಯಸ್ಸಾದವ್ರನ್ನೆಲ್ಲ ಬಿಟ್ಟು ಜೀವನೋಪಾಯಕ್ಕೆ ಅವ್ರ ಜೀವನ ಮಾಡಲಿಕ್ಕೆ ಬೆಂಗಳೂರಿಗೆ ಈ ಗಾರ್ಮೆಂಟ್ಸು ಇದಕ್ಕೆ ಹೋಗ್ತಾಯಿದ್ರು. ಏನಾದರೂ ಮಾಡಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕೈಗಾರಿಕೆಯನ್ನು ತೆಗೆದ್ರೆ ಒಂದಿಷ್ಟು ಜನಕ್ಕೆ ಏನಾದರೂ ಕೆಲಸ ಸಿಗ್ಬೋದಲ್ವ ಅಂತೇಳಿ ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಈ ಕ್ಷಣಕ್ಕೂ ಅದರಿಂದ ನೋವೇ ವಿನ ಇದುವರೆಗೂ ನಾನು ಅದರಿಂದ ಯಾವುದೇ ಒಂದು ಸಂತೋಷನ ಅನುಭವಿಸೋಕೆ ಆಗ್ತಾಯಿಲ್ಲ. ನಾನು ಸನ್ಮಾನಕ್ಕೆ ಭಾಜನರಾಗ್ತಕ್ಕಂಥ ಕೆಲಸ ಇನ್ನೂ ಕೂಡ ನಾನು ಮಾಡಿಲ್ಲ. ಆದರೂ ಸಹಿತ ನನ್ನನ್ನು ಸುಧಾಮೂರ್ತಿಯವರು ಮತ್ತು ದೊಡ್ಡವ್ರು ಬಿಡಿ, ಅವರೆಲ್ಲ ಊಟ ಮಾಡ್ತಿರೋದಿಲ್ಲ ಸಿರಿಧಾನ್ಯಗಳು. ಈ ವ್ಯವಸ್ಥೆಯಲ್ಲಿ ಬಂದಂಥ ವ್ಯವಸ್ಥೆಯಲ್ಲಿ ಏನಾಗ್ತದೆ, 20 ಭಾಗ ಕಲ್ಲು ಮಣ್ಣು ತೆಗಿಲಿಕ್ಕೆ ಸರ್ಕಸ್ ಮಾಡಿ ಇದ್ದಂಥ ದುಡ್ಡನ್ನೂ ಸಹಿತ ನಾನು ಕಳೆದುಬಿಟ್ಟೆ. ಈಗ ಮತ್ತೆ ಸಾಲಗಾರನಾಗಿಬಿಟ್ಟೆ. ಬ್ಯಾಂಕ್ನವ್ರ ಹತ್ರ ಹೋದೆ, ಬ್ಯಾಂಕು ಸಾಲ ಕೊಟ್ಟ ಮೇಲೆ ಎಲ್ಲದೂ ರೆಡಿ ಮಾಡಿ ಮಾರ್ಕೆಟಿಗೆ ನಾನು ಇನ್ನೇನು ತಗೊಂಡೋಗಿ ವ್ಯಾಪಾರ ಮಾಡಬೇಕು. ಲಾಕ್ಡೌನ್ ಸ್ಟಾರ್ಟ್ ಆಯಿತು 2017. ನನ್ನ ಪರಿಸ್ಥಿತಿ ಏನಾಗಿರಬೇಕು ನೀವು ಹಂಗೆ ಕಲ್ಪನೆ ಮಾಡ್ಕೊಳ್ಳಿ. 13 ಜನ ಕೆಲಸಗಾರರಿಗೆ, ಇಲ್ಲೇ ಒಬ್ಬರು ನನ್ನ ಆತ್ಮೀಯರು, ನನ್ನ ಫ್ರೆಂಡ್ ಇದ್ದಾರೆ. ಎಂದೂ ಕೂಡ ಅವರಿಗೆ ನಾನು ಉಪವಾಸ ಮಲಗಿದ್ರು ನನ್ನ ಕೆಲಸಗಾರರು ಉಪವಾಸ ಮಲಗಬಾರ್ದು ಅಂತೇಳಿ ಅವರಿಗೇನು ಸಂಬಳನ ನಾನು ಮಾತಾಡಿದ್ದೆ ಅದನ್ನು ಪ್ರತಿ ತಿಂಗಳು ಸಂಬಳ ಕೊಟ್ಟು ಬ್ಯಾಂಕಿನ ನಿಮಗೆ ಸಮಯ ಕೊಡ್ತೀವಿ, ಲಾಕ್ಡೌನ್ ಸಮಯ ಕೊಡ್ತೀವಿ, ನೀವು ಕಟ್ಟದೆ ಹೋದ್ರೂ ತೊಂದರೆ ಇಲ್ಲ. ನಾನು ಕೇಳಿದೆ, ಸ್ವಾಮಿ ನೀವು ನಮಗೆ ಸಮಯ ಕೊಡ್ತೀರಾ, ಇದರಿಂದ ಬಡ್ಡಿ ರಿಯಾಯಿತಿ ಏನಾದರೂ ಕೊಡ್ತೀರಾ ಅಂತ ಕೇಳಿದಾಗ ಇಲ್ಲ ಬಡ್ಡಿ ಕಟ್ಟಲೇಬೇಕು ಅಂತಂದು. ಆವಾಗ ಯೋಚನೆ ಮಾಡಿದೆ, ಎಂದಿದ್ರೂ ನಾನೇ ಬಡ್ಡಿ ಕಟ್ಟಬೇಕಲ್ಲ ಅಂತೇಳಿ ಯಾವುದೇ ಕಂತನ್ನೂ ಬಾಕಿ ಉಳಿಸಿದ ರೀತಿಯಲ್ಲಿ ನಾನು ಬ್ಯಾಂಕಿಗೆ ಸಾಲ ಮರುಪಾವತಿ ಮಾಡ್ತಾ ಬಂದು ಸಂಸ್ಕರಣೆ ಆಯಿತು, ಸಕ್ಸಸ್ ಆಯಿತು. ಕಲ್ಲು ಮಣ್ಣು ಎಲ್ಲದೂ ಕ್ಲಿಯರ್ ಆಯಿತು, ಲಾಕ್ಡೌನು ಕ್ಲಿಯರ್ ಆಯಿತು. ಈಗ ಮಾರ್ಕೆಟು ಭಾಳ ನನಗೆ ತಲೆಬಿಸಿ ಆದ ಕೆಲಸ ಆಗಿ ಹೋಗ್ಬಿಡ್ತು. ಅಷ್ಟು ಮಧ್ಯೆ ದೊಡ್ಡ ಕಂಪ್ನಿಗಳು ಬಂದುಬಿಟ್ಟು ಅಲ್ಲಿ ಮಾರ್ಕೆಟಿಗೆ. ನಾನು ಇಷ್ಟು ತಯಾರಾಗೋಷ್ಟರಲ್ಲಿ ಟಾಟಾದವರು, ITC ಅವರೆಲ್ಲ ತುಂಬ ಸಿಕ್ಕಾಪಟ್ಟೆ ದುಡ್ಡಿರ್ತಕ್ಕಂಥ ಜನ. ಅವ್ರಿಗೇನು 2,000 ಕೋಟಿ 3,000 ಕೋಟಿ, ಆಮೇಲೆ ನಮ್ಮ ಧರ್ಮಸ್ಥಳದವ್ರು ನನ್ನ ಹತ್ರ ತಗೊಂತಿದ್ದಂಥ ಜನ ಇವತ್ತು ಅವರೇ ದೊಡ್ಡ ಮಿಲ್ ಮಾಡಿಬಿಟ್ಟು ನನ್ನ ಹತ್ರ ತಗೊಂತಿರ್ತಕ್ಕಂಥ ಜೀನಿ ಬರ್ತದಲ್ಲ, ಅವನು ಸಹಿತ ನನ್ನ ಐಡಿಯಾ ತಗೊಂಡವನು ಇವತ್ತು ಅವನು ದೊಡ್ಡ 100 ಕೋಟಿ ಒಡೆಯನಾಗಿ ಹೋಗ್ಬಿಟ್ಟ.
ನಾನು ಅಲ್ಲೇ ಉಳ್ಕೊಂಡೆ. ಅದೇನೇ ಇರಲಿ ಅದು ಅದು ಆಮೇಲೆ ಹೇಳ್ತೀನಿ, ಯಾಕೆಂದರೆ ಸಮಯಾವಕಾಶ ತುಂಬ ಆಗಿರೋದ್ರಿಂದ ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಒಂದೇ ಮಾತು ತಮಗೆ ಹೇಳೋದು, ಹೋರಾಟದಲ್ಲಿ, ನಮ್ಮ ಶ್ರಮದಲ್ಲಿ, ಶ್ರದ್ಧೆಯಲ್ಲಿ ನಮಗೆ ಒಳ್ಳೆಯ ಫಲಿತಾಂಶಗಳು ಸಿಗ್ತದೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಅದಾದ ಮೇಲೆ ನಾನೇನು ಮೂಲ ದಾಳಿಂಬೆ ಬೆಳೀತಿದ್ದೆ, ಆ ದಾಳಿಂಬೆನಲ್ಲಿ ನನ್ನನ್ನು ಇದೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಆ ದಾಳಿಂಬೆ 2 ಕೋಟಿ 3 ಕೋಟಿ ಹೋದ ವರ್ಷನೂ ಸಹಿತ 1,60,60,000 ರೂಪಾಯಿ ದುಡ್ಡಾಯಿತು. ನನ್ನ ಹತ್ರ 45 ಜನ ಕೆಲಸಗಾರರಿದ್ದಾರೆ. ಎಲ್ಲ MA ಮಾಡಿದ್ದಾರೆ, BA ಮಾಡಿದ್ದಾರೆ, BSc ಮಾಡಿದ್ದಾರೆ. ಅವರೆಲ್ಲರೂ ಸಹಿತ ನಾನು ರೈತನ್ನ ಹೇಗೆ ಇಟ್ಕೊಂಡಿದ್ದೀನಿ ಅಂತಂದರೆ, ಅವ್ರಿಗೆಲ್ಲೂ ನಾನು ನನ್ನ ಕೂಲಿಗೆ ಬರ್ತಕ್ಕಂಥ ಕಾರ್ಮಿಕರು ಅಂತ ನಾನು ತಿಳಿದಿಲ್ಲ, ನನ್ನ ಮನೆಯವನು ಅಂತ ತಿಳಿದಿದ್ದೀನಿ. ಅವರೆಲ್ಲರಿಗೂ ವೆಹಿಕಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ, ಬೈಕ್ ಕೊಟ್ಟಿದ್ದೀನಿ, ಅವರಿಗೆ ಭಟ್ರು ಕೊಟ್ಟಿದ್ದೀನಿ. ನಿಮ್ಗೆ ಯಾವ ಊಟ ಬೇಕೋ ಅದನ್ನು ಊಟ ಮಾಡಿಸ್ಕೊಂಡು ಊಟ ಮಾಡಿ ಅಂತ. ಅವ್ರ ಕಷ್ಟ ಸುಖಗಳಿಗೆ ಎಂದೆಂದೂ ಜೊತೆಗಿದ್ದೀನಿ. ಅವ್ರಿಗೆ ಮನೆ ಕಟ್ಟಿಕೊಟ್ಟಿದ್ದೀನಿ. ಅವ್ರ ಮಕ್ಕಳು ಇಂಜಿನಿಯರ್ಗಳು, ಡಾಕ್ಟ್ರುಗಳು ಮಾಡಿಸ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡಿ ನಾನು ಸಹಿತ ಇವತ್ತು ಒಬ್ಬ ಉದ್ಯಮಿಯಾಗಿ ತಮ್ಮ ಮುಂದೆ ನಿಂತು ಮಾತನಾಡ್ತಕ್ಕಂಥ ಶಕ್ತಿನೂ ಸಹಿತ ನಾನು ಮಾಡ್ಕೊಂಡಿದ್ದೀನಿ. ಇದು ನನ್ನ ಸ್ವಂತ ಪರಿಶ್ರಮದಿಂದ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇಶದಲ್ಲಿ ಯಾರೂ ಸಹಿತ ಯಾರಿಗೂ ರೈತನಿಗೆ ಯಾರೂ ಮಾರುಕಟ್ಟೆ ಮಾಡಿಕೊಡೋದಿಲ್ಲ, ನಾವೇ ಮಾರುಕಟ್ಟೆ ಮಾಡ್ಕೋಬೇಕು. ಅದು ಹೇಗೆ? ಈಗ ನೀವು ಹೋಗಿ ಒಂದು ಹಣ್ಣು ತಗೋತೀರ, ಟೊಮೊಟೊ ತಗೋತೀರ, ಫಸ್ಟು ಒಳ್ಳೆಯದಕ್ಕೆ ಕೈ ಹಾಕಿ ಕೇಳ್ತಿರೋದಕ್ಕೆ ಇದು ರೇಟ್ ಎಷ್ಟು ಅಂತ ಆಮೇಲೆ ಕೇಳ್ತೀರ. ಅವನು ಹೇಳ್ತಾನೆ ಒಂದು 50 ರೂಪಾಯಿ kg ಹೇಳ್ತಾನೆ. ನೀವು ಹೋಗಿ ಫಸ್ಟ್ ಕೈ ಹಾಕೋದು ಯಾವುದಕ್ಕೆ? ಒಳ್ಳೆ ಹಣ್ಣಿಗೆ. ಅದಕ್ಕೆ ನಾವು ರೈತರಾಗಿರೋರು ಗುಣಮಟ್ಟದ ಬೆಳೆಗಳನ್ನು, ಪದಾರ್ಥಗಳನ್ನು ಮಾರುಕಟ್ಟೆಗೆ ತಗೊಂಡೋಗ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ಕೋಬೇಕು. ಆಮೇಲೆ ಖರ್ಚುಗಳನ್ನು, ಈಗ ಬುದ್ಧಿಯವರು ಹೇಳ್ತಾ ಇದ್ರು ಸಾವಯವ ಪದ್ಧತಿ ಅಂತೇಳಿ. ನೋಡಿ, ನಾನು 27 ಎಕರೆ ನನ್ನ ಆಸ್ತಿ ಮಾಡಿದ್ದೀನಿ. ನನ್ನ ತೋಟ, ತೆಂಗಿದೆ, ಅಡಿಕೆ ಇದೆ, ದಾಳಿಂಬೆ ಇದೆ. ಆಮೇಲೆ ಪ್ರತಿಯೊಂದು ಸಹಿತ ನಾನು ಬೆಳ್ಕೊತೀನಿ. ನನ್ನ ಮನೆಯಲ್ಲಿ ನಾಟಿ ಹಸುಗಳಿದ್ದಾವೆ. ನನ್ನ ದೃಷ್ಟಿನಲ್ಲಿ ಸಾವಯವ ಅಂತೇಳಿದರೆ, ಮುಂಚೆ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಬಡತನ, ನಮಗೆ ಈ ತಗಣೆ ಜಾಸ್ತಿ ಇರೋ ಮನೆಯಲ್ಲಿ. ಅದಕ್ಕೇನು ಮಾಡೋರು, ಔಷಧಿ ತರೋಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಎಲ್ಲ ಸೋಗಿಗೆ ಮನೆ. ನಮ್ಮ ಅಪ್ಪ ಏನು ಮಾಡಿಬಿಡೋದು, ಹೋಗ್ಬಿಟ್ಟು ಈ ವಂಗೆ, ಬೇವು, ಆಮೇಲೆ ಎಕ್ಕ ಇದನ್ನೆಲ್ಲ ಕಡ್ಕೊಬರ್ತಿದ್ದು ಹಳ್ಳು ಸಾಲಲ್ಲಿ. ಅದನ್ನು ಕಡ್ಕೊಬಂದ್ಬಿಟ್ಟು ಮನೆಯಲ್ಲಿ ಹಾಕ್ತಿದ್ದು. ಅದ್ರ ಮೇಲೆ ಈಚಿನ ಚಾಪೆ ಹಾಕಿ ಮಲಗಿ ಬೆಳಗ್ಗೆ ಅದನ್ನು ತಿಪ್ಪಿಗೆ ಹಾಕಿಬಿಟ್ಟು ಅದ್ರ ಮೇಲೆ ನಾವು ಗೊಬ್ಬರ ಹಾಕ್ತಿದ್ದು. ಅದನ್ನು ತಗೊಂಡೆ ಹೊಲ ಕೊಡಿತಿದ್ದು, ಬೆಳೆ ಬೆಳೀತಿದ್ದು. ಯಾವುದೇ ಔಷಧಿ ಇರಲಿಲ್ಲ ಅವಾಗ, ಯಾವುದೇ ಗೊಬ್ಬರಗಳು ಇನ್ನೂ ಮಾರುಕಟ್ಟೆಗೆ ಪ್ರವೇಶ ಆಗಿರಲಿಲ್ಲ. ನಾನು ಸ್ವಂತ ಕೃಷಿ ಮಾಡಿರೋದ್ರಿಂದ, ನಾನೊಬ್ಬ ಅದ್ರ ಬಗ್ಗೆ ಆಳ ಅಗಲ ಗೊತ್ತಿರೋದ್ರಿಂದ, ಇದು ನನ್ನ ದೃಷ್ಟಿನಲ್ಲಿ ಇದು ಸಾವಯವ ಅಂತೇಳಿ ನಾನು ತಿಳಿದಿರೋದು. ಆಮೇಲೆ ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಸಿಂಧಿ ಹಸು ಸಗಣಿ ಅದು ಎಷ್ಟು ಮಟ್ಟಿಗೆ ಸಾವಯವ ಅಂತೇಳಿ ಹೇಳ್ತಾರೋ ಗೊತ್ತಿಲ್ಲ. ನನಗೆ ಗೊತ್ತಿರೋ ರೀತಿಯಲ್ಲಿ ನಾಟಿ ಹಸುಗಳಿದ್ದಾವಲ್ಲ, ನಾವು ತಿಂತಕ್ಕಂಥ ಹುಲ್ಲು ಸಹಿತ ಸಾವಯವ ಆಗಬೇಕು. ಅವ್ರು ತಿಂತಕ್ಕಂಥ ಹುಲ್ಲು ಸಹಿತ, ಆ ತಿಂದಂಥ ಹುಲ್ಲು ಸೀದಾ ತೋಟಕ್ಕೆ ಬಂದು ಗೊಬ್ಬರ ಹಾಕಬೇಕು. ಅದು ನಿಜವಾದ ಸಾವಯವ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಈ ಮಾಡೋ ಪದ್ಧತಿ ಸರಿ ಇಲ್ಲದೆ ಯಾರ್ಯಾರ ಹತ್ರ ನಾವು ಹೋಗಿ ಎಲ್ಲೋ ಕೈ ಬೇಡಿ, ಯಾರ ಹತ್ರನೂ ಆ ಕ್ಷಣಕ್ಕೆ ಸಾಲ ಮಾಡಿ ಔಷಧಿ ಗೊಬ್ಬರಗಳು ಯಾವ್ಯಾವುದೋ ಕಂಪ್ನಿಗಳಿಗೆ ದುಡ್ಡು ಮಾಡಿ ಕೊಡ್ಲಿಕ್ಕೋಸ್ಕರ ಹೇಳ್ತಾ ಇದ್ರು ಪ್ರೊಫೆಸರ್ ಸಾಹೇಬರು. ತುಂಬ ಚೆನ್ನಾಗಿ ಹೇಳಿದರು. ಕಾರ್ಪೊರೇಟ್ ಸಂಸ್ಥೆಗಳು ಈಗ ನೋಡಿ, ಅನ್ನ ಕೂಡ ರೈತ ಅವನಿನ್ನೂ ಏನನ್ನೂ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅವನು ನಿಜವಾಗಿ ಕರೆಕ್ಟಾಗಿ ಊಟನೇ ಮಾಡ್ತಿಲ್ಲ. ಇವತ್ತು ನಮಗೆ ಔಷಧಿ ಗೊಬ್ಬರ ಕೊಟ್ಟಂಥ ಒಬ್ಬ ಅಂಗಡಿಯವನು, ಅವನ ಮನೆ, ಅವನ ಬಿಲ್ಡಿಂಗ್ ಸುಮ್ಮನೆ ನೋಡಿ, ನಿಮ್ಮ ಭಾಗದಲ್ಲಿ ಯಾರಾದರೂ ಮಾಡ್ತಾಯಿದ್ರೆ ಸುಮ್ಮನೆ ಅವನ ಲೈಫ್ ನೋಡಿ. ಈ ವ್ಯವಸ್ಥೆ ನಮ್ಮ ರೈತರಿಗೆ ಬರಬಾರ್ದು ಅಂತ ಹೇಳಿದರೆ ಅದ್ರ ಹಿಂದೆ ಬೀಳಬೇಕು, ಯಾವುದೇ ಕೆಲಸದಿಂದ. ಆಮೇಲೆ ಪರಿಶ್ರಮ ಇರಬೇಕು, ಶ್ರದ್ಧೆ ಇರಬೇಕು, ಖರ್ಚುಗಳನ್ನು ಕಡಿಮೆ ಮಾಡ್ಕೊತ ಕೃಷಿನಲ್ಲೇ ನಮ್ಮ ಇನ್ವಾಲ್ವ್ಮೆಂಟು ಜಾಸ್ತಿ ಆಗಬೇಕು. ಆಗ ಏನಾಗ್ತದೆ, ನಾನು 5 ದೇಶಗಳಿಗೆ ಹೋಗಿ ಬಂದಿದ್ದೀನಿ. ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳಿ ನಾನು ಭಾಷಣಕ್ಕೆ ವಿರಾಮ ಕೊಡ್ತೇನೆ. ಇಸ್ರೇಲ್ಗೆ ಹೋದೆ. ಅಂದರೆ ಯಾವುದೇ ಸರ್ಕಾರದ ವೆಚ್ಚದಿಂದ ಹೋಗಲಿಲ್ಲ. ನನಗೊಂದು ತುಡಿತಾ ಇತ್ತು, ಇಸ್ರೇಲ್ ಮಾದರಿ ಅಂತ ಹೇಳ್ತಾರಲ್ಲ, ಇದೇನು ಇಸ್ರೇಲ್ ಮಾದರಿ ಅಂತೇಳಿ ನಮ್ಮೆಲ್ಲ ದಾಳಿಂಬೆ ಬೆಳೆಗಾರರನ್ನ ಜೊತೆಗೂಡಿ ಇಸ್ರೇಲ್ಗೆ ಹೋಗೋಣ ಬಂದ್ರಪ್ಪ ಅಂತೇಳಿ ಕರ್ಕೊಂಡು ಹೋದು.
ನನಗೆ ಭಾಷೆ ಕೊರತೆ ಇತ್ತು. ನನಗೆ ಇಂಗ್ಲೀಷ್ ಬರೋರು ಬೇಕಲ್ಲ, ಅವ್ರು ಹೇಳಿದ್ದಾರೋ ನನಗೆ ತಿಳಿದು ಹೇಳ್ಬೇಕಲ್ಲ. ಸರಿ ಅಂದ್ಬಿಟ್ಟು ಇಸ್ರೇಲಿಗೆ ಹೋದು. ಇಸ್ರೇಲಿಗೆ ಹೋಗಿ ಅಲ್ಲಿ ರುತ್ ಅಂತೇಳಿ ನಮಗೊಂದು ಹೆಣ್ಮಗಳು ಗೈಡಾಗಿ ಬರ್ತಾಳೆ. ನಮ್ಮ ಜೊತೆಲಿದ್ದಂಥವರೆಲ್ಲ ನಾನು ಕೇಳ್ತೀನಿ ಇದೇನು ಅಂತ ಕೇಳ್ತಾ ಅಲ್ಲಿ ಹೋದರೆ ಈಗೂ ಉಂಟೆ ಅಂತ ಬರ್ತದೆ ಗೊತ್ತಾ ಟಿ ವಿ ನೈನಲ್ಲಿ. ಈಗೂ ಉಂಟೆ ಅಂತ ವಿಸ್ಮಯ ಮತ್ತು ಆಶ್ಚರ್ಯ ಎರಡೂ ನನಗೆ ಸ್ಟಾರ್ಟ್ ಆಯಿತು. ನೋಡಿ 1948ರಲ್ಲಿ ಅವ್ರಿಗೆ ಸ್ವತಂತ್ರ ಸಿಗ್ತದೆ, ನಮಗೆ 47ರಲ್ಲಿ ಸ್ವತಂತ್ರ ಸಿಗ್ತದೆ. ನೋಡಿ ಅಲ್ಲೂ ಕೂಡ ಹಿಟ್ಲರ್ ದಾಳಿ ಮಾಡ್ತಾನೆ, ಇಲ್ಲೂ ಕೂಡ ಹಿಟ್ಲರ್ ದಾಳಿ ಮಾಡ್ತಾನೆ. ಆಮೇಲೆ ಅಲ್ಲಿ ಕೃಷಿಗೆ ಉಪಯುಕ್ತವಲ್ಲದಂಥ ಭೂಮಿ, ನೀರೇ ಇಲ್ಲ. ನಮಗೆ ಇಲ್ಲಿ ಹೆಚ್ಚು ಕಡಿಮೆ ಸರಾಸರಿ ಒಂದು 600-700 ಮಿಲಿಮೀಟ್ರ್ ಮಳೆ ಬಂದಿರ್ಬೋದು ಈ ವರ್ಷ. ಅವರಿಗೆ 80 ಮಿಲಿಮೀಟ್ರ್ ಮಳೆ ಬರ್ತದೆ. ಆಮೇಲೆ ಭೂಮಿ ಅವ್ರದ್ದಲ್ಲ, ನೀರು ಅವ್ರದ್ದಲ್ಲ, ಎಲ್ಲ ಸರ್ಕಾರದಿಂದ ಕೊಂಡ್ಕೊಳ್ತಾರೆ. ಆ ಭೂಮಿಗೆ ದುಡ್ಡು ಕೊಡಬೇಕು, ನೀರಿಗೆ ದುಡ್ಡು ಕೊಡಬೇಕು. ಆದರೂ ಕೃಷಿಕ ಅಲ್ಲಿ ಶ್ರೀಮಂತ. ಯಾಕೆ? ಆ ವ್ಯವಸ್ಥೆ ಇದೆಯಲ್ಲ, ಟೆಕ್ನಾಲಜಿ, ತಾಂತ್ರಿಕತೆ, ಮತ್ತು ಅವ್ರು ಮಾಡ್ತಕ್ಕಂಥ ಪದ್ಧತಿ. ಸರ್ ಅಲ್ಲಿ ನನಗೆ ಒಬ್ಬ ರೈತನೂ ಕೂಡ ತೋಟದಲ್ಲಿ ಹೊಲದಲ್ಲಿದ್ದ, ಒಬ್ಬ ರೈತನೂ ಕೂಡ. ನನಗೆ ಆಶ್ಚರ್ಯ ಆಯಿತು, ಅಲ್ಲಪ್ಪ ಇಷ್ಟೊಂದು ಜಮೀನು, ಇಲ್ಲಿ ಕೇಳಿದರೆ ಇದು ಬಾಳೆ ತೋಟ ಅಂತಾರೆ, ಯಾರ್ದು ಅಂತ ಕೇಳಿದರೆ ಇಂಥವ್ರದ್ದು ಅಂತ ಹೇಳ್ತಾರೆ, ಮಾಲೀಕ ಎಲ್ಲಿ ಅಂತ ಹೇಳಿದ್ರೆ ಅವ್ನು ತೋಟದಲ್ಲಿಲ್ಲ, ಮತ್ತು ಅವ್ನು ಹೆಂಗೆ ಶ್ರೀಮಂತ ಅಂತೇಳಿ ನನಗೆ ಆಶ್ಚರ್ಯ ಸ್ಟಾರ್ಟ್ ಆಯಿತು. ಆಮೇಲೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಟೆಕ್ನಾಲಜಿ ಹೆಂಗೆ ಅಂದರೆ, ಉದಾಹರಣೆಗೆ ಈಗ ಬೇಸಿಗೆ ನೀವೊಂದು ತೋಟ, ಮಾವಿನ ಗಿಡಕ್ಕೆ ನೀರು ಕೊಡಬೇಕು. ನಾವೇನು ಮಾಡ್ತೀವಿ, ಕರೆಂಟ್ ಕೊಡ್ತಾರೆ, ಪೈಪ್ ಇಡ್ತೀವಿ, ನೀರು ಹಾಯಿಸ್ತೀವಿ, ಮನೆಗೆ ಹೋಗಿಬಿಡ್ತೀವಿ. ಅಲ್ಲಿ ಆ ಸಿಸ್ಟಮ್ ಇಲ್ಲ. ಆ ಮಾವಿನ ಗಿಡಕ್ಕೆ ನಮಗೆ ಹೆಂಗೆ ಈಗ ಮೊಬೈಲಿಗೆ ಒಂದು ಚಿಪ್ ಬಂದಿದೆಯಲ್ಲ, ಆ ಥರ ಒಂದು ಚಿಪ್ ಅಳವಡಿಸ್ತಾನೆ. ಅದಕ್ಕೊಬ್ಬ ಇಂಜಿನಿಯರ್ ಇಟ್ಕೊಂಡಿದ್ದೇನೆ. ಎಲ್ಲ ಮಾವಿನ ಗಿಡಕ್ಕೂ ಚಿಪ್ಗಳು ಅಳವಡಿಸಿ ಈ ಟೆಂಪ್ರೇಚರಿಗೆ ಎಷ್ಟು ನೀರನ್ನ ತಗೋಬೇಕು ಅಷ್ಟನ್ನೇ ಅದು ತಗೊಳ್ತೀವಿ. ಆ ಟೆಕ್ನಾಲಜಿನ ಅಳವಡಿಸಿದೆ. ಇದು ಆಯಿತು. ಸರಿ, ಅವ್ರು ಏನು ಮಾಡ್ತಾರೆ ಮತ್ತು ಅವ್ರ ಆರೋಗ್ಯ ಕೆಡಲ್ವಾ ಅಂತೇಳಿ ನಾನು ಕೇಳಿದೆ. ನನಗೆ 97 ವರ್ಷದ ಆ ತೋಟದ ಮಾಲೀಕ ನನಗೆ ಸಿಗ್ತಾನೆ. ಅವನು ಯಹೂದಿ. ನನಗೆ ಗೊತ್ತಾಗ್ತದೆ, ಯಾಕೆಂದರೆ ಇಷ್ಟೆಲ್ಲ ನಾನು ಮಾತಾಡ್ಬೇಕಾದ್ರೆ ತಾವು ತಿಳ್ಕೋಬೇಕು. ನಾನು ಇಂಗ್ಲೀಷನ್ನ ಮಾತಾಡೋಕ್ಕೆ ಬರದೇ ಇದ್ರು ಸಹಿತ ಈಗೇನು ಮಾತಾಡ್ತಾರೆ ಅಂತೆಲ್ಲ ಗೊತ್ತಾಗ್ತದೆ ನನಗೆ. ಸರಿ ಅಂತೇಳಿ ನಾನು 97 ವರ್ಷದ ಒಬ್ಬ ವಯೋವೃದ್ಧ ನನಗೆ ನಮ್ಮ ಟೀಮಿಗೆ 16 ಜನದ ಟೀಮಿಗೆ 3 ಗಂಟೆ ಸತತವಾಗಿ ನಿಂತು ನಮಗೆ ಕೃಷಿ ಬಗ್ಗೆ ಮಾಹಿತಿ ಕೊಡ್ತಾನೆ ಅಂತಂದ್ರೆ ನಿಂತು ನನಗಲ್ಲೇ ಆಲ್ರೆಡಿ ಕಾಲು ಅಲ್ಲೇ ನಡುಕ. ನನಗೆ 57 ವರ್ಷ, ನನಗೆ ಈಗ ನಡುಕ. ಆಮೇಲೆ ಆಹಾರ ಪದ್ಧತಿ 99% ಮಾಂಸಾಹಾರಿಗಳು, ಅವರು ಸಸ್ಯಾಹಾರನೇ ಕಡಿಮೆ ಬಳಸದೇ ಇರತಕ್ಕಂಥ ಆಹಾರ ಇದೆಯಲ್ಲ, ಅದು ಪೌಷ್ಟಿಕವಾದ ಆಹಾರ ಬಳಸ್ತಾರೆ ಅವರು. ಮಾಂಸಾಹಾರ ಆದರೂ ಸಹಿತ ಜಾಸ್ತಿ ನಿಂಬೆಹಣ್ಣು, ಬರೀ ಜ್ಯೂಸು, ಕಿತ್ತಲೆ, ದಾಳಿಂಬೆ, ಬರೀ ಈ ಥರದ ಅಷ್ಟೇ ಜ್ಯೂಸು, ಹಣ್ಣುಗಳು. ನಾವೇನು ಮಾಡ್ತೀವಿ, ಸಾಹೇಬ್ರು ಹೇಳ್ದಂಗೆ ಈಗ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಬೇಸೆ ಮಾಡೋನು 10 ರೊಟ್ಟಿ ತಿನ್ನಲಿ, 1 ಗಂಗಳ ಅನ್ನ ಊಟ ಮಾಡಿ. ಈ ಮನೇಲಿ ಕೂತನು 10 ರೊಟ್ಟಿ ತಿಂದು 1 ಗಂಗಳ ಅನ್ನ ಊಟ ಮಾಡಿ ನನ್ನ ಪರಿಸ್ಥಿತಿ ಏನಾಗ್ಬೋದು? ಯಾರು ಊಟ ಮಾಡಬೇಕು ಜಾಸ್ತಿನ? ಕೆಲಸ ಮಾಡೋನು ಊಟ ಮಾಡಬೇಕು. ಕೆಲಸ ಮಾಡದೆ ಇದ್ದವನು ಏನು ಮಾಡಬೇಕು? ಅದಕ್ಕೆ ಬುದ್ಧಿಯವರಂತವ್ರು ಹುಟ್ಕೊಂಡಿದ್ದು, ನೋಡಪ್ಪ ಎಲ್ಲರೂ ಆಹಾರನ ಜಾಸ್ತಿ ತಿಂದರೆ ಏನಾಗ್ತದೆ ಅನ್ನೋದಕ್ಕೆ ಅಂಥವ್ರು ಬರಬೇಕಾಯ್ತು ನಮಗೆ ಹೇಳೋಕ್ಕೆ. ಹಾಗಾಗಿ ಇಸ್ರೇಲಿನ ಕತೆ ಅದೊಂದು ದೊಡ್ಡ ಯಶೋಗಾಥೆ. ಅವರೆಲ್ಲ ಶ್ರೀಮಂತರು. ಹೆಂಗೆ ಶ್ರೀಮಂತರು ಅಂದರೆ, ದಾಳಿಂಬೆ ಬೆಳೆ ಕಡೆ ಮಾವಿನ ಹಣ್ಣು ಬೆಳೆಯಲ್ಲ, ಮಾವಿನ ಹಣ್ಣು ಬೆಳೆಯ ಕಡೆ ಕ್ಯಾರೆಟ್ ಬೆಳೆಯಲ್ಲ, ಕ್ಯಾರೆಟ್ ಬೆಳೆಯ ಕಡೆ ಬೀಟ್ರೋಟ್ ಬೆಳೆಯಲ್ಲ. ಅಲ್ಲೇ ಸರ್ಕಾರಗಳು, ಆಮೇಲೆ ಅಲ್ಲಿರ್ತಕ್ಕಂಥ ರೈತರುಗಳು ತಾಂಡಂಥ ತೀರ್ಮಾನ, ಸರ್ಕಾರ ಏನೂ ಮಾಡಿಲ್ಲ. ನೋಡಿ ಅಲ್ಲಿ ಈಗಿದಾನಲ್ಲ ನೆತನ್ಯಾಹು ಅಂತೇಳಿ, ಬೆಂಜಮಿನ್ ನೆತನ್ಯಾಹು, ನಾವು ಹೋದಾಗಲೂ ಸಹಿತ ಅವನೇ ಇದ್ದ. ಅವನ ಮೇಲೆ ಒಂದು 60 ಲಕ್ಷ ರೂಪಾಯಿನ ಆರೋಪ ಬರ್ತದೆ. ನಮ್ಮ ಇಂಡಿಯಾದ ಕರೆನ್ಸಿನಲ್ಲಿ, ನಮ್ಮ ಇಂಡಿಯನ್ ರೂಪಾಯಿಗೆ 60 ಲಕ್ಷ ರೂಪಾಯಿನ ಒಂದು ಆರೋಪ ಬರ್ತದೆ ಅವನ ಮೇಲೆ. ಆ ಕ್ಷಣದಲ್ಲಿ ಒಂದು ಕ್ಷಣನೂ ಯೋಚನೆ ಮಾಡೋದೈತೆ. ನಾವು ಅವತ್ತಿದ್ದು ಇಸ್ರೇಲಲ್ಲಿ ಒಂದು ಕ್ಷಣನೂ ಯೋಚನೆ ಮಾಡ್ದಲ್ಲೇ ರಾಜೀನಾಮೆ ಕೊಡ್ತಾನೆ ಹೋಗಿ.
ಆರೋಪ ಬಂದ ಕೂಡಲೇ ಆಮೇಲೆ ನಮೀಗ ಕೃಷಿ ಮಂತ್ರಿ ಬರ್ತಾನೆ, ಆ ದೇಶದ ಕೃಷಿ ಮಂತ್ರಿ. ಯಾಕೆಂದ್ರೆ ನಾವು ಸರ್ಕಾರದ ಪರವಾಗಿ ಹೋದವರಲ್ಲ, ನಾವು ಜೈನ್ ಕಂಪ್ನಿ ಇತ್ತಲ್ಲ, ಆ ಜೈನ್ ಕಂಪ್ನಿ ಮಾಲೀಕರನ್ನ ಹಿಡ್ಕೊಂಡು ಹೋದವ್ರು ನಾವು. ಅವರು ಇಂಟಿಮೇಟ್ ಮಾಡ್ತಾರೆ ಅಲ್ಲೇ ಸರ್ಕಾರಕ್ಕೆ, ಹಿಂಗೆ ಬಂದಿದ್ದಾರೆ ಅಂತ. ಸೀದಾ ಬರ್ತಾನೆ, ಒಬ್ಬನೇ ಒಬ್ಬ ಗನ್ಮ್ಯಾನ್ ಇಲ್ಲ, ಅದೆಂತ ಸೈರನ್ ಹಾಕ್ಯ ಬರುತ್ತಲ್ಲ, ಕುಯ್ಯೋ 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 ಅಂತ, ಯಾರಿಲ್ಲ. ಸೀದಾ ಡ್ರೈವರ್ ಅವನು ಬರ್ತಾನೆ, ನಾವೊಂದು 16 ಜನಕ್ಕೆ ಆ ದೇಶದ ಬಗ್ಗೆ ಹೇಳ್ತಾನೆ, ನಮ್ಮ ಬಂದಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತಾನೆ. ಅಭಿನಂದನೆ ಸಲ್ಲಿಸಿ ನಮಗೆ ಥ್ಯಾಂಕ್ಸ್ ಹೇಳಿ ಅವನಿಷ್ಟಕ್ಕೆ ಅವ್ನು ಹೋಗ್ತಾ ಇರ್ತಾನೆ. ನಾನು ಜೈನ್ ಕಂಪ್ನಿ ಮ್ಯಾನೇಜರ್ ಕೇಳಿದೆ, ಏನು ಸರ್ ಕ್ಯಾ आपको ऐसा चले गया, उसको कुछ दिलाई नहीं, उसको नमस्कार भी नहीं किया, कौन है ಅಂತ ಕೇಳಿದ್ವಿ ನಾವು. ಅವನು ಹೇಳ್ತಾನೆ, ಈ ದೇಶದ ಕೃಷಿ ಮಂತ್ರಿ ಅಂತ ಹೇಳ್ತಾನೆ. ಹಾಂ, ನಮ್ಮ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ, ಕೋಟಿ ಕೋಟಿ ಮಾತಾಡುವಾಗ ರೈತ ಕೋಟಿ ಮಾತಾಡೋಂಗೆ ಆಗಬೇಕು. ಒಳ್ಳೆ ಬಟ್ಟೆ ಇಡಬೇಕು, ಏರೋಪ್ಲೇನಲ್ಲಿ ಹೋಗ್ಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಉಳಿದಿದ್ದನ್ನು ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರನಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಕಟ್ಟಿಯುವುದು ಬುದ್ಧಿ ಸರ್ವಜ್ಞ. ಆಮೇಲೆ ನಾವೇನು ಕಡಿಮೆ ಅಲ್ಲ, ಇವರೆಲ್ಲ ಕೂತಿದ್ದಾರೆ, ಅವ್ರಿಗೇನು ನಾವು ಕಡಿಮೆ ಅಲ್ಲ ರೈತರು. ನೋಡಿ ಎಷ್ಟು ಬುದ್ಧಿವಂತ ಅಂದರೆ, ಕೊನೆಗೆ ಒಂದು ನಮ್ಮ ಕವಿ ಸಾಲನ್ನು ಹೇಳಿ ನಾನು ಭಾಷಣಕ್ಕೆ ವಿರಾಮ ಕೊಡ್ತೇನೆ. ನೆಲವ ಆಳೆಯ ಮಾಡಿ, ರೈತ ಎಷ್ಟು ಬುದ್ಧಿವಂತ ಅನ್ನೋದಕ್ಕೆ, ನೆಲವ ಆಳೆಯ ಮಾಡಿ, ಉಳುವ ನೇಗಿಲ ಲೇಖನಿ ಮಾಡಿ, ಮೇಘ ಜಲವ ಶಾಯಿಯ ಮಾಡಿ. ಅರ್ಥ ಆಗ್ತೈತಲ್ಲ? ನೆಲನೇ ಆಳೆ ಮಾಡ್ತಾನೆ ರೈತ, ಪೇಪರ್. ಉಳುವ ನೇಗಿಲನ್ನ ಲೇಖನಿ ಮಾಡ್ತಾನೆ. ಈ ನೀರು ಬರ್ತದಲ್ಲ, ಮೇಘ ಜಲವ ಶಾಯಿ, ಅದಕ್ಕೆ ಇಂಕು ಮೋಡ ನೀರು ಬರ್ತದಲ್ಲ, ಅದು ಶಾಯಿ ಮಾಡ್ತಾನೆ. ಮರಗಿಡಗಳನ್ನೇ ಅಲಂಕಾರ ಮಾಡಿ, ಮಿಂಚನ್ನೇ ಆರತಿ ಮಾಡಿ, ಗುಡುಗು ಶಿಡಿಲನ್ನೇ ಘಂಟಾನಾದವ ಮಾಡಿ. ನೋಡಿ ಎಂಥ ರೈತ, ಎಷ್ಟು ಬುದ್ಧಿವಂತರಿದ್ದೀವಿ ಅಂತ. ಅದಕ್ಕೆ ಯಾಕೆಂದರೆ ನಮ್ಮ ಪ್ರೊಫೆಸರ್ಗಳವರೆಲ್ಲ ಪಾಪ ನಮ್ಮನ್ನು ಏನಪ್ಪ ರೈತರು ಆಳಿಸ್ಬಾರ್ದು ಅಂತ ಅವ್ರು ಹೇಳ್ತಾನೆ, ಶ್ರೀ ರೈತ ಎಂಥ ರೈತರಿ ಅಂತ ಹೇಳ್ತಾರೆ. ಹಾಗಾಗಿ ಯಾರು ಆಗಬಾರ್ದು, ದುಡಿರಿ. ಇವತ್ತಿನ ಸಮಾಜಕ್ಕೆ, ಇವತ್ತಿನ ಇದಕ್ಕೆ ಏನು ಬೇಕು ಕೊಡ್ತಕ್ಕಂಥ ವ್ಯವಸ್ಥೆ ನೀವು ಮಾಡಿಕೊಳ್ಳಿ. ಮಾರುಕಟ್ಟೆಗೆ ನೀವೇನು ಧೃತಿಗಿಡಬೇಡಿ. ನಿಮ್ಮ ಹತ್ರ ಒಳ್ಳೆ ಮಾಲಿದ್ರೆ ಯಾವನಾದ್ರೂ ಬಂದು ತಗೊಂಡೋಗ್ತಾನೆ. ಯಾರು ಹವ್ಯಾಸಗಳಿಂದ ದೂರ ಇರಿ. ನಾನು ಹೇಳಿದ್ನಲ್ಲ, ಒಳ್ಳೊಳ್ಳೆ ಸತ್ಸಂಗಗಳನ್ನು ಮಾಡಿ, ಚಂದನ ಟಿ ವಿ ನೋಡಿ, ಒಳ್ಳೊಳ್ಳೆ ಕಾರ್ಯಕ್ರಮ ಬರ್ತಾರೆ. ಬೆಳಗ್ಗೆ ಎದ್ದು ಶುಭೋದಯ ಎಂಥ ಕಾರ್ಯಕ್ರಮ, ರಾತ್ರಿ ತಟ್ಟಂತ ಹೇಳಿ ಎಂಥ ಕಾರ್ಯಕ್ರಮ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಮೇಲೆ ನಮ್ಮ ಹೆಣ್ಮಕ್ಳಿಗೊಂದು ವಿಶೇಷವಾಗಿ, ನಮ್ಮ ತಾಯಂದ್ರಿಗೆ, ಸರ್ ಒಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ ಸರ್, 2 ನಿಮಿಷದಲ್ಲಿ ಮುಗಿಸ್ತೀನಿ. ಬುದ್ಧಿಯವರು ನನಗೆ ಅಪ್ಪಣೆ ಕೊಟ್ಟರೆ, ಇಲ್ಲಾಂದರೆ ಮುಗಿಸಿ ಹೊರಟ್ಬಿಡ್ತೀನಿ. ಬುದ್ಧಿ, ನಾನು ಒಂದು ಪೇಪರ್ ಓದುವಾಗ ಸೋಲೂರು ಹಪ್ಪಳ ಮಾಡಿತಲ್ಲೋ ಸಪ್ಪಳ ಅಂತೇಳಿ ಒಂದು ಶೀರ್ಷಿಕೆ ಇತ್ತು ಸರ್. ನಾನು ಇದೇನು ಸೋಲೂರು ಹಪ್ಪಳ ಮಾಡಿತಲ್ಲ ಸಪ್ಪಳ ಅಂತೇಳಿ ಪೇಪರಲ್ಲಿದೆ ಅಂತ ನಾನು ನೋಡಿದಂಥ ಸಂದರ್ಭದಲ್ಲಿ ಅದನ್ನು ಓದ್ತಾ ಹೋದಾಗ ಒಂದು ಶ್ರೀಶಕ್ತಿ ಸಂಘ ಇರ್ತದೆ ಚಿಂತಾಮಣಿ ಹತ್ರ ಸೋಲೂರು. ಆ ಶ್ರೀಶಕ್ತಿ ಸಂಘದವರು ಒಂದು ಬ್ಯಾಂಕಿಗೆ ಅವ್ರು ಉಳಿತಾಯದ ಹಣನ, ಏನೋ 10 ರೂಪಾಯಿ 20 ರೂಪಾಯಿನೋ ಉಳಿಸಿದಂಥ ಹಣನ ಹೋಗೋದು, ದಿವಸ ಒಬ್ಬೊಬ್ರು ಏನೋ ವಾರದಲ್ಲಿ ಒಬ್ಬರು ಕಟ್ಟಬೇಕಂತ, ಅದು ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಅದನ್ನು ತಾಂಡಿ ಜಮೆ ಮಾಡೋದು ಮತ್ತು ವಾಪಸ್ ಬರೋದು. ಇದನ್ನು ನೋಡ್ತಾ ಇರ್ತಾನೆ ಪಾಪ. ಒಳ್ಳೆ ಅವನು ವ್ಯವಸ್ಥಾಪಕ ಮ್ಯಾನೇಜರ್ ತುಂಬ ಒಳ್ಳೆಯದು ಇರ್ತಾನೆ. ಆ ಅಧ್ಯಕ್ಷರನ್ನ ಅವ್ರನ್ನೆಲ್ಲ ಕರೆದು ಪ್ರಶ್ನೆ ಮಾಡ್ತಾರೆ, ನೀವು ಈ ಹಣ ತಂದು ಕಟ್ತೀರಲ್ಲ ಇದು ಏನು ಅಂತ ಕೇಳ್ತಾರೆ. ಸ್ವಾಮಿ, ನಾವು ಕೂಲಿ ಮಾಡ್ತೀವಿ, ನಾವೊಂದು ಸಂಘ ಅಂತೇಳಿ ಮಾಡಿಕೊಂಡಿದ್ದೀವಿ, ಅದರಲ್ಲಿ ಉಳಿದಂಥ ಹಣನ ಒಂದು 20-30 ರೂಪಾಯಿ ನಾವೇನೋ ಅವ್ರೇನೋ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಅದನ್ನು ತಗೊಂಬಂದು ನಿಮ್ಮ ಬ್ಯಾಂಕಿಗೆ ಜಮೆ ಮಾಡ್ತೀವಿ ಸ್ವಾಮಿ. ಕೊನೆಗೆ ಲಾಸ್ಟಿಗೆ ನಾವೆಲ್ಲ ತೀರ್ಮಾನ ಮಾಡಿ ಯಾರ್ಯಾರು ಒಬ್ರಿಗೆ ಬೇಕು ಅಂದರೆ ಅದನ್ನು ಹಂಚ್ಕೊಡ್ತೀವಿ ಸ್ವಾಮಿ ಅಂತ ಹೇಳ್ತಾರೆ. ಇದು ಇಷ್ಟೇ ನಮ್ಮ ವ್ಯವಸ್ಥೆ ಇಷ್ಟೇ ಅಂತ ಹೇಳ್ತಾರೆ. ಆ ಮ್ಯಾನೇಜರ್ ಪಾಪ ಅವನಿಗೆಲ್ಲೋ ಒಂದು ಕಡೆ ತುಡ್ತಾ ಇರ್ತದೆ, ಏನಾದರೂ ಮಾಡಿ ಪಾಪ ಈ ಮಹಿಳೆಯರಿಗೆ ಒಂದು ದಿಕ್ಕು ತೋರಿಸೋಣ ಅಂತೇಳಿ, ಒಂದು ಕೆಲಸ ಮಾಡ್ತೀರಾ, ನಾನು ನಿಮ್ಮನ್ನು ಏನಾದರೂ ಮಾಡಿ ಕೆಲಸಕ್ಕೆ ಹಚ್ಚಿದ್ದೀನಿ, ಹಣ ಬರೋ ರೀತಿಯಲ್ಲಿ ನಿಮಗೊಂದು ಐಡಿಯಾ ಕೊಡ್ತೀನಿ, ನೀವು ಮಾಡ್ತೀರಾ ಅಂತ ಕೇಳ್ತಾನೆ. ಹಣ ಯಾರಿಗೆ ಬೇಡ, ಆಯಿತು ಸ್ವಾಮಿ ನೀವು ಹೇಳಿ ಸ್ವಾಮಿ ಅಂತಂತ ಹೇಳ್ತಾರೆ. ಸರಿ, ನೀವೇನು ಮಾಡ್ತೀರಾ ಬೇರೆ ಕೆಲಸಗಳು ಅಂತ ಕೇಳ್ತಾರೆ. ಏನು ಬರಲ್ಲ ಸ್ವಾಮಿ, ನಮಗೆ ಕೂಲಿ ಕೆಲಸ ಬಿಟ್ಟರೆ ಏನೂ ಬರಲ್ಲ ಅಂತ ಹೇಳ್ತಾರೆ.
ಅವರು CFTRIಗೆ ಸೆಂಟ್ರಲ್ಲು ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದಿದೆ ಮೈಸೂರು, ಅಲ್ಲಿ ಇಲ್ಲಿ ಇದಾವೆ CFTRI ಸರ್. ಅಲ್ಲಿಗೆ ಇವ್ರನ್ನೆಲ್ಲವ ಒಂದು 15 ಜನದ ಟೀಮ್ ಮಾಡಿ ಆ ಟ್ರೈನಿಂಗಿಗೆ ಕಳಿಸ್ತಾರೆ. ನಿಮ್ಗೆ ಏನು ಕಲ್ತ್ಕೊಂಬರಕ್ಕೆ ಸಾಧ್ಯ ಕಲ್ತ್ಕೊಳ್ಳಿ ಅಂತೇಳಿ. ಪರ್ಟಿಕ್ಯುಲರಾಗಿ ಏನು ಮಾಡ್ತಾರೆ, ಸ್ವಾಮಿ ನಾವು ಹಪ್ಪಳ ಮಾಡ್ತೀವಿ ಸ್ವಾಮಿ ಅಂತ ಹೇಳ್ತಾರೆ. ಹಪ್ಪಳದ ಬಗ್ಗೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಅದಕ್ಕೆ ಒಳ್ಳೆ ರುಚಿ ಕೊಡ್ತಾರೆ, ಒಳ್ಳೆ ಟೇಸ್ಟ್ ಕೊಡ್ತಾರೆ. ಅಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಮ್ಯಾನೇಜರ್ ಹತ್ರ ಬರ್ತಾರೆ. ಮ್ಯಾನೇಜರು ಒಂದು 5 ಲಕ್ಷ ರೂಪಾಯಿ ಸಾಲ ಕೊಟ್ಬಿಡ್ತಾನೆ ಆ ಸಂಘಕ್ಕೆ. ಎಲ್ಲ ಮಹಿಳೆಯರು ಸೇರಿ ಹಪ್ಪಳ ಮಾಡ್ತಾರೆ. ಈಗ ಮಾರ್ಕೆಟ್ ಬೇಕಲ್ಲ, ಮಾರ್ಕೆಟ್ ಇವರೇನೋ ಹಪ್ಪಳ ಮಾಡಿಬಿಟ್ರು, ಈಗ ಅದನ್ನು ವಿಲೇವರಿ ಮಾಡಬೇಕಲ್ಲ. ಆ ಮಾರ್ಕೆಟಿಗೆ ಏನು ಮಾಡ್ತಾರೆ, ಇವ್ರನ್ನೇ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನಾವು ಹಪ್ಪಳ ಏನೋ ಮಾಡಿದ್ವಿ, ಈ ಹಪ್ಪಳ ತಗೊಂಡು ಹೋಗೋರು ಯಾರು? ಯಾಕೆಂದರೆ ಒಳ್ಳೊಳ್ಳೆ ಹಪ್ಪಳಗಳೆಲ್ಲ ಮಾರ್ಕೆಟಲ್ಲಿ ಇದ್ದಾವೆ. ಈಗ ನಾವು ಕೇಳೋದು ಅಷ್ಟೇ, ಅಯ್ಯಂಗಾರ್ ಪುಳಿಯೋಗರೆ ಕುಡಿ ಅಂತ ಕೇಳ್ತೀವಿ ಹೋಗಿ. ಅವನು ನಮ್ಮೂರ ಹತ್ರ ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ದಾನೆ. ಅಲ್ಲೇ ಹುಣಸೆ ಹಣ್ಣು, ಅಲ್ಲೇ ಕಡಲೆ ಬೀಜ, ಅಲ್ಲೇ ಎಳ್ಳು ಎಲ್ಲ ತಗೊಂಡು ಅದನ್ನು ತಗೊಂಡಾಗ ಅವನು ಅಯ್ಯಂಗಾರ್ ಪ್ಯಾಕೆಟ್ ಒಳಗಡೆ ಸೇರಿಸಿ ಮತ್ತು ಅದನ್ನು ನಿಮಗೆ ಕೊಡ್ತಾನೆ. ಇವ್ರದ್ದು ಮಾರ್ಕೆಟಿಗೆ ಹೋಗ್ಬೇಕಲ್ಲ ಪಾಪ, ಯಾರಿಗೆ ಅದು ಹಪ್ಪಳ. ಅವರು ಬೆಂಗಳೂರಿಂದ ಓಡಾಡ್ತಿರ್ತಾನೆ ಆ ಮನುಷ್ಯ, ಯಾರೋ ಮ್ಯಾನೇಜರ್. ಅವ್ರು ಫಸ್ಟು ಪಾಪ ಅವ್ರು ಹೋಗ್ತಾರಲ್ಲ ಕಾಫಿ ಕುಡಿಯೋಕ್ಕೆ, ಟೀ ಕುಡಿಯೋಕ್ಕೆ, ಆ ಹೋಟ್ಲ್ ಮ್ಯಾನೇಜರ್ ಹತ್ರ ಪ್ರಸ್ತಾಪ ಮಾಡ್ತಾರೆ, ನೋಡಿ ತುಂಬ ಚೆನ್ನಾಗಿದೆ ಈ ಹಪ್ಪಳ, ಇದನ್ನು ನೀವು ತಗೊಂಡು ನೋಡಿ ಅಂತೇಳಿ. ಕೊಡ್ತಾ 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 ಟೇಸ್ಟ್ ಚೆನ್ನಾಗಿತ್ತು, ರುಚಿ ಇತ್ತು. ಅಲ್ಲಲ್ಲ ವಿಲೇವಾರಿ ಆಗ ಸ್ಟಾರ್ಟ್ ಆಗ್ತದೆ. ತಗೊಂಡೋಗಿ ಮಾರಬೇಕಲ್ಲ. ಈ ಟ್ರೈನಲ್ಲಿ ಬರ್ತಾರೆ, ಅಲ್ಲಿಂದ ಒಂದು ಟ್ರೈನ್ ಬರ್ತದೆ. ಆ ಟ್ರೈನಲ್ಲಿ ಎಲ್ಲ ಈ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಿಡ್ಕೊಂಡು ಇಡೀ ಬೋಗಿ ಸೋಲೂರು ಹಪ್ಪಳ ಮಾಡಿತಲ್ಲೋ ಸಪ್ಪಳ, ಆ ಬೋಗಿನೇ ಸಪ್ಪಳ ಮಾಡಿಕೊಂಡು ಸೀದಾ ಬೆಂಗಳೂರಿಗೆ ಹೋಗುತ್ತೆ. ಇವತ್ತು ಅವ್ರದ್ದು ವಹಿವಾಟು 4 ರಿಂದ 5 ಕೋಟಿ ರೂಪಾಯಿ. ಎಲ್ಲರ ಹತ್ರ ಅವ್ರ ಮಕ್ಕಳೆಲ್ಲ ಇಂಜಿನಿಯರು, ಡಾಕ್ಟರ್ಸು, ಒಳ್ಳೊಳ್ಳೆಯವರು. ಅವ್ರು ಯಾರ್ದು ಬೇಡ, ಲಜ್ಜಿತ್ ಪಪ್ಪಡ್ ಅದು ಎಲ್ಲಿಗೆ ಹೋಗಿದೆ. ಆಮೇಲೆ MN ಪಿಕಲ್ಸ್ ಶಿಕಾರಿಪುರದ್ದು. ಅದಕ್ಕೆ ದಯಮಾಡಿ ಯಾರು ವಿಚಲಿತರಾಗೋದು ಬೇಡ. ತುಂಬ ಅವಕಾಶಗಳಿದೆ. ಸರ್ಕಾರ ತುಂಬ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಬಿಟ್ಟಿದೆ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಏನಾದರೂ ಒಂದು ಮಾಡಿ. ಕೃಷಿನೇ ನಂಬ್ಕೊಂಡ್ರೆ ನಾವೆಲ್ಲ ಹಿಂಗಿರ್ತೀವಿ ಚೆನ್ನಾಗಿ, ನೀವು ಕೊನೆವರೆಗೂ ಹಿಂಗೆ ಸತ್ತೋಗೋದೆ. ಊಟನೂ ಮಾಡ್ದಂಗೆ ನೀವು ಸತ್ತೋಗ್ಬಿಡ್ತೀರ. ಅದಕ್ಕೆ ದಯಮಾಡಿ ಕೃಷಿ ಜೊತೆಯಲ್ಲಿ ಪರ್ಯಾಯವಾಗಿ ಬೇರೆ ಬೇರೆ ಉದ್ಯಮಗಳನ್ನು ಮಾಡಿ ನೀವು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಿ ಅಂತ ನಾನಾದರೂ ಕೂಡ ಹೇಳ್ತಾ, ನಾನು ಸಹಿತ ನನ್ನ ಬಡತನದ ಅರಿವಿರೋದ್ರಿಂದ ಇಂಜಿನಿಯರ್ಸು, ಡಾಕ್ಟ್ರುಗಳು ಯಾರೇ ಸಹಿತ ಬಂದರೂ ಸಹಿತ ಓದಲಿಕ್ಕೆ ನನ್ನ ಕೈಲಾದಷ್ಟು ಎಲ್ಲ ರೀತಿಯಲ್ಲೂ, ಮತ್ತು ಬೇರೆದಕ್ಕೂ ನಾನು ಕೊಡೋದಿಲ್ಲ. ನನ್ನ ಕೈಲಿ ಏನಾಗ್ತದೆ ಅದ್ರ ಒಂದಿಷ್ಟು ಭಾಗ ಅಂತೇಳಿ ನಾನು ತೆಗೆದಿಟ್ಟು ಕೊಟ್ಬಿಡ್ತೀನಿ. ಹಾಗಾಗಿ ನೀವು ಕೂಡ ಕೊಡಕೈ ಆಗ್ರಿ ಅಂತ ಹೇಳ್ತಾ, ನನ್ನನ್ನು ದೂರದಿಂದ ಭಾಳ ಅಭಿಮಾನ ಇಟ್ಟು ನಮ್ಮ ಸ್ವಾಮೀಜಿಯವರು ನನ್ನನ್ನು ಕರೆಸಿ ನನಗೆ ಸನ್ಮಾನ ನಮ್ಮೆಲ್ಲ ರೈತ ಬಂಧುಗಳಿಗೆ ಸೇರಬೇಕು ಅಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಶುರುವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತು ವಿರಾಮ ಕೊಡ್ತೀನಿ. ಸಿರಿಧಾನ್ಯಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂತಹ ಶರಣರಿಗೆ ಧನ್ಯವಾದಗಳು. ಈಗ ಸಮಯದ ಅಭಾವ ತುಂಬ ಆಗಿದೆ. ಆದ್ದರಿಂದ ಶರಣ ಶ್ರೀ ರಾಜೇಂದ್ರ ಕುಮಾರ್ ಮಿರೇಜ್ಕರ್ ಇವರು 2 ಮಾತುಗಳನ್ನು 2 ನಿಮಿಷದಲ್ಲಿ ಮುಗಿಸಬೇಕಾಗಿದೆ. ಸತ್ಯ, ಅದು ಆಲ್ರೆಡಿ ಟೈಮ್ ಭಾಳ ಆಗಿಬಿಟ್ಟಿದೆ. ಎಲ್ಲರೂ ಹಸ್ತಿದ್ದಾರೆ ಈಗ ಆಲ್ರೆಡಿ. ನಾನು ಹೆಚ್ಚಿಗೆ ಟೈಮ್ ತೊಗೊಳಂಗಿಲ್ಲ. ಆದರೂ ಕೃತಜ್ಞತೆಗಳನ್ನು ಹೇಳ್ತಕ್ಕಂಥದ್ದು ಒಂದು ಸಂಪ್ರದಾಯ ಆಗಿರ್ತದೆ. ಕೃತಜ್ಞತೆ ನಾ ಹೇಳಬೇಕು, ಅದು ನನ್ನ ವೈಯಕ್ತಿಕ ಜವಾಬ್ದಾರಿ ಅಂತ ಹೇಳ್ತೇನೆ. ಪರಮ ಪೂಜ್ಯ ಶ್ರೀ ಬಸವಾನಂದ ಸ್ವಾಮಿಗಳ ಚರಣ ಕಮಲಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ, ಹಾಗೆ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಸಮಸ್ತ ಗಣ್ಯರಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ಆಹ್ವಾನಿತರಾದಂಥ ಎಲ್ಲ ಭಕ್ತಾದಿಗಳು ಮತ್ತು ಶಿಬಿರಾರ್ಥಿಗಳಿಗೆ, ಆಹ್ವಾನಿತರಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ಈ ಒಂದು ಶುಭ ಸಂದರ್ಭ ಅಂತ ಹೇಳ್ತೇನೆ. 178ನೇ ಮಾಸಿಕ ಶಿವಾನುಭವ ಗೋಷ್ಠಿ ಶಿವಯೋಗಿ ಸಿದ್ದರಾಮೇಶ್ವರ ಸ್ಮರಣಾರ್ಥ ಮತ್ತು ಲೂಯಿ ಬ್ರೇಲ್ ಅವರ 216ನೇ ಜನ್ಮದಿನದಂದು ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಪೂಜ್ಯರು ನನಗೆ ಇವತ್ತು ಪೂಜ್ಯರು ಮತ್ತು ಆಸೀನರಾದಂಥ ಎಲ್ಲ ಗಣ್ಯರು ನನಗೆ ಸನ್ಮಾನ ಮಾಡಿದ ಸಲುವಾಗಿ ಅವ್ರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸೊ
ವಿಷಯ ಏನಂತ ಹೇಳಿದ್ರೆ, ಈಗ ಯೋಗದ ಬಗ್ಗೆ ಒಂದು ಎರಡು ಮಾತಾಡ್ಬೇಕಂತ ಹೇಳಿ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತೇಳಿ ನಾವು ಸಾಮಾನ್ಯವಾಗಿ ಯೋಗಾಭ್ಯಾಸ ಮಾಡಬೇಕಾದ್ರೆ ಅದು ಶುರುವಾಗಲಿ ಅಥವಾ ಕೊನೆಗಳಿಗೆಯಲ್ಲಿ ನಾವು ಅದನ್ನು ಪ್ರಾರ್ಥನೆ ಮಾಡ್ತೇವೆ. ಇದು ಏನಪ್ಪ ಅಂದರೆ, ಇದರ ಅರ್ಥ ಏನಪ್ಪ ಅಂದರೆ, ಸಕಲ ಜೀವರಾಶಿಗಳು, ಕ್ರಿಮಿಕೀಟಗಳು, ಜೀವರಾಶಿಗಳು ಯಾವ ಇದಕ್ಕೆ ಜೀವಗಳಿದೆ ಅಲ್ಲಿಂದ ಹಿಡಿದು ಮನುಷ್ಯ ಜೀವ ಒಳಗೂ ಮನುಷ್ಯನ ಮಠನು ಎಲ್ಲರಿಗೂ ಲೇಸಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಈ ನಮ್ಮ ಸಂಸ್ಕೃತಿ, ಸನಾತನ ಸಂಸ್ಕೃತಿ. ಇಲ್ಲಿ ಗೋಡಿ ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ವಸುದೇವ ಕುಟುಂಬಕಂ ಅಂತ ಹೇಳಿ ಹೇಳ್ತಾರೆ. ಈ ಯೋಗ ಸಂಸ್ಕೃತಿ ಏನಿದೆಯಲ್ಲ, ಇದು ಭಗವಂತನಿಂದ, ಶಿವನಿಂದ, ಆದಿ ಪುರುಷ ಅಂತ ಹೇಳ್ತಾರೆ ಶಿವನಿಂದ ಬಂದಂತಹ ಇದು ಮಹಾಕಲೆ. ಇದು ಏನಪ್ಪ ಅಂತ ಹೇಳಿದ್ರೆ, ಯೂಸರ್ಸ್ ಮ್ಯಾನ್ಯಲ್ ಅಂತ ಹೇಳ್ತಾರೆ, ಅಂದರೆ ಬಳಕೆದಾರರ ಕೈಪಿಡಿ ಅಂತ ಹೇಳ್ತಾರೆ. ಯಾವುದೇ ಒಂದು ಆಧುನಿಕ ಯಂತ್ರಗಳು ಮನೆಗೆ ಬಂದಾಗ ಅದ್ರ ಜೊತೆಗೆ ಒಂದು ಯೂಸರ್ಸ್ ಮ್ಯಾನ್ಯಲ್ ಅಂತ ಇರ್ತದೆ. ಯೂಸರ್ಸ್ ಮ್ಯಾನ್ಯಲ್ ಅಂದರೆ ಬಳಕೆದಾರರ ಕೈಪಿಡಿ ಅಂತ ಹೇಳ್ತಾರೆ ಕನ್ನಡ ಒಳಗೆ. ಅದನ್ನು ನೋಡಿದ ಕೂಡಲೇ ಅದು ಮಷಿನ್ ಹೆಂಗೆ ಯೂಸ್ ಮಾಡಬೇಕು, ಯಾವ ಪಾರ್ಟ್ ಎಲ್ಲೆಲ್ಲಿದೆ, ಅದು ಹೆಂಗೆ ಅಟೆಂಡ್ ಮಾಡಬೇಕು ಅಂತೇಳಿ ಪೂರ ಕ್ಲಿಯರ್ ಕಟ್ ಇರ್ತದೆ ಅದ್ರೊಳಗೆ. ಅದನ್ನ ನಾವೇನು ಮಾಡ್ತೇವೆ, ಚಾಚು ಚಪ್ಪದನ್ನೇ ಫಾಲೋ ಮಾಡಿ ಅದನ್ನು ಸಕ್ಸಸ್ಫುಲ್ ಆಗಿ ಅದ್ರ ಕಡೆಯಿಂದ ನಾವು ಕೆಲಸ ತಗೊಳ್ತೇವೆ. ಹಾಗೆ ಕ್ರಿಯೇಟರ್ ಆ್ಯಂಡ್ ಕ್ರಿಯೇಷನ್ ಅಂತ ಹೇಳಿ ಎರಡು ಶಬ್ದಗಳು ಬರ್ತವೆ ಇದರಲ್ಲಿ. ಕ್ರಿಯೇಟರ್ ಆ್ಯಂಡ್ ಕ್ರಿಯೇಷನ್. ನಾನು ಸೃಷ್ಟಿಕರ್ತ ಭಗವಂತ, ಅವನು ನನಗೆ ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿ ಜೊತೆಗೆ ನನಗೆ ಒಂದು ಕೈಪಿಡಿ ಕೊಟ್ಟಿದ್ದಾನೆ, ಅವನು ಕೊಟ್ಟಿದ್ದಾನೆ. ಅದು ಶರಣರಿಂದ ಸಿಗ್ತದೆ. ಶರಣರ ಅಂದರೆ ಅನುಭವಿಗಳ ಕಡೆ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಅದು ಸಿಗ್ತದೆ ವಿನಃ ನಾವು ದೂರಿದ್ದಾಗ ಸಿಗೋಂಗಿಲ್ಲ. ಅದು ಆ ಕೈಪಿಡಿಯೊಳಗೆ ಏನಿದೆಯಲ್ಲ ಅದರಲ್ಲಿ ಕಂಪ್ಲೀಟ್ ಇದೆ. ನಾವು ಹುಟ್ಟಿದಿಂದ ಸಾಯಿ ತನಕ ನೀವು ಯಶಸ್ವಿಯಾಗಿ ಜೀವನ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಆ ಕೈಪಿಡಿಯಲ್ಲಿ ಯೂಸರ್ಸ್ ಮ್ಯಾನ್ಯಲ್ನಲ್ಲಿ ಇದೆ. ಅದು ದಟ್ ಈಸ್ ನಥಿಂಗ್ ಬಟ್ ಯೋಗ. ದಟ್ ಈಸ್ ನಥಿಂಗ್ ಬಟ್ ಯೋಗ ಅಂತ ಹೇಳಿ. ಮತ್ತೊಂದು ವಿಷಯ ಹೇಳ್ತೇನೆ ಯೋಗದಲ್ಲಿ ಅತಿ ಸಂಕ್ಷಿಪ್ತವಾಗಿ. ಎರಡು ವಿಷಯಗಳಿದ್ದಾವೆ. ನಾನು ಒಂದು ಸಣ್ಣ ಕ್ರಿಯೇಷನ್ ಅಂದರೆ ಒಂದು ಸೃಷ್ಟಿ, ಹೊರಗಡೆ ಇರ್ತಕ್ಕಂಥದ್ದು ಅನಂತ ಅಂತೇಳಿ. ಅದಕ್ಕೆ ಇವು ಎರಡೂ ವಿಷಯಗಳೇನದಾವ ಅಂತ ಹೇಳಿದ್ರೆ ಒಂದಕ್ಕೊಂದು ಅನನ್ಯ ಸಂಬಂಧ ಇದೆ. ಇಲ್ಲಿ ಪಂಚಭೂತಗಳು ಅಂತ ಹೇಳ್ತೇವೆ. ಈ ಪಂಚಭೂತಗಳಿಂದ ನನ್ನ ಈ ಧ್ಯಾನ ನಡೀತಾ ಇದೆ ಪಂಚಭೂತಗಳಿಂದ, ಅಂದ್ರೆ ಲೈಫ್ ಮೇಕಿಂಗ್ ಮೆಟೀರಿಯಲ್ ಅಂತ ಹೇಳ್ತೇವೆ, ಮೂಲ ಶಕ್ತಿ ಅಂತ ಹೇಳ್ತೇವೆ. ಅದರಿಂದ ನಾನು ನಡೀತಾ ಇದೆ. ಅದೇ ಪಂಚಭೂತಗಳು ಈ ಜಗತ್ತಿನ ಈ ಹೊರಗಡೆ ಏನಿದಿಲ್ಲ ಅನಂತ ಅಂತ ಹೇಳ್ತೇವೆ. ಇದಕ್ಕೆ ಲಿಮಿಟ್ಸ್ ಏನಿಲ್ಲ, ಬೌಂಡ್ರೀಸ್ ಇಲ್ಲ. ಅದಕ್ಕೆ ಅದು ಕೂಡ ಈ ಪಂಚಭೂತಗಳಿಂದ ನಡೀತಾ ಇದೆ. ಈ ಭೂತ ಶುದ್ಧಿ ಅಂತ ಒಂದು ಶಬ್ದ ಬರ್ತದೆ ಯೋಗದೊಳಗೆ. ನಾವು ಪ್ರತಿನಿತ್ಯ ನಮ್ಮಲ್ಲಿರ್ತಕ್ಕಂಥ ಗಾಳಿನ ಮತ್ತೆ ನೀರನ್ನ ಮತ್ತೆ ಉಷ್ಣತೆಯನ್ನ ಶುದ್ಧ ಮಾಡಬೇಕು. ಇದು ಕಣ್ಣಿಗೆ ಕಾಣ್ತಕ್ಕಂಥದ್ದು. ತದನಂತರ ಆಕಾಶ ಮತ್ತೆ ಭೂಮಿ ಬರ್ತದೆ. ಹೊರಗಡೆಯೂ ಕೂಡ ಅದೇ ಸ್ಥಿತಿ ಇದೆ. ಅದು ಹೊರಗಡೆ ಇರತಕ್ಕಂಥ ಪಂಚಭೂತಗಳನ್ನು ನಾವು ಶುದ್ಧ ಮಾಡಿದಾಗ ಬ್ಯಾಲೆನ್ಸ್ ಬರ್ತದೆ. ಓಕೆ, ನಾವೆಲ್ಲೇ ಗಣ್ಯರು ಹೇಳಕತ್ತಿದ್ರು, ಪರಿಸರ ಶುದ್ಧದ ಬಗ್ಗೆ ಹೇಳ್ತಾ ಇದ್ರು. ಅದಕ್ಕೆ ಪಂಚಭೂತದ ಬಗ್ಗೆ ನನ್ನ ನೆನಪು ಬಂತು, ಅದನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯೋಗದೊಳಗೆ ಎಕ್ಸೆಸ್ ಇದಾವ. ಯೋಗದೊಳಗೆ ಪ್ರತಿನಿತ್ಯ ನೀವು ಯೋಗ ಅಭ್ಯಾಸ ಮಾಡ್ತಾ ಇದ್ದಾಗ ವಾಯು ಶುದ್ಧಿ, ಜಲಶುದ್ಧಿ, ಅಗ್ನಿ ಶುದ್ಧಿ, ಆಕಾಶ ಶುದ್ಧಿ, ಭೂಮಿ ಶುದ್ಧಿ ಅಂತ ಬರ್ತಾವ. ಅದು ಎಲಾಬ್ರೇಟ್ ಮಾಡ್ಕೊಂತ ಹೋದ್ರೆ ಮತ್ತು ಟೈಮ್ ಆಗ್ತದೆ, ಅದಕ್ಕೆ ಹೇಳಂಗಿಲ್ಲ. ಇದು ಈ ನನ್ನ ಆತ್ಮಶುದ್ಧಿ ಮತ್ತು ಹೊರಗಡೆ ಶುದ್ಧಿ ಎರಡೂ ಆಗಬೇಕು ಅಂತೇಳಿ ಅದಕ್ಕೆ ಅಕ್ಕರದ ಒಂದು ವಚನನ ಗಣ್ಯರು ಹೇಳಿದರು. ಅದು ನನಗೆ ಬಹಳ ಮನಸ್ಸಿಗೆ ಹಸ್ತು. ಆ್ಯಕ್ಚುಲಿ ಇಟ್ ಇಸ್ ನಥಿಂಗ್ ಬಟ್ ಅದು ಏನಂದರೆ ಅದು ಯಮನಿಯಮದೊಳಗೆ ಬರ್ತದೆ. ಅದು ಏನು ಅವ್ರು ಹೇಳಿದ್ರಲ್ಲ, ಇದು ತನ ಶುದ್ಧಿ, ಮನಶುದ್ಧಿ, ಭಾವಶುದ್ಧರಾದವರಿಗೆ ನಗುಮೆತ್ತೋರ, ನಡೆಯಲ್ಲಿ ಸದಾಚಾರ, ನುಡಿಯಲ್ಲಿ ಶಿವಾಗಮನ, ನಿತ್ಯ ಶುದ್ಧರಾದವರಿಗೆ. ಇವು ಶಬ್ದಗಳು ಏನಿದಾವಲ್ಲ, ಇದು ಫ್ರಮ್ ದಿ ಕೋರ್ ಆಫ್ ದಿ ಹಾರ್ಟ್ ಬರಬೇಕು. ಸುಮ್ಕೆ ತೊರಕಿಗಾಗಿ ಆಡಂಬರಿಗಾಗಿ ಬರಬಾರ್ದು. ಅಂದಾಗ ನಾವು ಯೋಗಿಗಳಾಗ್ತೇವೆ, ನಮ್ಮ ಹೆಲ್ತನ್ನು ನಾವು ಕರೆಕ್ಟ್ ಇಟ್ಕೊತೀವಿ ಅಂತಕ್ಕಂಥದ್ದು ಅವರು ಭಾಳ ಮಾತಾಡಿದ್ರು ಅದ್ರ ಬಗ್ಗೆ. ನನಗೆ ಏನು ತಿಳಿತಿದೆ ಸ್ವಲ್ಪ ಬ್ರೀಫ್ನಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತು ವಚನ ಸಾಹಿತ್ಯ ಮತ್ತು ಯೋಗ ಬೇರೆ ಅಲ್ಲ. ನಾನು ಐ ಆಮ್ ನಾಟ್ ವೆರಿ ಮಚ್ ಇಂಟೆಲೆಕ್ಚುಯಲ್ ಲೈಕ್ ಯು ಸರ್. ಐ ಡೋಂಟ್ ಹ್ಯಾವ್ ಮಚ್ ಡಿಗ್ರೀಸ್ ಇನ್ ಮೈ. ಸೊ ನಾನು ಓದಿದ್ದೇನೆ, ವಚನಗಳನ್ನು ಓದಿದ್ದೇನೆ. ಓದಬೇಕಾದ್ರೆ ಎಷ್ಟೋ ಸರ್ ನಮ್ಮ ಅಕ್ಕ ಮಹಾದೇವಿದು ವಚನ ಓದಬೇಕಾದ್ರೆ ನೀನು ಕಣ್ಣಾಗ ನೀರು ಬಂದುಬಿಡ್ತಾವ್ರಿ, ಕಣ್ಣಾಗ ನೀರು ಬಂದುಬಿಡ್ತಾವೆ.
ನಿನ್ನ ಶರಣರ ಎನಗೊಮ್ಮೆ ತೋರ ಮಲ್ಲಿಕಾರ್ಜುನ, ನಿಮ್ಮ ಶರಣರಿಗೆ ಎನಗೊಮ್ಮೆ. ಸಿ ದ ವೇ ಶಿ ಎಕ್ಸ್ಪ್ರೆಸಿಸ್ ಯು ಇನ್ವಾಲ್ವ್, ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ಕಣ್ಣಾಗ ದಳ 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 ನೀರು ಬಂದ್ಬಿಡ್ತವೆ. ಅದು ಭಗವಂತನೇ, ಗುಡಿಯಾಗಿರಂಗಿಲ್ಲ ಭಗವಂತ. ವಚನ ಸಾಹಿತ್ಯದಲ್ಲಿ ಎಲ್ಲ ಇದೆ, ಏನೂ ಇಲ್ಲ ಇದರಲ್ಲಿ. ನಿನ್ನಲ್ಲಿ ನೀನು ಭಗವಂತ. ನೀವು ಮೂರ್ತಿ ಪೂಜೆಗೆ ಅವ್ರು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಶರಣರು. ಏನಂದ್ರೆ ವೇರ್ ಎವರ್ ಯು ಆರ್ ಸಿಟಿಂಗ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ವಿಚ್ ಇಸ್ ನಾಟ್ ಫಿಸಿಕಲ್. ಅನ್ಲಿಮಿಟೆಡ್ ಪವರ್ ಯು ವಿಲ್ ಹ್ಯಾವ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ಬಟ್ ಅದಕ್ಕೇನು ಮಾಡಬೇಕು? ಚಿತ್ತವೃತ್ತಿ ನಿರೋಧ ಆಗಬೇಕಲ್ಲ. ಚಿತ್ತವೃತ್ತಿ ನಿರೋಧ ಆಗಂಗಿಲ್ಲ. ಅರಿವೇ ಗುರು ಅಂತ ಬಸವಣ್ಣವ್ರು ಹೇಳ್ತಾರೆ. ಅದರ ಅರ್ಥ ತಿಳ್ಕೊಬೇಕಲ್ಲ ನಾವು. ಅರಿವೇ ಗುರು, ಅರಿವು ಅಂದ್ರೆ ಏನು? ಅರಿದರೆ ಶರಣು, ಮರೆದರೆ ಕ್ಯಾ ಬಾತ್ ಹೈ. ಅದು ಎಷ್ಟು, ಎರಡು ಶಬ್ದದಲ್ಲಿ ಎಷ್ಟು ಅರ್ಥ ಇದೆ ಬಸವಣ್ಣವ್ರ ಬಗ್ಗೆ ಬರೀ ಆಡಂಬರ, ಬರೀ ಸ್ಟೇಜ್ ಮೇಲೆ ಮಾತಾಡೋದಾಗ್ತದೆ ವಿನಃ ಅದನ್ನ ಶಬ್ದಗಳನ್ನು ತಿಳ್ಕೊಂಡು ಅದು ಮನಸ್ಸಿನಿಂದ ಅದನ್ನು ನಾವು ಜೀವನದಲ್ಲಿ ಅಳಗೊಂಡ್ರೆ, ನಾನು ಎದಿಮುಟ್ಟು ಹೇಳ್ತೇನೆ, ನಿಮಗೆ ಆರೋಗ್ಯದ ಬಗ್ಗೆ ಯಾವುದು ಪ್ರಾಬ್ಲಮ್ ಬರೋಂಗಿಲ್ಲ ಅಂತ ಹೇಳಿ ನಾನು 4 ಮಾತು ಹೇಳ್ತೀನಿ. ಯೋಗದ ಬಗ್ಗೆ ಸವಿಸ್ತರವಾಗಿ ನೀಡಿದಂತಹ ಶರಣರಿಗೆ ಧನ್ಯವಾದಗಳು. ಇನ್ನೊಂದು ಸುಲೋಚನಾ ಮಂಡಳಿ ಅಕ್ಕರವರಿಂದ ವಿಷಾದಿಸುತ್ತೇನೆ, ಏಕೆಂದರೆ ಸಮಯದ ಅಭಾವ ತುಂಬ ಇರುತ್ತದೆ. ಆದ್ದರಿಂದ ಕ್ಷಮಿಸಬೇಕಾಗಿ ವಿನಂತಿ. ಈಗ ಪೂಜ್ಯರಿಂದ ಆಶೀರ್ವಚನ.